ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದ ಟಾಪ್ ಮೈಂಡ್ ಶೋ. ನಾನು ಮೇಘ್ನ ನಾಗರಾಜ್. ವೀಕ್ಷಕರೇ, ಇವತ್ತು ನನ್ನ ಜೊತೆ ಇರುವಂತಹ ವಿಶೇಷ ಅತಿಥಿ, ಇವರು ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯ ಗಾಯನದ ಮುಖಾಂತರ ನಿಮ್ಮೆಲ್ಲರ ಮನವನ್ನ ಗೆದ್ದಿದ್ದಾರೆ. ಗಾಯನ ಮಾತ್ರವಲ್ಲದೆ ಆಕ್ಟಿಂಗ್ ನಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಇವರು ತ್ರಿಧಾ ಮ್ಯೂಸಿಕ್ ಅಕಾಡೆಮಿಯ ಫೌಂಡರ್. ಮತ್ಯಾತ್ತಡ ಇವತ್ತಿನ ನಮ್ಮ ವಿಶೇಷ ಅತಿಥಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಿಂಗರ್, ಆಕ್ಟ್ರೆಸ್, ತ್ರಿಧಾ ಮ್ಯೂಸಿಕ್ ಅಕಾಡೆಮಿಯ ಫೌಂಡರ್ ರಕ್ಷಿತಾ ಭಾಸ್ಕರ್ ಅವರು. ಬನ್ನಿ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ರಕ್ಷಿತಾ ಅವ್ರೆ, ನಮಸ್ಕಾರ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್, ಸೂಪರ್ ಸೂಪರ್ ಆಗಿದ್ದೀರಾ. ಇವಾಗಷ್ಟೇ ಟ್ರಿಪ್ ಮುಗಿಸ್ಕೊಂಡ್ ಬಂದಿದ್ದೀರಾ, ಹೇಗೆ ಫುಲ್ ಜೋಶ್ ಅಲ್ಲಿ ಇದ್ದೀರಾ ಅಂತ ಅನ್ಕೋತೀನಿ. ಜೋಶ್. ಆ ಅದೊಂದ್ 5 ದಿವಸ ಇತ್ತು, ಬಟ್ ನಾವು ಅಗೇನ್ ಬ್ಯಾಕ್ ಬ್ಯಾಕ್ ಅಲ್ವಾ, ಇವಾಗ ಫುಲ್ ಜೋಶ್ ಅಲ್ಲಿ ಇದ್ದೀರಾ. ಫುಲ್ ಜೋಶ್. ಓಕೆ, ಅದೇ ಜೋಶ್ ಅಲ್ಲಿ ಇವಾಗ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಸುಮಧುರ ಕಂಠದಿಂದ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ. ಒಂದು ಸುಂದರವಾದ ಗೀತೆ. ನಿಮ್ಮ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಮ್ಗೆ ಧನ್ಯವಾದ. ತುಂಬು ಹೃದಯದಿಂದ ಮನದೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ. ಪ್ರತಿಬಿಂಬವೂ ಪ್ರೇಮದ ಹೂವು ಮುಡಿಯುತ್ತಿದೆ. ನಿಮ್ಮ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಮಗೆ ಧನ್ಯವಾದ. ತುಂಬು ಹೃದಯದಿಂದ. ವಾ, ನಿಮ್ಗೆ ಧನ್ಯವಾದ ತುಂಬು ಹೃದಯದಿಂದ. ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನೀವು ಬಂದಿದ್ದೀರಾ ಅಂಡ್ ನಮ್ಗೆ ಎಲ್ರಿಗೂ ಕೂಡ ಅಷ್ಟೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಷರ್ ಕಮಿಂಗ್ ಹಿಯರ್ ಅಂಡ್ ತುಂಬಾ ಖುಷಿ ಆಯ್ತು ನಾನು ಇನ್ವೈಟ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೆಯದಾಗಿ ರಕ್ಷಿತಾ ಅವ್ರ ಬಗ್ಗೆ ಕಿರು ಪರಿಚಯ ನಮ್ಮ ಆಡಿಯನ್ಸ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಆದ್ರೂ ಕೂಡ ನಮ್ಮ ಚಾನೆಲ್ ಮುಖಾಂತರ ರಕ್ಷಿತಾ ಅವರ ಒಂದು ಕಿರು ಪರಿಚಯ. ಮೂಲತಃ ನಾನು ಬೆಂಗಳೂರವಳು, ಕನ್ನಡದವಳು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋಳು. ಅಮ್ಮ ಎಲ್ಲ ಶೃಂಗೇರಿ, ಕೊಪ್ಪ ಆ ಕಡೆ, ಮಲ್ನಾಡ್ ಕಡೆ. ಅಪ್ಪ ಆಂಧ್ರ. ಸೊ ಇಟ್ಸ್ ಬ್ಲೆಂಡ್ ಆಫ್ 2 ಡಿಫ್ರೆಂಟ್ ಸ್ಟೇಟ್ಸ್. ಅವರಿಬ್ರದ್ದು ಲವ್ ಮ್ಯಾರೇಜ್. ಸೊ ನಾನು ಒಂಥರ ತೆಲ್ಗೈಟ್ ಅಂಡ್ ಮಲ್ನಾಡ್ ಹುಡುಗಿ, ಎರಡು ಕಾಂಬಿನೇಷನ್ ಅಲ್ಲಿ ಇರುವಂತ ಹುಡುಗಿ ನಾನು. ಸ್ಕೂಲಿಂಗ್, ಕಾಲೇಜ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಮಾಡಿದ್ದು. ಕಾಲೇಜ್ ನಾನು ಗ್ರಾಜುಯೇಷನ್ ಆದ ತಕ್ಷಣ ಐ ಡಿಂಟ್ ಇವನ್ ಹ್ಯಾವ್ ಮೈ ರಿಸಲ್ಟ್ಸ್ ಅಟ್ ದಟ್ ಟೈಮ್. ನಾನು ಫಸ್ಟ್ ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದೆ. ಸೊ ದಟ್ ವಾಸ್ ಫಾರ್ ಹೂಮಳೆ, ಕಲರ್ಸ್ ಕನ್ನಡಗೆ. ಸೊ ಫ್ರಮ್ ದೇರ್ ಮೈ ಆಕ್ಟಿಂಗ್ ಜರ್ನಿ ಸ್ಟಾರ್ಟೆಡ್. ಜೊತೆಗೆ ಐ ಯೂಸ್ ಟು ಡೂ ಥಿಯೇಟರ್. ಐ ಮೀನ್ ಐ ಸ್ಟಿಲ್ ಡೂ ಥಿಯೇಟರ್. ಬೆನಕನಲ್ಲಿದ್ದೀನಿ ಅಂಡ್ ಆದಾಗ ಶೋಸ್ ಮಾಡ್ತಾ ಇರ್ತೀನಿ, ಥಿಯೇಟರ್ ಶೋಸ್. ಸೊ ಆಕ್ಟಿಂಗ್ ಒಂದ್ ಕಡೆ ಆಗ್ತಾ ಇರುತ್ತೆ. ಅಂಡ್ ಮ್ಯೂಸಿಕಲಿ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದ, ಆಕ್ಟಿಂಗ್ ಇವಾಗ ಬಂದಿರೋದು, ಬಟ್ ಮ್ಯೂಸಿಕಲಿ ನಾನು ಚಿಕ್ಕ ವಯಸ್ಸಿಂದನೂ ಐ ಮೀನ್ ಟಚ್ ವಿತ್ ದಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್. ಬಿಕಾಸ್ 3 years ಅನ್ಸುತ್ತೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹಾಡಕ್ಕೆ. ಮೈ ಮಾಮ್ ರೆಕಗ್ನೈಸ್ಡ್ ಮೀ. ಮಾಮ್ಗಿನ್ನ ಫಸ್ಟ್ ಅಕ್ಕ, ನಂಗೆ 2 ಅಕ್ಕಂದಿರಿದ್ದಾರೆ. ಸೊ ಎಲ್ಡೆಸ್ಟ್ ಅಂಡ್ ಎಲ್ಡರ್ ನಾನು ಲಾಸ್ಟ್. ಸೊ ಹೀಗೆ ನಮ್ಮ ಅಕ್ಕ ಯಾವ್ದೋ ಹಾಡ್ ಹೇಳ್ತಾ ಇರ್ಬೇಕಾದ್ರೆ ಶಿ ರೆಕಗ್ನೈಸ್ಡ್ ಮೀ. ಅಮ್ಮ ನೋಡು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾಳೆ ಅಂತ. ಸೊ ದೆನ್ ಮೈ ಮಾಮ್ ಆಲ್ಸೋ ವಾಂಟೆಡ್ ಟು ಸಿಂಗ್. ಅವಾಗ ಅವ್ರಿಗೆಲ್ಲ ತುಂಬಾ ಆಸೆ ಇತ್ತು, ನಾವು ಹಾಡ್ ಹೇಳ್ಬೇಕು ಅದು ಇದು ಅಂತ. ಸೊ ಶಿ ಟೋಲ್ಡ್ ಮೈ ಸಿಸ್ಟರ್, ಓಕೆ ಇವಳನ್ನ ಕ್ಲಾಸ್ಗೆ ಹಾಕೋಣ ಅಂತಂದ್ರು. ಫ್ರಮ್ ದೇರ್ ಐ ಸ್ಟಾರ್ಟೆಡ್ ಮೈ ಫಸ್ಟ್ ಮ್ಯೂಸಿಕ್ ಕ್ಲಾಸ್ ಅಟ್ ದಿ ಏಜ್ ಆಫ್ 3. From 3 years till today I'm singing. ಅದು ಯಾವತ್ತೂ ಸ್ಟಾಪ್ ಆಗಿಲ್ಲ. ಮಧ್ಯದಲ್ಲಿ ಸೀರಿಯಲ್ಸ್ ಹಾಡೋದಿರ್ಬೋದು, ಎದೆ ತುಂಬಿ ಹಾಡುವೆನು, ಟೈಟಲ್ ವಿನ್, ಅಲ್ಲಿಗೆ ಹೋಗಿರೋದಿರ್ಬೋದು. ಸೊ ಮ್ಯೂಸಿಕ್ ಜೊತೆ ನನ್ ಟಚ್ ಯಾವಾಗ್ಲೂ ಹೀಗಿದ್ದೇ ಇದೆ. ಸೊ ಹೀಗೆ ಇದ್ದೇ ಇರುತ್ತೆ ಯಾವಾಗ್ಲೂ, ನೋ ಮ್ಯಾಟರ್ ವಾಟ್ ಐ ಟೇಕ್ ಅಪ್ ಇನ್ ಲೈಫ್. ಬಟ್ ಮ್ಯೂಸಿಕ್ ಅನ್ನೋದು ಯಾವಾಗ್ಲೂ ಇಲ್ಲೇ ಕೂತಿರುತ್ತೆ ನನ್ಗೆ. ಸೊ
ಯಾ ಅದ್ರ ಜೊತೆಗೆ ಡ್ಯಾನ್ಸ್ ಅಂಡ್ ರೀಸೆಂಟ್ಲಿ ಐ ಸ್ಟಾರ್ಟೆಡ್ ಮೈ ಮ್ಯೂಸಿಕ್ ಅಕಾಡೆಮಿ, ತ್ರಿಧಾ ಮ್ಯೂಸಿಕ್ ಅಕಾಡೆಮಿ ಅಂತ. ಆ ಅದು ಇವಾಗ ಕರೆಂಟ್ಲಿ ಆ ಬಸವನಗುಡಿಲಿ ಕ್ಲಾಸಸ್ ಎವ್ರಿ ಸಂಡೇಸ್ ಆಗ್ತಾ ಇರುತ್ತೆ. ಜೊತೆಗೆ ಅಲ್ಲಿ ಎಲ್ಲಾ ಜಾನ್ರ್ ಆಫ್ ಸಿಂಗಿಂಗ್ ಕ್ಲಾಸಸ್ ಇರುತ್ತೆ, ಲೈಕ್ ಕ್ಲಾಸಿಕಲ್, ಫಿಲ್ಮ್, ಲೈವ್ ಮ್ಯೂಸಿಕ್. ಸೊ ಎಲ್ಲಾ ತರ ಟ್ರೈನಿಂಗ್ ಅಲ್ಲಿ ಆ, ತುಂಬಾ ಅಂದ್ರೆ ನನ್ನ ಜೊತೆನೆ ಬೆಳ್ದವ್ರು, ನನ್ನ ಅಕ್ಕಪಕ್ಕ ಇದ್ದು ನಾನು ಒಬ್ರು ಎಲ್ಲ ಒಟ್ಟಿಗೆ ಬೆಳ್ದು ಅವರು ಇವಾಗ ನನ್ನ ಅಕಾಡೆಮಿಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಟ್ ಇಸ್ ಅ ವೆರಿ ಪ್ರೌಡ್ ಥಿಂಗ್ ಫಾರ್ ಮೀ ದಟ್ ಐ ಆಮ್ ಸ್ಟಿಲ್ ಕನೆಕ್ಟೆಡ್ ಟು ಮೈ ದೆನ್ ಸರ್ಕಲ್. ಸೊ ಹೀಗೆ ಮ್ಯೂಸಿಕ್ ಪಾಡಿಗೆ ಮ್ಯೂಸಿಕ್ ನಡೀತದೆ, ಆಕ್ಟಿಂಗ್ ಸೀರಿಯಲ್ಸ್ ಅಲ್ಲಿ ಮಾಡ್ತಾ ಇದೀನಿ. ಸೊ ಆಕ್ಟಿಂಗ್ ಪಾಡಿಗೆ ಆಕ್ಟಿಂಗ್ ಅಷ್ಟೇ. ಏನಿದೆ ಅಷ್ಟೇ. ಓಕೆ, ಸೂಪರ್ ಸೂಪರ್. ನೀವ್ ಹೇಳಿದ್ರಿ ನೀವು 3 ವರ್ಷದವರು ಇರ್ಬೇಕಾದ್ರಿಂದಾನೆ ಹಾಡ್ ಹೇಳ್ತಾ ಇದ್ರಿ ಅಂತ. ಸೊ ಇವಾಗ ಹಾಡ್ ಹೇಳ್ಬೇಕು ಅಂತ ಅಂದ್ರೆ ಒಂದು ಫಸ್ಟ್ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಹೋಗಿ ಕಲ್ತಿದ್ದಾಗಿರ್ಬೋದು ಅಥವಾ ಅಮ್ಮ ಹೇಳ್ಕೊಟ್ಟು ಕಲ್ತಿದ್ದಾಗಿರ್ಬೋದು, ಒಂದು ಫಸ್ಟ್ ಹಾಡು ಅಂತ ಇರುತ್ತಲ್ವಾ, ಯಾವ ಹಾಡು ಕಲ್ತಿದ್ರಿ ನೀವು? ದೇವ್ರ ನಾಮ ಕಲ್ತಿದ್ದು. ಅವಾಗೆಲ್ಲ ನಾವ್ ಮಕ್ಳಿಗೆ ಈ ಫಿಲ್ಮ್ ಸಾಂಗ್ಸ್ ಗೆ ಎಕ್ಸ್ಪೋಜರೇ ಇರ್ಲಿಲ್ಲ. ಸೊ ಫಸ್ಟ್ ದೇವ್ರ ನಮ್ಮ ಶೃಂಗಪುರಾಧೀಶ್ವರಿ ಅಂತ. ಶೃಂಗಪುರಾಧೀಶ್ವರಿ ಶಾರದೆ ಶುಭ ಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ ಶಾರದೆ. ಸೊ ದಿ ಫಸ್ಟ್ ಸಾಂಗ್. ಈಗ್ಲೂ ಯಾರು ಹಾಡು ಹೇಳೋ, ಈ ಪೂಜೆಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಯಾರು ಹಾಡು ಹೇಳು ಅಂದ್ರೆ ಫಸ್ಟ್ ನೆನ್ಪಾಗದಿದೆ ಹಾಡು. ಬಿಕಾಸ್ ದಟ್ ವಾಸ್ ದಿ ಫಸ್ಟ್ ಸಾಂಗ್ ದಟ್ ಐ ಲರ್ನ್ಡ್ ಇನ್ ಮೈ ಲೈಫ್. ಸೊ ಯಾ, ಸೂಪರ್ ಸೂಪರ್. ನಿಮ್ಮ ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು? ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹೇಗಿತ್ತು? ಚೈಲ್ಡ್ಹುಡ್ ವಾಸ್ ಟೂ ಗುಡ್. ಅಂದ್ರೆ ನನ್ಗೆ ಮೈ ಫ್ಯಾಮಿಲಿ ಸಪೋರ್ಟ್ ವಾಸ್ ಆಲ್ವೇಸ್ ದೇರ್. ಇವಾಗ ನಾನ್ ಸಿಂಗಿಂಗ್ ಅಥವಾ ಆಕ್ಟಿಂಗ್ ಏನ್ ಮಾಡಿರ್ಲಿಲ್ಲ ಅಂದಿದ್ರು, ನಾನು ಏನೇ ಜೀವನದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು 100% ಸಪೋರ್ಟ್ ಅವಾಗ್ಲಿಂದ ಇವಾಗ್ವರ್ಗು ಅಂಡ್ ಮುಂದೆನು ಕೊಡ್ತಾನೆ ಇರ್ತಾರೆ ಕನ್ಸಿಸ್ಟೆಂಟ್ಲಿ. ಕೆಲವ್ರು ಐ ಫೀಲ್ ಬ್ಯಾಡ್, ಇವಾಗ ಕೆಲವ್ರ ಮನೇಲಿ ಇನ್ನೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ದೇರ್ ಇಸ್ ಅ ಲೈನ್ ದಟ್ ನಾಟ್ ಸಪೋಸ್ ಟು ಡೂ ದಿಸ್, ಆಕ್ಟಿಂಗ್ ಮಾಡಬಾರ್ದು, ಸಿಂಗಿಂಗ್ ಮಾಡಬಾರ್ದು, ಅದೆಲ್ಲ ಕೆಟ್ಟದು ಅನ್ನೋ ಒಂದು ಕಲ್ಪನೆ ಇನ್ನು ಕೆಲವರಲ್ಲಿದೆ. ನಾಟ್ ಎವ್ರಿಬಡಿ, ಬಟ್ ದೇರ್ ಆರ್ ಫ್ಯೂ ಪೀಪಲ್. ಐ ಫೀಲ್ ಬ್ಯಾಡ್. ದಯವಿಟ್ಟು ಅಥವಾ ಯಾರು ಕಲ್ಪನೆನ ಇಟ್ಕೋಬೇಡಿ. ಆರ್ಟ್ ಅಥವಾ ಕಲೆ ಅನ್ನೋದು ಎಲ್ರಿಗೂ ಒಲಿಯೋದಲ್ಲ. ಸೊ ಅದು ನಿಮ್ ಮಕ್ಳಿಗೆ ಅಥವಾ ನಿಮ್ಗೆ ಇರ್ಬೋದು, ಒಲ್ದಿದ್ರೆ ಅದನ್ನ ಕಂಟಿನ್ಯೂ ಮಾಡಿ. ನೀವು ತುಂಬಾ ಅದ್ರಲ್ಲಿ ಎಕ್ಸೆಲ್ ಮಾಡಿ ನೀವೆಲ್ಲರೂ ದೊಡ್ಡ ಹೆಸರು ಅದಲ್ದೇ ಇದ್ರು ನಿಮ್ಮ ಖುಷಿಗೆ ನೀವು ಒಂದು ಕಲೆನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಚೈಲ್ಡ್ಹುಡ್ ಇಟ್ ವಾಸ್ ಟೂ ಗುಡ್. ಅಂದ್ರೆ ಚೈಲ್ಡ್ಹುಡ್ ನಂದು ಅರ್ಧ ಚೈಲ್ಡ್ಹುಡ್ ಬರೀ ಪ್ರೋಗ್ರಾಮ್ಸ್ ಅದೇ ಕೊಡೋದಾಗೋಯ್ತು. ಯಾಕಂದ್ರೆ 8 years ನಲ್ಲಿ ನಾನು ಎದೆ ತುಂಬಿ ಹಾಡುವೆಗೆ ಹೋಗಿದ್ದು ವೆನ್ ಐ ವಾಸ್ 8, ಅಂದ್ರೆ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಆಲ್ಮೋಸ್ಟ್ ನಾನು ಹೈಸ್ಕೂಲ್ ಬರೋವರೆಗೂ ಸ್ಕೂಲಿಂಗ್ ಕಡೆ ಅಷ್ಟ್ ಗಮನ ಇರ್ಲಿಲ್ಲ. ಯಾಕೆ? ಬಿಕಾಸ್ ಅದು ಎದೆ ತುಂಬಿ ಹಾಡುವೆನೋ ಅವಾಗ ಪೀಕ್ ಅಲ್ಲಿ ಇತ್ತು. ಬಿಕಾಸ್ ಅವಾಗ ಎಲ್ಲಾ ರಿಯಾಲಿಟಿ ಶೋಸ್ ಜಾಸ್ತಿ ಇರ್ತಾ ಇರ್ಲಿಲ್ಲ. ಒಂದ್ ಡ್ಯಾನ್ಸ್ ಶೋ ಇದ್ರೆ ಹೆಚ್ಚು, ಒಂದ್ ಸಿಂಗಿಂಗ್ ಶೋ ಇದ್ರೆ ಹೆಚ್ಚು, ಅಂಡ್ ಅದು ಎದೆ ತುಂಬಿ ಹಾಡುವೆ. ಫ್ರೀ ಬಡಿ ಯೂಸ್ ಟು ವಾಚ್ ದಟ್ ಶೋ, ನೋ ಮ್ಯಾಟರ್ ವಾಟ್. ಎಲ್ಲೇ ಕೆಲ್ಸದಲ್ಲಿ ಇದ್ರು ಬಂದು ಕೂತ್ಕೊಂಡು, ಬಿಕಾಸ್ ಅವಾಗೆಲ್ಲ ಈ ಬೇರೆ ಬೇರೆ ತರ ರಿಯಾಲಿಟಿ ಶೋಸ್ ಎಲ್ಲ ಇದೇ ಇರ್ಲಿಲ್ಲ, ಲೈಮ್ ಲೈಟ್ ಅಲ್ಲೇ ಇರ್ಲಿಲ್ಲ. ಸೊ ಇದನ್ನ ಎಲ್ರು ನೋಡ್ತಾ ಇದ್ರು. ಸೊ ಐ ಗಾಟ್ ಲಾಟ್ ಆಫ್ ಎಕ್ಸ್ಪೋಜರ್ ಅಂಡ್ ಫೇಮ್ ಫ್ರಮ್ ದಟ್ ಶೋ. ಸೊ ಒಂದ್ ಅಮ್ಮ ಹೋಗಿ ಒಂದ್ ಹಾಲ್ ಪ್ಯಾಕೆಟ್ ತಗೊಂಬ ಅಥವಾ ಬಿಸ್ಕೆಟ್ ತಗೊಂಬ ಅಂತ ಕಳ್ಸಿದ್ರೆ ನಾನ್ ಮನೆಗ್ ಬರಕ್ 1 hour ಆಗ್ತಾ ಇತ್ತು. ಯಾಕೆಂದ್ರೆ ಅಷ್ಟು ಜನ ಬಂದ್ ಮಾತಾಡ್ಸ್ತಾ ಇದ್ರು, ನೀನಲ್ವಾ ರಕ್ಷಿತಾ ಅಲ್ವಾ ನೀವು ಅಂತ, ಫೋಟೋಸ್ ಅದು ಇದು ಅಂತ. ಸೊ 5 ನಿಮಿಷದ ಕೆಲ್ಸಕ್ಕೆ 1 hour ಆಗ್ತಾ ಇತ್ತು ಮನೆಗ್ ಬರಕ್ಕೆ. ಸೊ ಚೈಲ್ಡ್ಹುಡ್ ಅರ್ಧ ಅದೇ ಈ ಸಿಂಗಿಂಗ್,
ಪ್ರೋಗ್ರಾಮ್ಸ್ ಮತ್ತೆ SP ಸರ್ ಜೊತೆ ಸುಮಾರು ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲಿ. So, ಅದಕ್ಕಿಂತ ಇನ್ನೇನ್ ಬೇಕು ಚೈಲ್ಡ್ಹುಡ್ ಅಲ್ಲಿ. ಹೌದು ಹೌದು. ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎನಿಥಿಂಗ್ ಬೆಟರ್ ದಟ್ ಯು ನೀಡ್. ಸೊ ಐ ಸ್ಟಿಲ್ ಚೆರಿಶ್ ಮೈ ಚೈಲ್ಡ್ಹುಡ್. ಹಾಗೆ ರಿಕಲೆಕ್ಟ್ ಆಗ್ತಾ ಇರುತ್ತೆ ಒಂದೊಂದ್ಸತಿ ಏನೇನ್ ಮಾಡಿದ್ದೆ, ಎಲ್ಲೆಲ್ಲಿ ಹೋಗಿದೆ, ಯಾವ್ದ್ಯಾವ್ದೋ ಕಾಂಪಿಟೇಷನ್ಸ್ ಹೋಗ್ತಾ ಇದ್ದೆ. ಐ ಹ್ಯಾವ್ ಆಲ್ಮೋಸ್ಟ್ ಲೈಕ್ 3000 prizes in my house. ಸೂಪರ್. ಈ ಕನ್ನಡ ಸಾಹಿತ್ಯ ಪರಿಷತ್ತು, ಬಾಲ್ ಭವನ ಇಲ್ಲೆಲ್ಲ ಕಾಂಪಿಟೇಷನ್ಸ್ ಗಳು ನಡೀತಾ ಇತ್ತು. ಭಕ್ತಿಗೀತೆ, ಭಾವಗೀತೆ, ದೇವರಾಮ ಈ ತರ ಕಾಂಪಿಟೇಷನ್ಸ್ ಗಳು ನಡೀತಾ ಇತ್ತು. ಬೆಳಗ್ಗೆ ಹೋದ್ರೆ ನಾನ್ ಮನೆಗ್ 11 ಗಂಟೆಗೆ ಬರ್ತಾ ಇದ್ದೆ ಅಮ್ಮನ್ ಜೊತೆ. ಸೊ ಅದ್ರಲ್ಲೂ ಕೂಡ ಅಪ್ಪ ಸಪೋರ್ಟೆಡ್ ಅಲಾಟ್. ಅಮ್ಮನ್ ಒಂದ್ಸತಿ ಕೇಳ್ತಾ ಇರ್ಲಿಲ್ಲ ಇಷ್ಟು ಲೇಟ್ ಆಗಿ ಬರ್ತಾ ಇದೆಯಾ ಅಂತ. ನೆವರ್ ಕ್ವಶನ್ ಮೀ ಅಂಡ್ ಮೀ ಆರ್ ಮೈ ಮಾಮ್. ಐ ಥಿಂಕ್ ದಟ್ಸ್ ವೈ ಐ ಹ್ಯಾವ್ 3000 prizes in my house. ಸೊ ಈ ತರ ಕಾಂಪಿಟೇಷನ್ಸ್, ಮನೆ, ನಿದ್ದೆ, ಹಾಡು, ಯಾವ್ದಾದ್ರು ಶೋ ಕರೆದ್ರೆ ಶೋ ಹೋಗು, ಕಾನ್ಸರ್ಟ್ ಇದ್ರೆ ಕಾನ್ಸರ್ಟ್. ಅವಾಗೆಲ್ಲ ಕಾನ್ಸರ್ಟ್ ಇದು ಇರ್ಲಿಲ್ಲ, ಕಾನ್ಸೆಪ್ಟ್ ಅನ್ನೋದೇ ಇರ್ಲಿಲ್ಲ. ಆರ್ಕೆಸ್ಟ್ರಾ ಅವಾಗೆಲ್ಲ ಅದೇ ಫೇಮಸ್. ಅಂಡ್ ಕಾಂಪಿಟೇಷನ್ಸ್ ಈ ತರ ಭಾವಗೀತೆ ನೀವ್ ಹೇಳಿದ್ರ ಅಷ್ಟೇ ಆ ತರ ಕಾಂಪಿಟೇಷನ್. ಸೊ ಲಾಟ್ ಆಫ್ ಆರ್ಕೆಸ್ಟ್ರಾಸ್, ಇದು ಎಷ್ಟು ಲೆಕ್ಕನೇ ಇಲ್ಲ. ಆ ಪಾರ್ಟಿ ಆರ್ಕೆಸ್ಟ್ರಾಗಳಲ್ಲಿ ಹಾಡಿ. ಆರ್ಕೆಸ್ಟ್ರಾ ಇಸ್ ಸಮಥಿಂಗ್, ಇಟ್ ಇಸ್ ಅದು ನೆಕ್ಸ್ಟ್ ಲೆವೆಲ್ ವೈಬ್ ಆರ್ಕೆಸ್ಟ್ರಾ. ಇವಾಗೆಲ್ಲ ಕಾನ್ಸರ್ಟ್ ಇಂಡೋರ್ ಅಲ್ಲಿ ಆಗೋದು, ಆಡಿಟೋರಿಯಂಗಳೆಲ್ಲ ಆಗೋದು ಇಲ್ಲ ಇವಾಗ ಬಂದಿರೋದು. ಬಟ್ ಅವಾಗೆಲ್ಲ ಆಚೆ ರೋಡ್ ಅಲ್ಲಿ ಪೆಂಡಾಲ್ ಹಾಕಿ ದಟ್ ವಾಸ್ ದಿ ಎಂಟರ್ಟೈನ್ಮೆಂಟ್. ರೋಡ್ ಕೂಡ ಅಲ್ಲಿ ಅದು ನಮಸ್ಕಾರ ನಮಸ್ಕಾರ ನಮಸ್ಕಾರ, ಇದು ಹಲೋ ಹಲೋ, ದಿಸ್ ವಾಸ್ ಹೌ ಇಟ್ ಯೂಸ್ ಟು ಬಿ ಅಂಡ್ ದಟ್ ವಾಸ್ ಗುಡ್. ತುಂಬಾ ಚೆನ್ನಾಗಿತ್ತು. ಸೊ ನನ್ ಚೈಲ್ಡ್ಹುಡ್ ಎಲ್ಲ ಅರ್ಧ ಪ್ರೋಗ್ರಾಮ್ಸ್. 7th ಇಂದ ಸ್ವಲ್ಪ ಹೈಸ್ಕೂಲ್ ಬಂದ್ಮೇಲೆ ಸ್ವಲ್ಪ ಐ ಕಾನ್ಸಂಟ್ರೇಟೆಡ್ ಆನ್ ಮೈ ಸ್ಟಡೀಸ್. 10th ಆದ್ಮೇಲೆ ಅಗೇನ್ ಗೋ ಟು ಪ್ರೋಗ್ರಾಮ್ಸ್, ಡಾನ್ಸ್ ಪ್ರೋಗ್ರಾಮ್, ಸಿಂಗಿಂಗ್, ಅದು ಇದು ಅಂತ. ದೆನ್ ಡಿಗ್ರಿ, ಕಾಲೇಜಲ್ಲೂ ಅಷ್ಟೇ. ಐ ವಾಸ್ ದಿ ಮ್ಯೂಸಿಕ್ ಟೀಮ್ ಅಲ್ಲಿ ಇದ್ದೆ ನಾನು. ಐ ವಾಸ್ ದಿ ಹೆಡ್. ಸೊ ಅಲ್ಲೂ ಹಾಡು, ಡ್ಯಾನ್ಸು, ಕಲ್ಚರಲ್ ಕಮಿಟಿ ಇದ್ದೆ. ಸೊ ಕಾಲೇಜು ಅದೇ. ದೆನ್ ಕಾಲೇಜ್ ಆದ್ಮೇಲೆ ಸೀರಿಯಲ್. ಅಂಡ್ ನಾವು ಅಷ್ಟೇ ಎಲ್ಲ ಸ್ಟಾರ್ಟಿಂಗ್ ಇಂದ ಎಂಡಿಂಗ್, ಸ್ಟಾರ್ಟ್ ಇಂದ ಇಲ್ಲಿವರೆಗೂ ಅದೇ ಮಾಡ್ಕೊಂಡೇ ಬಂದಿದ್ದೀನಿ. ಐ ಆಮ್ ಪ್ರೌಡ್ ಆಫ್ ದಟ್. ಓಕೆ. ಸೊ ನಾನ್ ಅವಾಗ್ಲೇ ಕೇಳ್ಬೇಕಂತ ಇದ್ದೆ, ನೀವ್ ಹೇಳಿದ್ರಿ ಅಂದ್ರೆ ಎದೆ ತುಂಬಿ ಹಾಡುವೇನೋ ಆ ಒಂದು ಶೋ ಟೈಮ್ ಅಲ್ಲಿ SPB ಸರ್ ಜೊತೆ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ. ಅಂಡ್ SPB ಸರ್ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಕೂಡ ಲೆಜೆಂಡ್ ಅವ್ರ ಹಾಡಾಗಿರ್ಬೋದು. ಒನ್ SPB ಸರ್. ಹೌದು ಹೌದು ಹೌದು. ಇಟ್ ಕ್ಯಾನ್ ನಾಟ್ ಬಿ ಅನದರ್ SPB ಸರ್. ಹೌದು. ಸಿನ್ಸ್ ನೀವ್ ಅವ್ರ ಜೊತೆ ಕಾರ್ಯಕ್ರಮಗಳನ್ನ ಮಾಡಿದೀರಾ ಅಂಡ್ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದೀರಾ. ಸೊ ಈ ಒಂದು ಅಂಶವನ್ನ ಅವ್ರಿಂದ ನಾನ್ ಕಲ್ತೆ ಅನ್ನೋದಾದ್ರೆ ಯಾವ್ದು? ತುಂಬಾ ಅಂದ್ರೆ ಅವಾಗ ಇನ್ನೊಂದು ಬೇಜಾರು ಏನಾಗ್ತಿತ್ತು ಅಂದ್ರೆ, ನಮ್ಗ ಅವ್ರು ಎಂತ ದೊಡ್ಡ ವ್ಯಕ್ತಿ ಅನ್ನೋದು ನಮಗ್ ಗೊತ್ತೇ ಇರ್ಲಿಲ್ಲ. ನಮ್ಗೆಲ್ಲಿ ಅವಾಗ ಇಂಟರ್ನೆಟ್ ಗೆ ಆಕ್ಸೆಸ್ ಇರ್ಲಿಲ್ಲ. ಹೌದು. ಇವಾಗಂದ್ರೆ ಮಕ್ಳಿಗೆ ಪ್ರತಿಯೊಂದು ಸೆಲೆಬ್ರಿಟೀಸು ಗೊತ್ತಿರುತ್ತೆ. ಅವ್ರು ಫೋನ್ ಅಲ್ಲಿ, ರೀಲ್ಸ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೋಡಿರ್ತಾರೆ. ಅವಾಗೆಲ್ಲ ಎಲ್ಲಿ our parents didn't they had any such YouTube accounts, Instagram accounts, ಇದೆಲ್ಲ ಇರ್ಲಿಲ್ಲ. ಸೊ ನಮಗ್ ಫಸ್ಟ್ ಆಫ್ ಆಲ್ ಮೊಬೈಲ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಸೊ ಬಟ್ ನನಗ್ ಗೊತ್ತಿತ್ತು ದಟ್ he's a great singer. He's one of the finest singers of our nation ಅಂತ ಅಷ್ಟು ಗೊತ್ತಿತ್ತು ಅಷ್ಟೇ. ಅಕಸ್ಮಾತ್ ಅವಾಗ ಇನ್ನೂ ಚೆನ್ನಾಗ್ ಗೊತ್ತಿದ್ರೆ ಇನ್ನ ಚೆನ್ನಾಗ್ ನಾನು ಅವ್ರ ಹತ್ರ ಟಿಪ್ಸ್ ಆಗ್ಲಿ ಏನಿರ್ಬೋದು ಎಲ್ಲ ಕೇಳ್ಬೋದಾಗಿತ್ತು. ತರ್ಲೆ ಜಾಸ್ತಿ ಮಾಡಿದೀನಿ ಅವ್ರ ಹತ್ರ. ಕಲ್ತಿರೋದಕ್ಕಿನ್ನ ಚಿಕ್ಕವಳಾಗಿರೋದ್ರಿಂದ ಐ ವಾಸ್ ದಿ ಓನ್ಲಿ ಯಂಗೆಸ್ಟ್ ಕಂಟೆಸ್ಟೆಂಟ್ ಆ ಶೋಗೆ. ಎಲ್ಲ 7th 8th ಅಲ್ಲಿ ಇದ್ರು, ನಾನು ಒಬ್ಳೆ 2nd 3rd ಅಲ್ಲಿ ಇದ್ದಿದ್ದು. ಐ ವಾಸ್ ದಿ ಓನ್ಲಿ ಕಿಡ್ ಇನ್ ದಟ್ ರಿಯಾಲಿಟಿ ಶೋ ಆ ಸೀಸನ್ ಅಲ್ಲಿ. ಸೊ ನನ್ ಜೊತೆಗೆ ತುಂಬಾ ತರಲೆ ಮಾಡೋರು. ಅಂದ್ರೆ ಈ ನನ್ನನ್ನು ಇಮಿಟೇಟ್ ಮಾಡೋದಾಗ್ಲಿ,
ಈ ತರದೆಲ್ಲ ಪ್ರತಿ ಶೋ ಅಲ್ಲಿ ಎಪಿಸೋಡ್ಸ್ ಅಲ್ಲೂ ಟೆಲಿಕಾಸ್ಟ್ ಆಗಿದೆ. ನಾನ್ ಹೆಂಗ್ ಬರ್ತೀನಿ, ನಾನ್ ಹೆಂಗ್ ಕೂತ್ಕೋತೀನಿ, ನಾನ್ ಹೆಂಗ್ ಓಡಾಡ್ತಾ ಇರ್ತೀನಿ, ಇದನ್ನೆಲ್ಲ ಶೋ ನಲ್ಲಿ ಅವರು ಇಮಿಟೇಟ್ ಮಾಡಿದ್ರು. ಒಂದ್ಸತಿ ಏನ್ ಮಾಡಿದ್ದೆ, ಪ್ರತಿ ಸರಿ ಅವ್ರು ಇಮಿಟೇಟ್ ಮಾಡ್ತಾರಲ್ಲ, ಇವಾಗ ನಾನ್ ಅವ್ರನ್ನ ಇಮಿಟೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು SP ಸರ್ ಬರಕಿನ ಮುಂಚೆ ನಂಗೆ ಗೊತ್ತಿರ್ಲಿಲ್ಲ ಅವ್ರು ಇನ್ನ ಸೆಟ್ ಅಲ್ಲಿ ಇನ್ನು ಬಂದಿಲ್ಲ ಅಂತ ಅನ್ಕೊಂಡಿದ್ದೆ. ಐ ವಾಸ್ ಸಿಟ್ಟಿಂಗ್ ಆನ್ ಹಿಸ್ ಚೇರ್. ಅಲ್ಲಿ ನಮ್ಮ BV ಶ್ರೀನಿವಾಸ್ ಸರ್ ಇರ್ಬೋದು, ವೇಣುಗೋಪಾಲ್ ಸರ್ ಇರ್ಬೋದು, ಅಲ್ಲಿ ಬೇರೆಯವ್ರೆಲ್ಲ ಇರ್ತಾರಲ್ಲ, ಕ್ರೂ ಇರ್ತಾರಲ್ಲ, ಅವ್ರಿಗೆಲ್ಲ ನೋಡಿ SP ಸರ್ ಹೆಂಗ್ ಮಾಡ್ತಾರೆ ಗೊತ್ತಾ, ಅವ್ರು ಬರ್ತಾರೆ ಲ್ಯಾಪ್ಟಾಪ್ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಾರೆ. ಸೊ ಐ ಕಂಪ್ಲೀಟ್ಲಿ ಇಮಿಟೇಟೆಡ್ ಹಿಮ್ ಅಂಡ್ ಹಿ ವಾಸ್ ಸ್ಟ್ಯಾಂಡಿಂಗ್ ರೈಟ್ ಬಿಹೈಂಡ್ ಮೀ. ಅದು ನನಗೆ ಗೊತ್ತಿರ್ಲಿಲ್ಲ. ಅವತ್ತಿನ ದಿವಸ ಐ ಗಾಟ್ ಸೋ ಎಂಬ್ಯಾರೆಸ್ಡ್. ಅಂದ್ರೆ ಆ ಮಕ್ಳಿಗ್ ಆಗತ್ತಲ್ಲ ಒಂಥರ ಉಪ್ಸ್ ಮೂಮೆಂಟ್, ಅಯ್ಯೋ ಅಶ್ವಿತ್ ಇಲ್ಲೇ ಇದಾರ ಇವ್ರು ಅನ್ನೋ ಟೈಪ್ಸ್ ಅಲ್ಲಿ. ನನಗೆ ಯಾರು ನಾನು ಇಮಿಟೇಟ್ ಮಾಡೋದನ್ನ ಕಂಪ್ಲೀಟ್ ಆಗಿ ನೋಡಿದಾರೆ. ಹಿ ಡಿಡ್ಂಟ್ ಇವನ್ ಡಿಸ್ಟರ್ಬ್ ಮೀ. ಏನೇನ್ ಮಾಡ್ತಾಳೆ ಇವಳು ನೋಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಮಿಟೇಟ್ ಮಾಡಾದ್ಮೇಲೆ ಬಂದು ಇದೆಲ್ಲ ಮಾಡ್ತೀಯಾ ನೀನು ಅಂತ ಎಪಿಸೋಡ್ ಅಲ್ಲಿ ಹೇಳಿದಾರೆ. ನಾನೇನಿಗ್ ಗೊತ್ತಾ ನಿನ್ನ ಇಮಿಟೇಟ್ ಮಾಡಿದ್ದು, ಇವಾಗ ನೀ ಎಪಿಸೋಡ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನೀನ್ ನನ್ ಇಮಿಟೇಟ್ ಮಾಡಿದ್ಯಲ್ಲ, ಇದೆಲ್ಲ ನಾನೇ ನೋಡಲ್ಲ ಅಂತ ಅನ್ಕೋಬೇಡ, ಎಲ್ಲ ನೋಡ್ತಾ ಇರ್ತೀನಿ ನಾನು ಅಂತ. ಅಯ್ಯೋ ಅಂತ ಈ ತರ ತರ್ಲೆ ಮೂಮೆಂಟ್ಸ್ ಜಾಸ್ತಿ. ಮತ್ತೆ ಆ ಎಷ್ಟೊಂದ್ಸತಿ ಊಟ ಶೋಸ್ ಹೋಗಕ್ಕೆ ನಾವು ಬಿಡ್ದಿನಲ್ಲಿ ನನ್ಗೆ ಇನ್ನ ಚೆನ್ನಾಗಿ ನೆನಪಿದೆ. ಅವರು ನನ್ಗೆ ಕೈ ತುತ್ತು ಮಾಡಿ, ಐ ಡೋಂಟ್ ರಿಮೆಂಬರ್ ಕರೆಕ್ಟ್ಲಿ, ಅನ್ನ ಹುಳಿನ ಅಥವಾ ಏನೋ ಗೊತ್ತಿಲ್ಲ. ಇಟ್ ವಾಸ್ ಅನ್ನ ಹುಳಿ ಅಂಡ್ ಅನ್ನ ಮತ್ತೆ ಮೊಸರು ಜೊತೆಗೆ ಬಾಳೆಹಣ್ಣು. ಎರಡ್ ಕಾಂಬಿನೇಷನ್ ನಲ್ಲಿ ಅವ್ರು ತಿಂತಾ ಇದ್ದಿದ್ದು ನೋಡ್ದೆ. ಅಂದ್ರೆ ಇವಾಗ ಅವಾಗೆಲ್ಲ ಮೊಸರನ್ನಕ್ಕೆ ಬಾಳೆಹಣ್ಣು ನೆಂಚ್ಕೊಳ್ಳೋ ಕಾನ್ಸೆಪ್ಟ್ ನಾನಂತೂ ನೋಡಿರ್ಲಿಲ್ಲ. ಸೊ ಇವಾಗಂದ್ರೆ ಎಲ್ಲಾ ಮೊಸರನ್ನಕ್ಕೆ ಮಾವಿನ ಹಣ್ಣು, ಉಪ್ಪಿನಕಾಯಿ, ತೊಕ್ಕು, ಚಟ್ನಿ ಇದೆಲ್ಲ ಇತ್ತು. ಅವಾಗೆಲ್ಲ ಬಾಳೆಹಣ್ಣು ಸುಮ್ನೆ ಅಲ್ಲಿ ಇದ್ದಿದ್ ಬಾಳೆಹಣ್ಣ ಕಟ್ ಮಾಡ್ಕೊಂಡು ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದ್ರು. ಅಯ್ಯೋ ಏನಪ್ಪ ಇದು ಅಂತ ನಾನ್ ಅದನ್ನ ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಮಾಡಿದ್ ನೋಡಿ ಬಾಯ್ಲಿ ಅಂತ ಕರ್ದು, ಸರ್ ನಂಗ್ ಬೇಡ ಸರ್ ಅಂತ. ನನ್ಗೆ ಅವಳು ಚಿಕ್ಕವಳಲ್ವ, ಅಯ್ಯೋ ಈ ತರದೆಲ್ಲ ಯಾರಪ್ಪ ತಿಂತಾರೆ ಅಂತ ನನ್ ಕೈ ತುತ್ ಮಾಡಿ ತಿಂದು ಟೇಸ್ಟ್ ಅಂತ ಅವ್ರಾಗವ್ರೆ ಅವ್ರ ಕೈಯಿಂದ ತಿನ್ಸಿದ್ರು ನನಗೆ. ಸೊ ಈ ತರ ಮೆಮೊರೀಸ್ ಜಾಸ್ತಿ ಇದೆ ಅವ್ರ ಹತ್ರ. ಹಾಡು ಬಗ್ಗೆ ಟಿಪ್ಸ್ ಆಗ್ಲಿ ಅದೆಲ್ಲ ಜಾಸ್ತಿ ಇಲ್ದೇ ಇದ್ರು, ಈ ತರ ಊಟದ್ದು ಅಲ್ಲೇ ಮೂಮೆಂಟ್ಸ್ ಅಂತೂ ಬೇಜಾನ್. ಸೂಪರ್ ಸೂಪರ್. ರಕ್ಷಿತಾ ಅವರು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾರೆ? ಹಾಡು ಹೇಳ್ತೀನಿ ಇಲ್ಲ ಅಂದ್ರೆ ಅದರ್ವೈಸ್ ಐ ಡೂ ದಿ ಸೇಮ್ ಥಿಂಗ್. ನೋ ಓಕೆ. ಇವಾಗ ಅದರ್ವೈಸ್ ನಾನು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರೆ ಫ್ರೀ ಟೈಮ್ ಅಲ್ಲಿ ಹಾಡ್ ಹೇಳ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಮೈ ವರ್ಕ್ ಇಸ್ ಆನ್ ಸಿಂಗಿಂಗ್. ಫ್ರೀ ಟೈಮ್ ಅಲ್ಲಿ ಹೌದು, ನಾನು ಏನು ಮಾಡಲ್ಲ ಫ್ರೀ ಟೈಮ್ ಅಲ್ಲಿ. ಏನು ಮಾಡಲ್ವಾ? ಸಿ ಐ ರಿವಿಸಿಟ್ ಮೈ ಓಲ್ಡ್ ಕಾರ್ಟೂನ್ಸ್. ಅಂದ್ರೆ ಆಸ್ವರ್ಲ್ಡ್ ಇರ್ಬೋದು, ಟಾಮ್ ಅಂಡ್ ಜೆರಿ ಇರ್ಬೋದು. ಸೊ ಇವಾಗ ಆಮೇಲೆ ಬಾಬ್ ದಿ ಬಿಲ್ಡರ್ಸ್. ಸೊ ಆಗಿನ ಕಾಲದ್ದು. ಇವಾಗ ನೋಡೋದು ಅಂತಂದ್ರೆ ಶಿನ್ಚಾನ್ ನೋಡ್ತೀನಿ. ದಟ್ಸ್ ಮೈ favorite cartoons. Okay. See, I know I'm old enough that I should not, No. fair. It's not fair enough to sit and watch cartoons. But it's okay. I think I will still do it. Nange 60 ವರ್ಷ ಆದ್ರೂ 70 ವರ್ಷ ಆದ್ರೂ I think I like to watch. Yeah, that's okay. Do what makes you happy. Correct alva? So cartoons ನೋಡ್ತೀನಿ. Okay. I cook. Wow. I cook. ಅಮ್ಮ ಬೈತಾ ಇರ್ತಾರ ಅಡ್ಗೆ ಮನೆ ತಿಪ್ಪೆ ಮಾಡ್ತೀನಿ ಅಂತ. ಬಟ್ ಸ್ಟಿಲ್ ಬೈಸ್ಕೊಂಡೇನೆ ಇದ್ ಮಾಡಿ ಐ ಕ್ಲೀನ್. ಬಟ್ ಅಮ್ಮಗೆ ಗೊತ್ತಲ್ಲ, ನಾವ್ ಎಷ್ಟೇ ಕ್ಲೀನ್ ಮಾಡಿದ್ರು ಅವ್ರಿಗೆ ಕ್ಲೀನ್ ಮಾಡಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಸಿಗೋದಿಲ್ಲ. ಹೌದು. ಸೊ ನಾನ್ ಎಷ್ಟೇ ಕ್ಲೀನ್ ಆಗಿ ಇಟ್ಕೊಂಡ್ರು ಐ ವಿಲ್ ಸ್ಟಿಲ್ ಗೆಟ್ ಸ್ಕೋಲ್ಡಿಂಗ್ಸ್. ಲೈಕ್ ಏನ್ ಇಷ್ಟ ತಿಪ್ಪೆ ಮಾಡಿದ್ಯಾ, ನಾನ್ ಇಟ್ಟಿರೋ ಜಾಗದಲ್ಲಿ ನೀನ್ ಅದನ್ನ ಇಟ್ಟಿಲ್ಲ ಅಂತ. ಬಟ್ ಐ ಕುಕ್ ಅ ಲಾಟ್. ಓಕೆ. ಏನ್ ನೀವು ಸ್ಪೆಷಲ್ ಆಗಿ ಕುಕ್ ಮಾಡ್ತೀರಾ? ಸ್ಪೆಷಲ್ ಆಗ ಮೈ ಫ್ರೆಂಡ್ಸ್ ಲವ್ whenever I prepare palak paneer. They come home. Maggie, they love my style of cooking Maggie. ಮತ್ತೆ anything you give me I can cook. ಹೌದಾ? Anything.
ಓಕೆ ಫ್ರಮ್ ಉಪ್ಪಿಟ್, ಹಾ. ಫ್ರಮ್ ದಿ ಬೇಸಿಕ್ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಹಿಡಿದು ಹ್ಮ್. ನಾರ್ತ್ ಇಂಡಿಯನ್, ಇಟಾಲಿಯನ್ ಕ್ವಿಸಿನ್ ಇರ್ಬೋದು, ಹ್ಮ್. ಎನಿಥಿಂಗ್ ಐ ಕ್ಯಾನ್ ಕುಕ್. ಓಕೆ, ಇವಾಗ ನಿಮ್ ಮನೆಯಲ್ಲಿ ಆ ತೆಲುಗು ಕಾಂಬಿನೇಷನ್ ಪ್ಲಸ್ ಕನ್ನಡದ ಕಾಂಬಿನೇಷನ್ ಆತರ ಇದಲ್ವಾ? ಸೊ ಯಾವ ಶೈಲಿಯ ಅಡಿಗೆ ಜಾಸ್ತಿ ಇರುತ್ತೆ ಮನೇಲಿ? ಇಲ್ಲ, ಹಾ. ಸ್ಟಾರ್ಟಿಂಗ್ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು. ಹ್ಮ್. ಆಲ್ಮೋಸ್ಟ್ 26 members in one house. It was a big house. ಬಂದವಾಗ ಹ್ಮ್. ಸೊ ಅವಾಗ ಅಪ್ಪನ್ ಸೈಡ್ ಹ್ಮ್. ಜಾಸ್ತಿ ಇದ್ರು ಮನೇಲಿ. ಅವಾಗ ಈ ಪಪ್ಪು ಇರ್ಬೋದು, ಗೋಂಗೂರ ಚಟ್ನಿ ಹೌದು. ಅದೆಲ್ಲ ಜಾಸ್ತಿ ಆಗ್ತಾ ಇತ್ತು. ಹ್ಮ್. ಒನ್ಸ್ ಇವಾಗ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಎಲ್ಲ ಅವ್ರವ್ರ ಮನೇಲಿ ಇದಾರಲ್ಲ. ಸೊ ಇವಾಗ ಅಮ್ಮ ಟುಕ್ ಓವರ್ ದಟ್ ಮಲ್ನಾಡ್ ಸ್ಟೈಲ್ ಬೇಳೆ ಸಾರು, ಹ್ಮ್. ಇರೋ ತರ ಬೇಳೆ ಸಾರು ಅಂಡ್ ಹುಳಿ. ಹುಳಿ. ನಮ್ಮ ಇದ್ರದ್ದು ಯಾವ್ದು ಸೌತ್ ಕೇಂದ್ರ ಸ್ಟೈಲ್ ಹುಳಿ ಬರುತ್ತಲ್ಲ ಆ ತರ. ಸೊ ಅಮ್ಮ ಹ್ಯಾಸ್ ಟೇಕನ್ ಓವರ್ ಇವಾಗ. ಹ್ಮ್. ಬಟ್ ಎರಡೂ ಆಗತ್ತೆ. ಒಂದ್ಸತಿ ಈ ಸೀಸನ್ ಬಂದಾಗಲ್ಲ ಗೋಂಗೂರ ಸಿಗತ್ತಲ್ವಾ, ಸೊ ಸೀಸನ್ ಬಂದಾಗಲ್ಲ ಗೋಂಗೂರ ಚಟ್ನಿ ಅದೆಲ್ಲ ಮಾಡ್ತಾ ಇರ್ತಾರ. ಬಟ್ ಅಪ್ಪ ಲವ್ಸ್ ಮಲ್ನಾಡ್ ಸ್ಟೈಲ್. ನಮ್ಗೆ ಆಗಾಗ ಖಾರವಾಗಿ ಏನಾದ್ರು ತಿನ್ಬೇಕು ಅನ್ಸುತ್ತೆ, ವಿ ಶಿಫ್ಟ್ ಟು ಆಂಧ್ರ ಸ್ಟೈಲ್ ಬಿಕಾಸ್ ಅಲ್ಲಿ ಸ್ವಲ್ಪ ಸ್ಪೈಸ್ ಸ್ಪೈಸಿ. ಸೊ ವಿ ಶಿಫ್ಟ್ ಟು ಆಂಧ್ರ ಸೊ ಎರಡು ಶೈಲಿಯ ಅಡಿಗೆ ಇದ್ದಾರೆ. ಎರಡು ಪ್ಲಸ್ ಎಲ್ಲಾ ತರದ್ದು. ಓನ್ಲಿ ವೆಜಿಟೇರಿಯನ್, ಸೊ ಎಲ್ಲಾ ತರದ್ದು ಅಡ್ಗೆನು ಇದ್ದೇ ಇರುತ್ತೆ. ಓಕೆ ಸೂಪರ್. ಇನ್ನ ರಕ್ಷಿತಾ ಅವರು ಆಕ್ಟಿಂಗ್ ಮಾಡ್ತೀರಾ, ಸಿಂಗಿಂಗ್ ಮಾಡ್ತೀರಾ, ಅಂಡ್ ತ್ರಿಧಾ ಮ್ಯೂಸಿಕ್ ಅಕಾಡೆಮಿ ಅದನ್ನು ಕೂಡ ನೀವು ರನ್ ಮಾಡ್ತಾ ಇದ್ದೀರಾ. ಸೊ ಎಲ್ಲಾನು ಕೂಡ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಏನಂತ ಬ್ಯಾಲೆನ್ಸ್ ಮಾಡೋ ಅಷ್ಟೇನ್ ಬ್ಯುಸಿ ಆಗಿಲ್ಲ. ಅದೇ ಹೇಳ್ದಂಗೆ ಇವಾಗ ನೀವು ವರ್ಕ್ ಲೈಫ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ, ವರ್ಕ್ ಟೈಮಲ್ಲಿ ವರ್ಕ್, ಅದರ್ವೈಸ್ ಲೀಜರ್ ಇದ್ದಾಗ ದೇ ಡೂ ಸಮಥಿಂಗ್ ಎಲ್ಸ್, ಬೇರೆ ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಜೊತೆಗೆ. ಸೊ ಇವಾಗೆಲ್ಲ ಮಲ್ಟಿ ಟಾಸ್ಕಿಂಗ್ ಇಸ್ ನಾಟ್ ಅ ಬಿಗ್ ಡೀಲ್, ಎಲ್ರು ಮಾಡ್ತಾರೆ. ಇವಾಗ ಒಬ್ರು ಕಂಪನಿಗೆ ಹೋಗ್ಬಿಟ್ಟು ಸೈಡ್ ಅಲ್ಲಿ ಒಂದು ದೋಸೆ ಕಾರ್ಟ್ ಹಾಕೊಂಡಿರ್ತಾರೆ, ವೀಕೆಂಡ್ ಬಿಸ್ನೆಸ್ ಅಂತ. ಸೊ ದರ್ ಇಸ್ ನಥಿಂಗ್ ಲೈಕ್ ಐ ಮ್ಯಾನೇಜ್ ಥಿಂಗ್ಸ್. ಈ ಡೇಟ್ ಅವೈಲೇಬಲ್ ಇದ್ರೆ ಯಾರಿಗೆ ಆ ಡೇಟ್ ನೆಸೆಸಿಟಿ ಇರುತ್ತೋ ಅವ್ರಿಗೆ ಕೊಡ್ತೀನಿ, ಶೂಟ್ ಇದ್ರೆ ಶೂಟು. ಬಟ್ ಅಕಾಡೆಮಿಗೆ ಬಂದ್ರೆ ಸಂಡೇಸ್ ಐ ಆಮ್ ಬ್ಲಾಕ್. ಓಕೆ, ಫಸ್ಟ್ ಹಾಫ್ ಐ ಆಮ್ ಬ್ಲಾಕ್. ನೋ ಮ್ಯಾಟರ್ ಯಾವ್ದೇ ಶೂಟ್ ಪ್ರೋಗ್ರಾಮ್ಸ್ ಏನೇ ಇದ್ರು ಐ ಸೇ ಫಸ್ಟ್ ಹಾಫ್ ಪ್ಲೀಸ್ ಕೇಳ್ಬೇಡಿ, ಸೆಕೆಂಡ್ ಹಾಫ್ ಇಂದ ಐ ಆಮ್ ಅವೈಲೇಬಲ್ ಅಂತ. 2 to 2 ಅವರ್ ಕಾಲ್ ಶೀಟ್ ಹಾಕೊಳ್ಳಿ, ಬಟ್ ಬೆಳಗ್ಗೆ ಐ ಆಮ್ ನಾಟ್ ಅವೈಲೇಬಲ್. ಸಂಡೇಸ್ ಮಾತ್ರ, ಅದರ್ವೈಸ್ ಏನಿಲ್ಲ. ಐ ಆಮ್ ವೆರಿ ಫ್ರೀ. ಸೂಪರ್. ಇನ್ನ ಸತ್ಯ ಸೀರಿಯಲ್ ಅಲ್ಲಿ ನೀವು ಆಕ್ಟಿಂಗ್ ಮಾಡುವಾಗ ಇವಾಗ ಅಳು ಸೀನ್ ಆಗಿರ್ಬೋದು ಅಥವಾ ಲವ್ ಸೀನ್ ಆಗಿರ್ಬೋದು, ತುಂಬಾನೇ ಅದ್ಭುತವಾಗಿ ಆಕ್ಟ್ ಮಾಡಿದೀರಾ. ಹೇಗೆ ಅದೆಲ್ಲ, ಯಾವ ತರ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಸತ್ಯ ಹೇಳಕ್ಕಾಗಲ್ಲ, ಅಂದ್ರೆ ಅಷ್ಟು ಅದ್ಭುತವಾಗಿತ್ತು. ಬಿಕಾಸ್ ಅಲ್ಲಿ ಎಲ್ಲಾ ನಟರು ಹೇಳೋದೇ ಬೇಡ. ಶ್ರೀನಿವಾಸ್ ಮೂರ್ತಿ ಸರ್ ಇರ್ಬೋದು, ಅಭಿಜಿತ್ ಸರ್ ಇರ್ಬೋದು, ನಮ್ಮ ಗೌತಮಿ ಜಾಧವ್ ಅವ್ರು ಇರ್ಬೋದು, ಶಾಲಿನಿ ಅವ್ರು ಇರ್ಬೋದು, ಮಾಲತಿ ಅಮ್ಮ ಇರ್ಬೋದು, ಸಾಗರ್ ಇರ್ಬೋದು, ಎಷ್ಟು ಜನ ಅಲ್ಲಿ ವರ್ಕ್ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರೋರು ವರ್ಕ್ ಮಾಡ್ತಾ ಇದ್ರು. ಯಾರು ಫ್ರೆಶ್ ಫೇಸ್ ಅಂತ ಯಾರು ಇರ್ಲಿಲ್ಲ ಅಲ್ಲಿ. ಮತ್ತೆ ನಮ್ಮ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸ್ವಪ್ನ ಮ್ಯಾಮು ಅಷ್ಟೇ, ಶಿ ವಾಸ್ ಅನ್ ಆಕ್ಟರ್ ಬ್ಯಾಕ್ ದೆನ್. ಸೊ ಇಷ್ಟು ಜನರ ಮಧ್ಯೆ ಕಲಿಯೋದ್ ತುಂಬಾ ಇತ್ತು. ಹೌದು, ಓಕೆ, ಒಬ್ರೊಬ್ರು ಒಂದೊಂದು ಏನಂತಾರೆ ಭಾವನೆಯಲ್ಲಿ ದೇವರ್ ಎಕ್ಸ್ಪರ್ಟ್ ಇದ್ರು ಅವರು. ಸೊ ಐ ಗಾಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ದಿ ಟೀಮ್. ಸೊ ಅದೊಂದು. ಈ ಅಳೋದು ನಗೋದು, ಸಿ ದಿ ಓನ್ಲಿ ಥಿಂಗ್ ಐ ಕಾಂಟ್ ಡೂ ವೆಲ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ according to me is laughing. I cannot laugh. I don't know, I've tried. ಅಂದ್ರೆ ನಗ್ತೀನಿ, ಬಟ್ ನನ್ಗದ ಆರ್ಟಿಫಿಷಿಯಲ್ ಅನ್ಸುತ್ತೆ. ಸಿ ಫಾರ್ ಯು ಆಸ್ ಅನ್ ಆಡಿಯನ್ಸ್ ನಿಮ್ಗದ ಅನ್ಸಲ್ಲ,
ಬಟ್ ನನ್ಗೆ ಐ ಕ್ಯಾನ್ ಕ್ರೈ ನ್ಯಾಚುರಲಿ. ಹ್ಮ್. ಓಕೆ, ಐ ಕ್ಯಾನ್ ಕ್ರೈ, ಐ ಕ್ಯಾನ್ ಪುಟ್ ದಟ್ ಎಮೋಷನ್ ವೆರಿ ನ್ಯಾಚುರಲಿ. ನನಗದು ನಾನ್ ಅತ್ತೆ ಅದು ಆಕ್ಟಿಂಗ್ ಅಂತ ನನಗ್ ಅನ್ಸಲ್ಲ. ಹ್ಮ್. ಬಟ್ ವೆನ್ ದೇರ್ ಇಸ್ ಅ ಲಾಫಿಂಗ್ ಸೀನ್, ಹ್ಮ್. ಜೋರಾಗಿ ನಗಬೇಕು ಅಂದಾಗೆಲ್ಲ ಐ ಡೂ ದಿಸ್ ಸೊ ದಟ್ ಏನದು ಕರೆಕ್ಟ್ ಆಗಿ ಫೇಶಿಯಲ್ ಇದಾಗ್ಲಿ ಅಂತ. ಹ. ಐ ಕೆನಾಟ್ ಲಾಫ್. ಅದೇನೋ ಅದೊಂದು ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ. ಬಟ್ ಐ ಥಿಂಕ್ ಇಟ್ಸ್ ಹೈ ಟೈಮ್ ಫಾರ್ ಮೀ ಟು ಲರ್ನ್ ದಟ್ ಸೀರಿಯಸ್ಲಿ. ಬಟ್ ಇಲ್ಲ, ಐ ಟ್ರೈಡ್ ಎಷ್ಟೊಂದ್ ಸತಿ. ಐ ಟ್ರೈಡ್ ಬೇರೆ ಬೇರೆ ರೀತಿ, ಬೇರೆ ಬೇರೆ ಅವ್ರನ್ನ ಕೇಳಿದೀನಿ ಹೆಂಗ್ ಇದನ್ ಮಾಡ್ಲಿ, ಆ ಹೆಂಗ್ ನಗ್ತೀರಾ ನೀವು ಅದೆಲ್ಲ ಕೇಳಿದೀನಿ. ಬಟ್ ನಥಿಂಗ್ ಇಸ್ ವರ್ಕಿಂಗ್ ಔಟ್ ಫಾರ್ ಮೀ. ಬಟ್ ಯಾ, ಅವಾಗ ಡೈರೆಕ್ಟ್ರು ಏನೋ ಒಂದು ಇದ್ ಮಾಡ್ತಾರೆ, ಹ್ಮ್. ಅಲ್ಲಿ ಏನಾರು ನಗು ಬರ್ಸೋ ತರ ಏನೋ ಒಂದ್ ಮಾಡಿರ್ತಾರೆ. ಹ್ಮ್. ಸೊ ಅದಲ್ಲೇ ಇರುತ್ತೆ ನಗು ಬಾಯಲ್ಲೇನೆ. ಅವಾಗ ಅಲ್ಲಿಗಲ್ಲೇ manage ಆಗ್ಬಿಡುತ್ತೆ. ಮ್ಯಾಚ್ ಆಗತ್ತೆ, ಮ್ಯಾನೇಜ್ ಆಗತ್ತೆ. ಓಕೆ. ಹಾಗೆ ಐ ಕೆನಾಟ್ ಲಾಫ್ ಆನ್ ಸ್ಕ್ರೀನ್. ಓಕೆ. ಓಕೆ, ಇವಾಗ ಸತ್ಯ ಸೀರಿಯಲ್ ಯಾವ್ದಾದ್ರು ಒಂದು ಸೀನ್ ಅಥವಾ ಯಾವ್ದಾದ್ರು ಒಂದು ಡೈಲಾಗ್ ನೆನಪಲ್ಲಿ ಅಯ್ಯೋ, ಇಲ್ವಾ? ಆಮ್, ನೆನಪು ಮಾಡ್ಕೊಳ್ಳಿ. ಇಲ್ಲ, ಅಳ್ಸಲ್ಲ ನಾನು, ಅಳೋ ಸೀನ್. ಇಲ್ಲ ಇಲ್ಲ, ಅಲ್ಲ, ಅಳು ಸೀನ್ ರಿತು ಮಾಡೇ ಇಲ್ಲ. ಓಕೆ. ಫಸ್ಟ್ ಆಫ್ ಆಲ್ ತುಂಬಾ ಕಮ್ಮಿ. ಹಾ. ಈ ಫ್ಯಾಮಿಲಿಲಿ ಈ ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ಅವಾಗ್ಲೂ ಹತ್ತಿಲ್ಲ. ವೆರಿ ರೇರ್ ಹ್ಮ್. ದಟ್ ರಿತು ಹ್ಯಾಸ್ ಕ್ರೈಡ್ ಆನ್ ಸೀನ್. ಬಟ್ ಯಾವ್ದಾದ್ರು ಒಂದು ಡೈಲಾಗ್. ಅಂದ್ರೆ ನನ್ನ ಹ್ಮ್. ರಾಖಿ ಇದ್ನಲ್ಲ, ಹ್ಮ್. ಅಂದ್ರೆ ರಿತು ಪಾರ್ಟ್ನರ್, ಹ್ಮ್. ಅವನ್ ಜೊತೆ ಫೋನ್ ಅಲ್ಲಿ ಒಂದು ಕಾನ್ವರ್ಸೇಷನ್ ಇತ್ತು. ಹ್ಮ್. ಆ, ರಾಖಿ, ಸಾರಿ ಕಣೋ, ನನ್ನಿಂದ ನಿನಗ್ ತುಂಬಾ ಬೇಜಾರಾಗಿದೆ ಅನ್ಸತ್ತಲ್ವಾ? ಬಟ್ ನಾನ್ ಏನ್ ಮಾಡ್ಲಿ, ಮನೇಲಿ ಈ ತರ ಎಲ್ರು ಫೋರ್ಸ್ ಮಾಡ್ತಾ ಇದ್ರೆ ನಾನು ಎಷ್ಟು ಅಂತ ಸಹಿಸ್ಕೊಂಡಿರ್ಲಿ? ನೀನ್ ಬೇರೆ ನನ್ ಜೊತೆ ಮಾತಾಡ್ಸೋದೇ ಇಲ್ಲ, ಬರೀ ಓದು 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 ಅಂತಾನೆ ಇರ್ತೀಯ. ನನಗ್ ಯಾವಾಗ ನೀನ್ ಅಟೆನ್ಷನ್ ಕೊಡ್ತೀಯ? ನನ್ ಹತ್ರ ನೀನ್ ಯಾವಾಗ ಚೆನ್ನಾಗ್ ಮಾತಾಡ್ಸ್ತೀಯ? ಸಮಥಿಂಗ್ ಲೈಕ್ ದಿಸ್. ನಾಟ್ ದಿ ಎಕ್ಸಾಕ್ಟ್ ಒನ್, ಬಟ್ ಯಾ. ಸೊ ಇವಾಗ ತ್ರಿಧಾಮ್ ಮ್ಯೂಸಿಕ್ ಅಕಾಡೆಮಿಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಇವಾಗ ಕರೆಂಟ್ಲಿ 55. ವಾವ್, ಸೂಪರ್ ಸೂಪರ್. ಸೊ ನಿಮ್ ಮನೆಯಲ್ಲಿ ಯಾರಾದ್ರೂ ಸಿಂಗರ್ಸ್ ಇದಾರ ಅಥವಾ ಮನೇಲಿ ಯಾರಾದ್ರೂ ಹಾಡ್ತಾರ? ಅವರಿಂದ ನೀವು ಕಲ್ತಿರೋದಾ, ಅಂದ್ರೆ ಇನ್ಸ್ಪಿರೇಷನ್? ಇಲ್ಲ, ಅಂದ್ರೆ ನಮ್ಮ ಮೊದಲನೇ ಅಕ್ಕ ಸುಮ್ನೆ ಅಲ್ಲಿ ಮನೆ ಹತ್ರನೇ ಕ್ಲಾಸಸ್ಗೆ ಹೋಗ್ತಾ ಇದ್ಲ ಅಷ್ಟೇ. ಅಂದ್ರೆ ಫ್ಯಾಮಿಲಿಯಿಂದ ಬಂದಿರೋದು ಆತರ ಏನಿಲ್ಲ. ಆ ನಮ್ಮಕ್ಕ ಅದೇ ಈ ತರ ಕ್ಲಾಸಸ್ಗೆ ಏನೋ ಹೋಗ್ತಿದ್ಲು, ಅದೇ ಒಂದ್ ಹಾಡನ್ನ ನನಗೆ ಹೇಳ್ಕೊಟ್ಟಿದ್ದ ಅಷ್ಟೇ. ಅದಾದ್ಮೇಲೆ when she discontinued, but she's a dancer, she's a classical dancer. ಸೊ ಇವಾಗ ನೆಕ್ಸ್ಟ್ ಈ ವರ್ಷ ಅರಂಗೇಟ್ರಂ ಮಾಡ್ತಾ ಇದ್ದಾಳೆ. ಸೊ ಎಸ್, ಸೊ ಡಾನ್ಸ್ ಎಸ್, ಬಸ್ ಸಿಂಗಿಂಗ್ ಅಂತ ಏನು ಇಲ್ಲ. ಕ್ಲಾಸಸ್ ಹೋಗಿ ಎಲ್ಲ ವಿದ್ವತ್ತಾಗಿ ಇಲ್ಲ, ಆ ತರದ್ದೆಲ್ಲ ಏನಿಲ್ಲ. ನಾನು ಒಬ್ಳೆ ಹಾಡೋದು. ನೀವು ಕೂಡ ಡಾನ್ಸ್ ಮಾಡ್ತೀರಾ ಅಲ್ವಾ? ಎಸ್, ಅದೇ ಅವಳಿಂದಾನೇ ಕಲ್ತಿದ್ದು. ನಾನು ಯಾವ ಡಾನ್ಸ್ ಕ್ಲಾಸಸ್ಗಾಗ್ಲಿ ಆ ಥರದ್ದೇನ್ ಹೋಗ್ಲಿಲ್ಲ. ನಮ್ಮಕ್ಕ ಭ್ರಮರಿನಲ್ಲಿದ್ಲು. ಸೊ ಅವಳ ಜೊತೆ ನಾನು ಹೋಗ್ತಿದ್ದೆ. ಐ ವಾಸ್ ಅ ಕೃಷ್ಣ ಪ್ಲೇನ್ ಅಲ್ಲಿ, ಕೃಷ್ಣ ಪಾರ್ಟ್ ಪ್ಲೇ ಮಾಡ್ತಾ ಇದ್ದೆ. ಸೊ ಆತರ ಹೋಗಿ ಅವ್ರನ್ನೆಲ್ಲ ನೋಡಿ ಕಲಿತಾ 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 ಸ್ವಲ್ಪ ತಕ್ಕ ಮಟ್ಟಿಗೆ ಕ್ಲಾಸಿಕಲ್ ಮಾಡ್ತೇನೆ. ನಾಟ್ ಅ ಪ್ರೊಫೆಷನಲ್ ಡಾನ್ಸರ್ ದೋ, ಬಟ್ ಮಾಡ್ತೀನಿ ಕ್ಲಾಸಿಕಲ್ ಡಾನ್ಸ್. ಓಕೆ, ಇವಾಗ ಸಿಂಗರ್ ಅಂದ ತಕ್ಷಣ ಏನಾದ್ರೂ ಒಂದು ಮಾರ್ನಿಂಗ್ ರೂಟೀನ್ ಇರುತ್ತಲ್ವಾ? ಸೊ ಏನು ನಿಮ್ಮ ರೂಟೀನ್ ಏನು? ಯಾವ ರೂಟೀನು ಇಲ್ಲ. ಓಕೆ. ಸಿ if I have to look very inspirational and ಇದರಿಂದ ಏನಾದ್ರು ಟಿಪ್ಸ್ ತಗೋಬೇಕು ಅಂದ್ರೆ there are lot of trips. ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎದ್ದ ತಕ್ಷಣ ವಾರ್ಮ್ ವಾಟರ್ ಕುಡಿಬೇಕು. ಮೋಸ್ಟ್ ಆಫ್ ದಿ ಟೈಮ್ ವಾರ್ಮ್ ವಾಟರ್ ಕುಡಿಬೇಕು. ಮತ್ತೆ ನೀರಲ್ಲಿ ಜೀರಿಗೆ ಹಾಕಿರ್ಬೇಕು, ಅಮೋದಿನಿ ತಿಂತಾ ಇರ್ಬೇಕು. ಸೊ ಈ ತರ ಸುಮಾರು ಟಿಪ್ಸ್ ಗಳಿದೆ, ಬಟ್ ನಾನ್ ಯಾವ್ದು ಮಾಡಲ್ಲ.
ಮತ್ತೆ ವಾಯ್ಸ್ ನ ಹೇಗ್ ಮೇಂಟೈನ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಇವಾಗ ನಾವೇನಾದ್ರೂ ಔಟ್ ಸೈಡ್ ಏನಾದ್ರೂ ಕರ್ದಿರೋದ್ ತಿಂದ್ರೆ ಆತರ ವಾಯ್ಸ್ ಹಾಳಾಗತ್ತೆ ಅಂತ ಹೇಳ್ತಾರ. ಶುಡ್ ಲಕ್ಕಿಲಿ ನನ್ಗೆ ಆ ತರದ್ ಏನಾಗಲ್ಲ. ಹ್ಮ್ ನನ್ಗೆ ಇವಾಗ ಬಜ್ಜಿ ತಿನ್ಕೊಂಡು ಹಾಡ್ಬೋದು. ವಾ ಬಜ್ಜಿ ತಿಂದು ಒಂದ್ ನೀರ್ ಕುಡಿದ್ರೆ ಅಷ್ಟೇ ಡನ್. ಓಕೆ. ಐಸ್ ಕ್ರೀಮ್ ತಿಂದು ಹಾಡ್ಬೋದು. ಹ್ಮ್ ಸಿ ಡಿಪೆಂಡ್ಸ್ ಆನ್ ಪರ್ಸನ್. ಇವಾಗ ಹ್ಮ್ ಒಬ್ರಿಗೆ ಒಂದೊಂದ್ ತರ. ಇವಾಗ ಒಬ್ರಿಗೆ ಎಣ್ಣೆ ಕರ್ದಿದ ತಕ್ಷಣ ದೇ ನೀಡ್ ಸಮ್ ಸ್ಪೇಸ್. ಅವ್ರ ಮತ್ತೆ ವಾಪಸ್ ವಾಯ್ಸ್ ಬಂದು ಕರೆಕ್ಟ್ ಆಗಿ ಕೂತ್ಕೊಳ್ಳೋದಿಕ್ಕೆ ಸ್ವಲ್ಪ ಅವರ್ಗಳ ಗಟ್ಲೆ ಬೇಕು. ಹ್ಮ್ ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಒಬ್ರೊಬ್ರಿಗೆ ಒಂದೊಂದ್ ತರ. ಬಟ್ ನನಗೆ ಆ ತರ ಎಲ್ಲ ಏನಿಲ್ಲ. ಹ್ಮ್ ಬಟ್ ಐ ಸೇ ದಟ್ ಇಲ್ಲ ಈ ತರ ಮಾಡಿ ಹ್ಮ್ ಇಟ್ ವಿಲ್ ಬಿ ಗುಡ್ ಅಂತ. ಹ್ಮ್ ಅವಾಗ ಮಾಡ್ತಿದ್ದೆ ವೆನ್ ಐ ವಾಸ್ ಗಿವಿಂಗ್ ಪ್ರೋಗ್ರಾಮ್ಸ್ ಎಲ್ಲ. ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೆ, ಬಿಸಿ ನೀರ್ ಕುಡಿತಾ ಇರೋದು ಅದೆಲ್ಲ. ಇವಾಗೇನ್ ಆತರ ಪರ್ಟಿಕ್ಯುಲರ್ ರೂಟೀನ್ ಅಂತೆಲ್ಲ ಏನ್ ನಾನೇನ್ ಫಾಲೋ ಮಾಡ್ತಲ್ಲ. ಬಟ್ ಐ ಮೇಕ್ ಶೋರ್ ಇಫ್ ದೇರ್ ಇಸ್ ಎನಿ ಕಾನ್ಸರ್ಟ್ ಅಥವಾ ಏನಾದ್ರು ಮುಂದೆ ನಾನು ಏನಾದ್ರು ಕಚೇರಿ ಅಥವಾ ಏನಾದ್ರು ಕೊಡ್ತಾ ಇದೀನಿ ಅಂತಂದ್ರೆ ಆ ಟೈಮ್ ಪೀರಿಯಡ್ ಅಲ್ಲಿ ಐ ಅವಾಯ್ಡ್ ಸರ್ಟನ್ ಫುಡ್ಸ್ ಅಷ್ಟೇ. ಹೆವಿ ಆದ್ರೆ ನನಗೆ ಹಾಡಕ್ಕಾಗಲ್ಲ. So, ಈ ತರದ್ ಮಾಡ್ತೀನಿ ಅಷ್ಟೇ. ನಥಿಂಗ್ ಇನ್ ಪರ್ಟಿಕ್ಯುಲರ್ ಮಾಡೇ ಮಾಡ್ತೀನಿ ಅಂತ ಅಷ್ಟೇ. ಅದ್ ಬಿಟ್ಟು ಬೇರೆ ಏನ್ ರೂಟೀನ್ ಗಿಟೀನ್ ಎಲ್ಲ ಏನಿಲ್ಲ. ಎದ್ದು ಫ್ರೆಶ್ ಅಪ್ ಆಗಿ ಶವರ್ ಆದ್ಮೇಲೆ ತಿಂತಾ ಇರೋದಷ್ಟೇ. ಓಕೆ ಓಕೆ. ಸೊ ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿದಾಗ ನೀವು ಜಾಸ್ತಿ ಮೇಲ್ ವರ್ಷನ್ ಆಫ್ ಏನ್ ಸಾಂಗ್ ಇರುತ್ತೆ ಅದನ್ನ ಹಾಡ್ತೀರಾ. ಅಂದ್ರೆ ತುಂಬಾನೇ ಹೈ ಪಿಚ್ ಅಲ್ಲಿ and ತುಂಬಾ ಅದ್ಭುತವಾಗಿರುತ್ತೆ ಕೇಳೋದಕ್ಕೆ. ಹೇಗೆ ನಿಮ್ಗೆ ಆ ಥಾಟ್ ಹೇಗ್ ಬಂತು? ಇಲ್ಲ, ದಿಸ್ ಹ್ಯಾಪನ್ ವೆರಿ ರ್ಯಾಂಡಮ್ಲಿ. ಒಂದ್ ಹಾಡ್ ಇಷ್ಟ ಆಗಿತ್ತು ನನ್ಗೆ. ಸೊ ಈ ಹಾಡ್ ತುಂಬಾ ಇಷ್ಟ ಆಗಿತ್ತು ನನ್ಗೆ. ಅದ್ರಲ್ಲಿ ಸೋನು ನಿಗಮ್ ಅವರು ಹಾಡಿದ್ದಾರೆ, ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ. ಸೊ ನಾನ್ ಬರೀ ಫೀಮೇಲ್ ಹಾಡ್ಬಿಟ್ಟು ಹಾಡ್ ನಿಲ್ಸಕ್ ಆಗಲ್ಲ. ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಸಾಂಗ್. ಸರಿ ಆಯ್ತು, ನೋಡೋಣ ಹೆಂಗ್ ಬರುತ್ತೆ ನೋಡೋಣ ಅಂತ ಸುಮ್ನೆ ಚಾಲೆಂಜ್ ಆಗಿ ತಗೊಂಡಿದ್ದೆ ಅಷ್ಟೇ. ದಟ್ ಒನ್ ರೀಲ್ ಗಾಟ್ ವೆರಿ ವೈರಲ್. ಸೊ ಆರಿಂದ ತುಂಬಾ ಜನ ಚಾಲೆಂಜಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ನಮಗೂ ಈ ಪಿಚ್ ಆಗತ್ತಾ, ನಮ್ ವೋಕಲ್ ರೇಂಜ್ ಏನಿದೆ, ನಾವು ಟೆಸ್ಟ್ ಮಾಡ್ಕೊಳ್ಳೋಣ, ನಾವ್ ಎಲ್ಲಿವರೆಗೂ ನಾವು ರೇಂಜ್ ನಾವು ಮುಟ್ಬೋದು ಅಂತ ಸುಮಾರು ಜನ ಚಾಲೆಂಜಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ದೆನ್ ನೀವ್ ಹೇಳ್ದಂಗೆ ಇವಾಗ ಮೇಲ್ ಪಾರ್ಟ್ ಹಾಡೋದು ಹೇಗೆ ಅಂತ ಕೇಳಿದ್ರಿ. ಸಿ ಅದರ್ವೈಸ್ ಕಾನ್ಸರ್ಟ್ಸ್ ಅಲ್ಲಿ ಅಥವಾ ಪ್ರೋಗ್ರಾಮ್ ಗಳಲ್ಲಿ ನಾವ್ ಎಲ್ಲೇ ಹೋದ್ರು ನಮ್ ಪಾರ್ಟ್, ಫೀಮೇಲ್ ಪಾರ್ಟ್ ಏನಿದೆ ಅದನ್ನ ನಾವ್ ಹಾಡ್ತೀವಿ. ನೆವರ್ ಗೋ ಟು ಮೇಲ್ ಪಾರ್ಟ್ ಬಿಕಾಸ್ ಮೇಲ್ ಸಿಂಗರ್ಸ್ ಇರ್ತಾರೆ. ಹೌದು. ದಿಸ್ ಇಸ್ ದಿ ಓನ್ಲಿ ಚಾನ್ಸ್ ವೇರ್ ನಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ನಮ್ ಮನೇಲಿ ಪ್ರಾಕ್ಟೀಸ್ ಮಾಡೋ ಟೈಮ್ ಅಲ್ಲಿ ಅಥವಾ ನಾವ್ ಒಬ್ರೇ ಇರೋವಾಗ ಈ ತರ ಚಾನ್ಸ್ ಗಳು ಸಿಗತ್ತೆ ವೇರ್ ವಿ ಕ್ಯಾನ್ ಸಿ ಮೇಲ್ ಪಾರ್ಟ್ ಆಲ್ಸೋ. ಸೊ ಯಾವಾಗ್ಲೂ ಫೀಮೇಲ್ದೇ ಹಾಡಿ 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 ನಮಗೂ ಬೇಜಾರಾಗಿರುತ್ತೆ. ಸೊ ಮೇಲ್ದು ಕೆಲವೊಂದ್ಸತಿ ಅದೇ ಪಿಚ್ ಹೇಳ್ದಂಗೆ ಪಿಚ್ ಬೇರೆ ಇರುತ್ತೆ. ಈಗ ಮೇಲ್ ಪಿಚ್ ಅಂತ ಒಂದಿರುತ್ತೆ, ಫಿಮೇಲ್ ಪಿಚ್ ಅಂತ ಒಂದಿರುತ್ತೆ. ಸೊ ಅವ್ರ ಪಿಚ್ ಅಲ್ಲಿ ನಾವ್ ಹಾಡೋದು ನಮಗ್ ಒಂದ್ಸತಿ ಚಾಲೆಂಜ್ ಅನ್ಸುತ್ತೆ. ಸೊ ಆ ಚಾಲೆಂಜ್ ನಾವ್ ತಗೋಬೇಕಂದ್ರೆ ನಾವ್ ಏನೇನ್ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ದೇರ್ ಆರ್ ಲಾಟ್ ಆಫ್ ಏನೋ ನಿಮ್ಗೆನೆ ಏನೇನ್ ಮಾಡ್ಬೇಕು, ನಾನ್ ಏನ್ ಮಾಡಿದ್ರೆ ಆ ಪಿಚ್ ನಾನ್ ರೀಚ್ ಆಗ್ತೀನಿ, ಹೋಮ್ ವರ್ಕ್ ಆಗುತ್ತೆ. ಸೊ ದಟ್ ಈಸ್ ಐ ಲೈಕ್ ಟು ಸಿಂಗ್ ಮೇಲ್ ಪಾರ್ಟ್ ದನ್ ಫಿಮೇಲ್. ಫಿಮೇಲ್ ಅಫ್ಕೋರ್ಸ್ ಎಲ್ರು ಕೇಳೇ ಇರ್ತಾರೆ. ಮೇಲ್ ಸಾಂಗ್ಸ್ ಫಿಮೇಲ್ ಹಾಡೋದು ತುಂಬಾ ಕಮ್ಮಿ. ಹೌದು ಹೌದು. ಸೊ ವೈ ನಾಟ್ ಅಂತ. ಓಕೆ. ಅಂಡ್ ನನ್ಗೆ ಎಸ್ಪೆಷಲಿ ನೀವ್ ಐ ಥಿಂಕ್ ಪಿನ್ ಕೂಡ ಮಾಡಿಟ್ಟಿದ್ರ ಅನ್ಕೋತೀನಿ. ಸುಮ್ಮನೆ ಅದು ತುಂಬಾ ನನ್ಗೋಸ್ಕರ ಅದು ಹಾಡ್ಬೇಕು ನೀವು. ಖಂಡಿತ ಖಂಡಿತ ಹಾಡ್ತೀನಿ. ದಟ್ ವಾಸ್ ದಿ ಮೋಸ್ಟ್ ಟಫೆಸ್ಟ್ ಇವಾಗ ಸದ್ಯಕ್ಕೆ ತಗೊಂಡಿರೋ ಚಾಲೆಂಜಸ್ ಅಲ್ಲಿ. ಬಿಕಾಸ್ ತುಂಬಾ ಚೆನ್ನಾಗಿದೆ, ಅದು ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಕಷ್ಟ ಆಯ್ತು, ಬಟ್ eventually I could pick the range. ಹಾಡ್ತಾ I could pick the range. ಬಟ್ ಕಷ್ಟ ಇದೆ. ಅಂದ್ರೆ ಇವಾಗ ಕೇಳುವಾಗ ಇವಾಗ ಮೇಲ್ ಹಾಡ್ತಾ ಇರೋದ್ರಿಂದ ಹೌದು 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 ಓಕೆ ಅಂತ ಅನ್ಸುತ್ತೆ. ಬಟ್ ಮೇಲ್ ಪಾರ್ಟ್ ಅನ್ ಫೀಮೇಲ್ ಹಾಡ್ದಾಗ ಶಿಟ್ ಏನಿದೆ ಇಷ್ಟ ಕಷ್ಟ ಅನ್ಸುತ್ತೆ. ಹೌದು ಹೌದು ಹೌದು. ಯಾ, ಓಕೆ.
ಸುಮ್ಮನೆ ಹೇಗೆ ನನ್ನೇ ನೋಡುತ್ತಾ ಪ್ರೇಮಿಯಾದೆನೆ ಜೀವವೇ ಹೋಗಲಿ ನೀನಿರೇ ತೋಳಲಿ ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ ಸುಮ್ಮನೆ ಹೀಗೆ ಥ್ಯಾಂಕ್ ಯು. ನಾನು ಇಷ್ಟು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾ ಇದ್ದೆ ಅಂಡ್ ಇವತ್ತು ಲೈವ್ ಆಗಿ ಕೇಳ್ದೆ. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇವಾಗ ನನ್ನೊಂದು ಕ್ವಶನ್ ಇದೆ, ಯಾಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಚಾಲೆಂಜ್ ಅಂದ್ರೆ ಈ ಒಂದ್ ಏನ್ ಹಾಡ್ತೀರಾ ನೀವು ಮೇಲ್ ವರ್ಷನ್ ಆಫ್ ಸಿಂಗಿಂಗ್. ಸೊ ಇವಾಗ ನಾನ್ ನೋಡಿರೋ ಪ್ರಕಾರ ರಾಜೇಶ್ ಕೃಷ್ಣನ್ ಸರ್ದ್ ಆಗಿರ್ಬೋದು, ಸೋನು ನಿಗಮ್ ಸರ್ದ್ ಆಗಿರ್ಬೋದು, ಸೊ ಆ ತರ ವರ್ಷನ್ ನೀವ್ ಹಾಡ್ತೀರಾ. ನಿಮ್ಗೆ ಯಾವತ್ತಾದ್ರೂ ಅವರಿಂದ ಒಂದು ಕಮೆಂಟ್ ಬಂದಿದ್ಯಾ? ಖಂಡಿತ. ಇವಾಗ ನಾನು ಹೇಳಿಲ್ಲ ಯಾರಲ್ಲೂ ಹ್ಮ್. ಫಸ್ಟ್ ನಮ್ದು ವೈರಲ್ ಏನಾಗಿತ್ತು video, ಹ್ಮ್. ಅದು ಮ್ಯೂಸಿಕ್ ಡೈರೆಕ್ಟರ್ ನನ್ಗೆ ಖುದ್ದಾಗಿ ಮೆಸೇಜ್ ಮಾಡಿದ್ರು, ವಾವ್. ವಿಲ್ ಡೆಫಿನೆಟ್ಲಿ ವರ್ಕ್ ಟುಗೆದರ್ ಹ್ಮ್. ಅಂತ ಹೇಳಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಹ್ಮ್. ಶ್ರೀಧರ್ ಬಿ ಸಂಭ್ರಮ. ಹೌದು ಹೌದು. ಸೊ ಅವ್ರು ಮೆಸೇಜ್ ಮಾಡಿದ್ರು. ಹ್ಮ್. ಅದೇ ಸೋಮು ನಿಗಮ್ ಇಂದ ಏನೋ ಹ್ಮ್. ಆತರ ರೆಸ್ಪಾನ್ಸ್ ಎಲ್ಲ ಏನ್ ಮಾಡಿಲ್ಲ. ಹ್ಮ್. ಆ ಇವಾಗ ರೀಸೆಂಟ್ಲಿ ನಾನು ಒಂದು ಹಾಡ್ ಹಾಕಿದ್ದೆ. ಹ್ಮ್. ರಾಜೇಶ್ ಕೃಷ್ಣನ್ ಸರ್ ಸರಿಗಮಪನಲ್ಲಿ ಒಂದು ಹಾಡಿದ್ರು. ಹ್ಮ್. ಸೊ ಲೈಕ್ ಎಲ್ಲ ಮಾಡೋದು ಈ ತರ ಜನರಲ್ ಇರುತ್ತೆ, ತೀರಾ ಪರ್ಸನಲ್ ಆಗಿ ಹ್ಮ್. ಕಮೆಂಟ್ ಆ ತರ ಬಂದಿರೋದೆಲ್ಲ. ಇವಾಗ ಲಿರಿಕ್ಸ್ ಮರ್ತ್ ಬಿಟ್ರಿ ಅಂತಂದ್ರೆ ಹೇಗ್ ಮ್ಯಾನೇಜ್ ಮಾಡ್ತೀರಾ ನೀವು ಅಂತ? ಲಿರಿಕ್ಸ್ ಸಾಮಾನ್ಯ ಅಂದ್ರೆ ಇವಾಗ ಕಾನ್ಸರ್ಟ್ಸ್ ಅಂತ ಬಂದಾಗ ಹ್ಮ್. ಈ ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಹ್ಮ್. ಸೊ ಲಿರಿಕ್ಸ್ ಕಡೆ ಅಷ್ಟು ಗಮನ ಕೊಡಕ್ಕಾಗಲ್ಲ, ಬಟ್ ಮ್ಯಾನೇಜಿಂಗ್ ಸ್ಕಿಲ್ಸ್ ಮಾತ್ರ ಚೆನ್ನಾಗಿದೆ. ಓಕೆ. ಏನೋ ಒಂದ್ ಹಾಕಿರ್ತೀನಿ ಅಲ್ಲಿ, ಬಟ್ ಆಡಿಯನ್ಸ್ ಅದ್ ಗೊತ್ತಾಗಲ್ಲ, ಇದಲ್ವಲ್ಲ ತಪ್ಪಲ್ವಾ ಅಂತ ಗೊತ್ತಾಗಲ್ಲ. So ಆ ತರ ಪ್ಯಾಚ್ ಮಾಡಿರ್ತೀನಿ. ಬಟ್ ಕಾನ್ಸರ್ಟ್ಸ್ ಅಲ್ಲ ಅಂತಂದ್ರೆ ಐ ಆಮ್ ವೆರಿ ಕೇರ್ಫುಲ್ ವಿತ್ ದಿ ಲಿರಿಕ್ಸ್, ಬಿಕಾಸ್ ದಟ್ ಪ್ಲೇಸ್ ಅ ವೆರಿ ಪ್ರಾಮಿನೆಂಟ್ ರೋಲ್ ಇನ್ ಅ ಸಾಂಗ್ ಅಲ್ವಾ. ಸೊ ವೆನ್ ವಿ ಆರ್ ರೆಕಾರ್ಡಿಂಗ್ ಅಥವಾ ನಾವು ಎಲ್ಲರೂ ಈ ತರ ಪೋಸ್ಟ್ ಎಲ್ಲ ಮಾಡ್ಬೇಕಾದ್ರೆ ಆದಷ್ಟು ನಾನು ಲಿರಿಕ್ಸ್ ತಪ್ಪ ಹಾಡಬಾರ್ದು ಅಂತ. ಬಟ್ ಇವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಆಗಿನ ಕಾಲದ ಹಾಡುಗಳಲ್ಲಿ ನಾವ್ ತಗೊಂಡಾಗ ರೆಕಾರ್ಡಿಂಗ್ ಕ್ವಾಲಿಟಿ ಇವಾಗ ಕ್ಲಾರಿಟಿ ಇರ್ತಾ ಇರ್ಲಿಲ್ಲ. ಸೊ ಅವ್ರು ಏನ್ ಹಾಡ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ನಮ್ಗೆ, ಓಕೆ ಏನ್ ಪದ ಇರ್ಬೋದು ಅಂತ. ಅವಾಗ ಗೂಗಲ್ ಅಲ್ಲಿ ನೋಡಿದ್ರೆ ಒಂದೊಂದ್ ಪೇಜ್ ಅಲ್ಲಿ ಒಂದೊಂದ್ ವೆಬ್ಸೈಟ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಸೊ ಈ ತರ ಆದಾಗ ಸ್ವಲ್ಪ ಆ ಕಡೆ ಈ ಕಡೆ ವೇರಿ ಆಗುತ್ತೆ, ಬಿಟ್ರೆ ಅದರ್ವೈಸ್ ಐ ಆಮ್ ಕೇರ್ಫುಲ್ ಅಂಡ್ ಐ ಕ್ಯಾನ್ ಮ್ಯಾನೇಜ್. ಡೆಫಿನೆಟ್ಲಿ ಮ್ಯಾನೇಜ್. ನಿಮ್ಗೆ ನಿಮ್ಮ ಕಾನ್ಸರ್ಟ್ ಇದ್ದಾಗ ಯಾವ ಸಾಂಗ್ ನ ಜಾಸ್ತಿ ರಿಕ್ವೆಸ್ಟ್ ಮಾಡ್ತಾರೆ ಆಡಿಯನ್ಸ್? ಇದು ಲಾಸ್ಟ್ ಮೀ ಫಾರ್ ತೂಗು ಮಂಚದಲ್ಲಿ. ಓಕೆ. ಅದನ್ನ ಕೇಳ್ತಾರೆ. ಆವಾಗ ನೀವು ಈ ತೂಗು ಮಂಚದಲ್ಲಿ ನಿಮ್ ವಾಯ್ಸ್ ಅಲ್ಲಿ ಕೇಳ್ಬೇಕು ಹಾಡಿ ಅಂತ. ಅದರ್ವೈಸ್ ಎಲ್ಲೋ ಚೆಲ್ಲಿರುವ ನೀರು ಸರಿಯಾಗಿ ಹರಿದು ದಟ್ ಇಸ್ ಅದು ಒಂದು ಜಾಸ್ತಿ ಕೇಳಿದಾಗಿದೆ ಅಷ್ಟೇ. ಅದರ್ವೈಸ್ ನಾನು ಹಾಡೋ ಹಾಡ್ಗಳೇ ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ಇಷ್ಟ ಆಗಿರುತ್ತೆ, ಎಲ್ಲ ಕವರ್ ಆಗಿರುತ್ತೆ. ಬಟ್ ಇದು ಸ್ವಲ್ಪ ರೇರ್. ತೂಗು ಮಂಚದಲ್ಲಿ ಎಲ್ಲೋ ಚಿನಿಗಿರುವ ನೀರು ಇದೆಲ್ಲ ಸ್ವಲ್ಪ ರೇರ್ ಆಗಿ ಕೇಳೋದು, ಬಟ್ ಕೇಳಿದ್ದಾರೆ ಇದನ್ನ. ಓಕೆ. ಇವಾಗ ಮೋಸ್ಟ್ ಮೆಮೊರೇಬಲ್ ಫ್ಯಾನ್ ಮೂಮೆಂಟ್ ನೆನ್ಪಿದ್ಯಾ ನಿಮ್ಗೆ? ಮೆಮೊರೇಬಲ್ ಗಿನ್ನ ಐ ವುಡ್ ಸೇ ಮೋಸ್ಟ್ funny, craziest. Okay. And for my parents it was like it was a nightmare. ಅವತ್ತಿನ ದಿವಸ ಏನಾಗಿದೆ, ಹೀಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಐ ಥಿಂಕ್ ಮಂಡ್ಯನಲ್ಲಿ ಪ್ರೋಗ್ರಾಮ್ ಅನ್ಸುತ್ತೆ. ಯಾರೋ ಹೀಗೆ ನನ್ನ ಫ್ಯಾನು, ಅದೇ ಚಿಕ್ಕವಳಿ ಹೀಗೆ ನನ್ನ ಫ್ಯಾನು, ಬಾ ನಿಂಗ್ ಚಾಕ್ಲೇಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ ಹೋಗ್ಬಿಟ್ಟಿದಾರೆ. ಯಾರನ್ನ? ನಿಮ್ನ? ನನ್ನನ್ನ. ಓಕೆ. ಕರ್ಕೊಂಡ್ ಹೋಗಿದಾರೆ, ಪಾಪ ಅವ್ರು ಕೊಡಿಸ್ತಾ ಇದಾರೆ. ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂದ್ರಿಗೆಲ್ಲ ಫುಲ್ ಟೆನ್ಷನ್, ಇವಳು ಎಲ್ಲೋಟೋದ್ಲು ಅಂತ. ಸಿಕ್ಕಾಪಟ್ಟೆ ಅದು ಕ್ರೌಡ್ ಇತ್ತಲ್ಲಿ. ಅವಾಗೆಲ್ಲ ಈ ಜಾತ್ರೆಗಳು ಅದೆಲ್ಲ ತುಂಬಾ ಹ್ಯಾಪನಿಂಗ್ ಅದೇ ಅಲ್ವಾ. ಅಂದ್ರೆ ನೀವು ಚಿಕ್ಕವ್ರು ಇರುವಾಗ. 4th
ಐ ಥಿಂಕ್ ಫೋರ್ತ್ ಅಲ್ಲಿ ಅದೇ ಇದೆ ತುಂಬಿ ಹಾಡುವಿನ ಪೀರಿಯಡ್ ಅಲ್ಲೇನೆ ಆ ಕರ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ನನ್ನ ಜಸ್ಟ್ ಬಿಕಾಸ್ ದೇ ಟೋಲ್ಡ್ ಮಿ ದೇ ವುಡ್ ಗೆಟ್ me a chocolate. Okay. Some random guy. I don't know ಅವ್ರು ಯಾರು ಏನು ಗೊತ್ತಿಲ್ಲ. ಬನ್ನಿ ಅಂಕಲ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದೀನಿ ಅವ್ರ ಜೊತೆ. 1 hour ಆಯ್ತು. ನಮ್ಮಮ್ಮ ಎಲ್ಲಾ ಕಡೆ ಹುಡುಕ್ತಾ ಇದಾರೆ. ಫುಲ್ ಟೆನ್ಷನ್ ಮಾಡ್ಕೊಂಡು ಹತ್ಕೊಂಡು ಎಲ್ಲಾ ಕೂತಿದಾರೆ. ಅಯ್ಯೋ ಎಲ್ಲೋಟೋದ್ಲು ನನ್ ಮಗಳು ಅಂತ. ಅಲ್ಲಿ ಕಾನ್ಸರ್ಟ್ ಆರ್ಗನೈಸರ್ಸ್ ಎಲ್ಲ ಅಯ್ಯೋ ಇರಿ ಮೇಡಮ್ ನೀವೇನ್ ಪೊಲೀಸ್ ಎಲ್ಲ ಇರ್ತಾ ಇದ್ರ ಅಯ್ಯೋ ಇರಿ ಮೇಡಮ್ ಏನ್ ಟೆನ್ಷನ್ ತಗೋಬಿಡಿ ಇಲ್ಲೇ ಎಲ್ಲ ಹೋಗಿರ್ತಾಳೆ ಅಂತ. ನಾನ್ ಅಲ್ಲಿ ಚಾಕ್ಲೇಟ್ ತಿನ್ಕೊಂಡು ಅವ್ರ ಜೊತೆ ನಡ್ಕೊಂಡ್ ಬರ್ತಾ ಇದೀನಿ. ಪಾಪ ಹಿ ಡಿಡ್ಂಟ್ ಡೂ ಎನಿಥಿಂಗ್. ಬಟ್ ಅಫ್ ಕೋರ್ಸ್ ಫಾರ್ ಪೇರೆಂಟ್ಸ್ ಇಟ್ಸ್ ಕ್ವೈಟ್ ಶಾಕಿಂಗ್ ಅಲ್ವಾ ಆ ಮೂಮೆಂಟ್ ಅಲ್ಲಿ ಮಗು ಕಾಣಿಸ್ತಲ್ಲ ಅದೇ ಎಲ್ಲಿ ಬಿಕಾಸ್ ಅವಾಗ ಎಲ್ರು ನನ್ನನ್ನ ಮಾತಾಡಿಸ್ತಾ ಇದ್ರಲ್ಲ. ಸೊ ಆ ಒಂದು ಸೆಕೆಂಡ್ ಅಲ್ಲಿ ಸ್ಪರ್ ಆಫ್ ಅ ಮೂಮೆಂಟ್ ಅಲ್ಲಿ ಹಿಂತಿರೋದು ನಾನು ಅವ್ರು ಯಾವ್ದೋ ಜೊತೆ ಹೊಟ್ಟೋಗ್ಬಿಟ್ಟಿದೀನಿ. ನಮ್ಮ ಅಮ್ಮಂಗ್ ಟೆನ್ಷನ್ ಆಗೋಯ್ತು. ದಟ್ ವಾಸ್ ದಿ ಕ್ರೇಜಿಯೆಸ್ಟ್ ಫ್ಯಾನ್ ಮೂಮೆಂಟ್ ಅದು. ಅವ್ರ ಜೆನ್ಯೂನ್ ಆಗಿ ಪಾಪ ನಾನು ಏನ್ ಕೇಳಿದ್ನೋ ಅವತ್ತೆಲ್ಲ ನಾನ್ ತಾವೇ ಕೊಡ್ಸಿದ್ರು. ನಾನು ಮತ್ತೆ ಬಿಡ್ಲಿಲ್ಲ. ಅಯ್ಯೋ ಪಾಪ ಚಾಕ್ಲೇಟ್ ಕೊಡಿಸ್ತಾರೆ ಬರೀ ಚಾಕ್ಲೇಟ್ ತಗೊಂಬಂದಿಲ್ಲ. ಅಂಕಲ್ ನಾನ್ ಚಿಪ್ಸ್ ತಗೋತೀನಿ ಇದ್ ತಗೋತೀನಿ ಬಿಕಾಸ್ ಐ ವಾಸ್ ಅ ಫೂಡಿ. ಐ ವಿಲ್ ಬಿ ಫೂಡಿ. ಸೊ ಊಟ ಅಂತ ಬಂದ ತಕ್ಷಣ ಹಾ ಹೌದಾ ಓಕೆ ಕೊಡ್ಸಿ ಅಂಕಲ್ ಇದು ಒಂದಿರ್ಲಿ ಅದೊಂದಿರ್ಲಿ ಅಂತ ಪಾಪ ಎಲ್ಲ ನಾನೊಂದು ಲೇಸ್ ಪ್ಯಾಕೆಟ್ ಹಿಂಗೆ ಲೇಸ್ ಅಲ್ಲ ಅವಾಗ ಲೇಸು ಅಲ್ಲ ಯಾವ್ದೋ ಬೇಕರಿನಲ್ಲಿ ಕೊಡ್ಸಿದ್ ಯಾವ್ದೋ ಸಮ್ ರ್ಯಾಂಡಮ್ ಚಿಪ್ಸ್ ಪ್ಯಾಕೆಟ್ ಇಟ್ ವಾಸ್. ಅದನ್ನ ಹಾಕೊಂಡು ಚಾಕ್ಲೇಟ್ ತಿನ್ಕೊಂಡ್ ಬರ್ತಾ ಇದೀನಿ ನಮ್ಮಮ್ಮ ನನಗೆ. ಅವ್ರ ಪಾಪ ಏನು ಹೇಳಕ್ ಆಗಲ್ಲ ಬಿಕಾಸ್ ಅವ್ರ ಪ್ರೀತಿ ಇವಾಗ ಇಲ್ಲ ನನ್ಗೆ ನಿಮ್ ಮಗು ಅಂದ್ರೆ ಇಷ್ಟ ಕರ್ಕೊಂಡ್ ಹೋಗ್ತೀವಿ ಅಂದ್ರೆ ಓಕೆ. ಬಟ್ ಅವ್ರಿಗೆ ಹೇಳ್ದಿರ ಕರ್ಕೊಂಡ್ ಹೋಗತ್ತೆ ಅವ್ರಿಗೆ ಟೆನ್ಷನ್ ಆಗೋದು. ದಟ್ ವಾಸ್ ದಿ ಕ್ರೇಜಿಯೆಸ್ಟ್. ಇವಾಗಂತ ಆತರ ಈ ಕ್ರೇಜಿಯೆಸ್ಟ್ ಫ್ಯಾನ್ ಮೂಮೆಂಟ್ ಎಲ್ಲ ಏನಿಲ್ಲ. ಬರ್ತಾರೆ ಫೋಟೋ ತೆಗೆಸ್ಕೊತಾರೆ ಆಸ್ ಯೂಶುವಲ್ ಮಾತಾಡಿಸ್ತಾರೆ ಅಷ್ಟೇ. ಆತರ ಕ್ರೇಜಿಯಸ್ಟ್ ಇವಾಗ ನಾನೇ ಸ್ವಲ್ಪ ಐ ಟೇಕ್ ಅ ಸ್ಟೆಪ್ ಬ್ಯಾಕ್. ಹೌದಾ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬಿಕಾಸ್ ಇವಾಗ ಹೇಳಕ್ ಆಗಲ್ಲ. ವಿ ಕ್ಯಾನ್ ನಾಟ್ ಟ್ರಸ್ಟ್ ಎನಿಬಡಿ ಇನ್ ದಿಸ್ ಪ್ಲಾನೆಟ್. ಇವಾಗ ಆ ತರ ಆಗೋಗಿದೆ. ಮೂಮೆಂಟಲ್ಲಿ ಬರ್ತಾರ ಥ್ಯಾಂಕ್ ಯು ಅಂತ ಹೇಳಿ ಮಾತಾಡ್ಸಿ ಚೆನ್ನಾಗಿ ಮಾತಾಡ್ಸಿ ಆಮೇಲೆ ನಾನಾಯ್ತು ನನ್ನ ಹಾಡಾಯ್ತು ನನ್ನ ಪ್ರಪಂಚ ಆಯ್ತು ಬಂತು. ಓಕೆ ಸೂಪರ್. ಇಷ್ಟು ವರ್ಷದಲ್ಲಿ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿರೋದಂದ್ರೆ ಯಾವ್ದು ನಿಮ್ಗೆ ಮತ್ತೆ ಯಾರಿಂದ ಸಿಕ್ಕಿದೆ ಆ ಕಾಂಪ್ಲಿಮೆಂಟ್? All the compliments that I have received from Balu sir is and will be my best compliments. ಅವರಿಂದ ಸಿಗೋ ಕಾಂಪ್ಲಿಮೆಂಟ್ಸ್ ಸಾಮಾನ್ಯವಾದಿರಲ್ಲ. ಮತ್ತೆ ಕಾಂಪ್ಲಿಮೆಂಟ್ಸ್ ಜೊತೆಗೆ ಅವರು ತಪ್ಪನ್ನ ಕೂಡ ಹೇಳ್ತಾ ಇದ್ರು. ಅಂದ್ರೆ ಹಾರ್ಶ್ ಆಗಲ್ಲ. ಅವ್ರಿಗೆ ಮಕ್ಳಿಗೆ ಹೇಗೆ ಹೇಳ್ಬೇಕು ಹೆಂಗ್ ಮುಟ್ಟಿಸ್ಬೇಕು ಈ ತಪ್ಪನ್ನ ಅಂತಾನು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಐ ರಿಸೀವ್ಡ್ ಲಾಟ್ ಆಫ್ ಕಾಂಪ್ಲಿಮೆಂಟ್ಸ್ ಫ್ರಮ್ ಹಿಮ್ ಆಸ್ ವೆಲ್. ಹಿ ಹ್ಯಾಡ್ ಟೋಲ್ಡ್ ಮೀ ದಟ್ ಇದು ಆನ್ ಏರ್ ಕೂಡ ಬಂದಿದೆ. He told me that I would wait for 20 years to take your autograph. Okay. ಅಂತ ಹೇಳಿದ್ರು. ಐ ಥಿಂಕ್ ಯಾವ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಗಕ್ ಸಾಧ್ಯ ಫಾರ್ ಎನಿಬಡಿ. ಹಿ ಟೋಲ್ಡ್ ಮಿ ಅವಾಗ ಮೈ ಆಟೋಗ್ರಾಫ್ ಚಿತ್ರದಿಂದ ಅರಳುವ ಹೂಗಳೇ ಅನ್ನೋ ಹಾಡ್ನ ಹಾಡಿದೆ ಅರೌಂಡ್ ಅಲ್ಲಿ. ಹಾಡೆಲ್ಲ ಆಗಿ ಹಿ ಕಾಂಪ್ಲಿಮೆಂಟೆಡ್, ಹಿ ಅಪ್ರಿಶಿಯೇಟೆಡ್. ಹಾಡ್ ಹೆಂಗ್ ಬಂತು ಚೆನ್ನಾಗ್ ಬಂದಿದೆ ಅದು ಇದು ಅಂತೆಲ್ಲ ಹೇಳಿದ್ರು. ದೆನ್ ಎಲ್ಲ ಹೋಗಿ ನಾನು ಅಲ್ಲಿ ಕೂತ್ಕೊಂಡಿದ ತಕ್ಷಣ ಐ ವಿಲ್ ವೇಟ್ ಫಾರ್ 20 years to take your autograph ಅಂತ ಹೇಳಿದ್ರು. ದಟ್ ಇಸ್ ದಿ ಬೆಸ್ಟ್ ಕಾಂಪ್ಲಿಮೆಂಟ್ಸ್. ಸೂಪರ್. ಈ ತರ ಸುಮಾರು ಕೊಟ್ಟಿದ್ದಾರೆ ಬಟ್ ದಿಸ್ ಒನ್ ಐ ಥಿಂಕ್ ವಿಲ್ ಸ್ಟ್ಯಾಂಡ್ ನಂಬರ್ 1. ಓಕೆ. ವಾಟ್ ಇಸ್ ದ ಹಾರ್ಡೆಸ್ಟ್ ಚಾಲೆಂಜ್ ಲೈಕ್ ನೀವು ಅದನ್ನ ಓವರ್ಕಮ್ ಮಾಡಿರೋದು ನಿಮ್ಮ ಲೈಫ್ ಅಲ್ಲಿ ಅಂದ್ರೆ ಯಾವ್ದದು? I don't know. I used to trust people very easily. I've learned my lesson, of course, but to to believe that yes, ಈ ತರ ನನಗ್ ಮಾಡಿದ್ರು ಅಥವಾ ಇವರಿಂದ ನಂಗೆ ಮೋಸ ಆಗಿದೆ
ಆ ಮೂಮೆಂಟ್ ಇಂದ ಆಚೆ ಬರೋದು ಸ್ವಲ್ಪ ಚಾಲೆಂಜ್ ಆಯ್ತು ನಂಗೆ. ಹ್ಮ್ 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 ಆಮ್, ಆ ಅಫ್ಕೋರ್ಸ್ ಎಲ್ಲರೂ ಆ ಫ್ರೇಸ್ ಇಂದ ಆಚೆ ಬಂದೇ ಬರ್ತಾರೆ. ಹ್ಮ್ ಟೈಮ್ ಹ್ಮ್. ಹೀಲ್ಸ್ ಹೌದು ಅಲ್ವಾ? ಹೌದು. ಬಟ್ ಆ ಆ ಮೂಮೆಂಟ್ ಏನಿದೆ ಅದು ತುಂಬಾ ಕಷ್ಟ ಯಾರ್ಗೆ ಆದ್ರೂ. ಹೌದು ಹೌದು. ಇವಾಗ ತುಂಬಾ ಕ್ಲೋಸ್ ಇರೋರು, ತುಂಬಾ ಹತ್ರವಾಗಿರೋರು, ಇಷ್ಟು ವರ್ಷದಿಂದ ಜೊತೆಗಿರೋರು, ಇಷ್ಟು ಆಮ್, ಎಲ್ಲ ಗೊತ್ತು ನಮ್ ಬಗ್ಗೆ. ನನಗ್ ಮೋಸ ಅಂದ್ರೆ ಆಗಲ್ಲ, ನಂಗೆ ಸುಳ್ಳು ಅಂದ್ರೆ ಆಗಲ್ಲ, ಈ ತರ ಎಲ್ಲ ಗೊತ್ತಿದ್ ಮೇಲೂನು ಕೆಲವರು ಅದನ್ನೇ ಮಾಡ್ಬಿಟ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಯಾರೋ ಮಾಡಿದ್ರೆ ನಿಮ್ಗೆ ಲೆಕ್ಕನೇ ಇಲ್ಲ. ಹೌದು, ಬಟ್ ಹೌದು. ಫಾರ್ ಸಂಬಡಿ ಹೂಸ್ ವೆರಿ ಕ್ಲೋಸ್, ಹೂ ಕಮ್ಸ್ ಟು ಯುವರ್ ಹೌಸ್ ಎವ್ರಿ ಡೇ, ಸೊ ಈ ತರ ವ್ಯಕ್ತಿನೇ ಹಂಗ್ ಮಾಡ್ಬಿಟ್ರೆ be disappointed ಅಲ್ವಾ? ಹ್ಮ್. So that part was challenging. Learned my lesson, like ಹ್ಮ್. ಯಾರನ್ನ ಎಲ್ಲಿಡ್ಬೇಕು, ಹೆಂಗೆ ಇಡ್ಬೇಕು ಈ ಪ್ರಪಂಚದಲ್ಲಿ. ಹ್ಮ್ ಹ್ಮ್. Yeah, Okay. that was challenging. I trust people easily, ಹ್ಮ್. which I've stopped and stopped for good. ಹ್ಮ್. Yeah, if you have your parents and friends, it's more than enough. um Trust them and I think life will be good. ಓಕೆ. Yes. ನಾನು ಅದನ್ನೇ ಕೇಳ್ಬೇಕಂತದೆ, ಅಂದ್ರೆ ಮೋಸ್ಟ್ ವ್ಯಾಲ್ಯೂಯಬಲ್ ಲೆಸನ್ ನ ನೀವು ನಿಮ್ಮ ಲೈಫ್ ಅಲ್ಲಿ ಕಲ್ತಿರೋದು ಯಾವ್ದು ಅಂದ್ರೆ ಇದೇನಾ? ಇದೆ ಇದೆ ಇದೆ. ಇದೆ ಅಂದ್ರೆ ವ್ಯಾಲ್ಯೂಬಲ್ ಅಂತ ಹ್ಮ್. ಹೇಳೋದಕ್ಕಿನ್ನ ಹ್ಮ್. ಸಿ ದಟ್ ಮೂಮೆಂಟ್ ಹ್ಯಾಸ್ ಥಾಟ್ ಮಿ ಅ ಲಾಟ್. ಓಕೆನಾ? ಎಮೋಷನ್ ವೈಸ್ ಇರ್ಬೋದು, ಹ್ಮ್. ಆ ಮತ್ತೆ ಸುಮಾರು ಬೇರೆ ಬೇರೆ ರೀತಿಗಳಲ್ಲಿ ಎಷ್ಟೊಂದು ಕಲ್ತಿದ್ದೀನಿ ನಾನು. ಸೊ ಐ ವುಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ದಟ್ ಪರ್ಸನ್ ಫಾರ್ ಟೀಚಿಂಗ್ ಮೀ ದಟ್ ಲೆಸನ್. ಹ್ಮ್. ಅದು ಅವಶ್ಯಕತೆ ಇತ್ತು ನನ್ಗೆ ನನ್ನ ಲೈಫಲ್ಲಿ. ಅಕಸ್ಮಾತ್ ಆ ವ್ಯಕ್ತಿ ನನ್ಗೆ ಹೇಳಿರ್ಲಿಲ್ಲ ಅಥವಾ ಹೇಳ್ಕೊಟ್ಟಿರ್ಲಿಲ್ಲ ಈ ಪಾಠನ ಅಂದಿದ್ರೆ, ಐ ವುಡ್ ಸ್ಟಿಲ್ ಟ್ರಸ್ಟ್ ಸಂಬಡಿ ಎಲ್ಸ್. Yes, yes, yes. I would still do the same mistake again and again. But now that person has taught me, I would like to thank. ಹೌದು. Wherever you are, thank you ಹ್ಮ್. for teaching me what it is to be in this world. ಅಂತ. ಓಕೆ. Yeah. ನನ್ಗೆ ಗೊತ್ತಿಲ್ಲ ಈ ಕ್ವಶನ್ ಕೇಳ್ಬೇಕು ಬಿಡ್ಬೇಕು ಅಂತ. ರಕ್ಷಿತಾ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆಯಾ? ಖಂಡಿತ. ಓಕೆ. ಅದೇ ಇವಾಗ ಅದನ್ನೇ ಹೇಳ್ತಾ ಇದ್ದೀರಾ ನೀವು? ಖಂಡಿತ. See, heartbreak need not be from a lover Hmm. or boyfriend, or it can be from any person in this world. ಹ್ಮ್. ಅಲ್ವಾ? Hmm. ಸೊ ಅಫ್ಕೋರ್ಸ್ ಹಾರ್ಟ್ ಬ್ರೇಕ್ ಎಷ್ಟೊಂದ್ ಸತಿ ಆಗಿದೆ. ಹ್ಮ್. ಬಟ್ ದಟ್ ಒನ್ ಹಾರ್ಟ್ ಬ್ರೇಕ್ ವಾಸ್ ಸೋ ಸ್ಟ್ರಾಂಗ್ ದಟ್ ಇನ್ ಯಾವ ಮೂಮೆಂಟ್ ಆಗ್ಲಿ, ಇನ್ ಯಾವ ಬೇರೆ ಸಿಚುಯೇಷನ್ ಆಗ್ಲಿ, ಹ್ಮ್. ಇನ್ ಕೇಸ್ ಅದೇನಾದ್ರು ಬೈ ಚಾನ್ಸ್ ಆಗಿ ನಂಗ್ ಬಂದ್ರುನು ಐ ಫೇಸ್ ಇಟ್ ಲೈಕ್ ದಿಸ್, ಕಮ್ ಟು ಮಿ, ಐ ಆಮ್ ಹಿಯರ್ ಅಂತ. ಅವಾಗ ನಂಗೆ ಆ ಸ್ಟ್ರೆಂತ್ ಇರ್ಲಿಲ್ಲ. Now that I have strength, I don't care. I am open to it. Yes, if you want to come fight with me, come. I'm open to take it ಅಂತ. ಅವಾಗ ಅದು ಇರ್ಲಿಲ್ಲ. ಅವಾಗ ಐ ಬಿಕಮ್ ಟು ವೀಕ್ ಬಿಕಾಸ್ ಸ್ಟ್ರೆಂತ್ ಇರ್ಲಿಲ್ಲ, ತುಂಬಾ ವೀಕ್ ಆಗೋಗಿತ್ತು. ನಾವು ದಟ್ ಆ ಮೂಮೆಂಟ್ ಇಂದ ಬಂದ ತಕ್ಷಣ ನಿಮ್ಗೆ ಅದೊಂದು ಸ್ಟ್ರೆಂತ್ ಸಿಗತ್ತೆ ಗೊತ್ತಾ? ಹೌದು ಹೌದು. ದಟ್ ಕ್ಯಾನ್ ಹೋಲ್ಡ್ ಯು ಲೈಕ್ ಆ ತರದ್ ಒಂದ್ 1000 ಬಂದ್ರು ಇವಾಗ ನೀವ್ ಎದುರಿಸ್ಬೋದು. ಆ ತರದ್ ಒಂದಾದ್ಮೇಲೆ ಏನ್ ಬಂದ್ರು ಟೆನ್ಷನ್ ಇಲ್ಲ ಆ ತರ. ಅದೇ ಹೇಳ್ತಾರಲ್ಲ, ಕೆಲವೊಂದು ವಿಷಯ ಆಗಿರ್ಬೋದು, ಕೆಲವೊಂದು ಪರ್ಸನ್ ಆಗಿರ್ಬೋದು, ದೂರ ಆಗೋದ್ರಿಂದ ತುಂಬಾ ವಿಷಯಗಳನ್ನ ಕಲಿಯೋದಿರುತ್ತೆ. Correct. ಅಂಡ್ ಅದರಿಂದ ಒಳ್ಳೇದಕ್ಕೆ ದೂರ ಆಗುತ್ತಾರೆ ಅಂತ Yes, I believe that. ನಾ ಅವಾಗ I was denying the fact that ಇಲ್ಲ, ಎಲ್ರು ಹೇಳ್ತಾ ಇದ್ರು, ಅಫ್ಕೋರ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು ಹೇಳ್ತಾ ಇದ್ರು ಇಲ್ಲ ಒಳ್ಳೇದಕ್ಕೆ, ಏನಾದ್ರೂ ಒಳ್ಳೇದಕ್ಕೆ ಅಂತ. ಅವಾಗ ನನಗೆ ಅಕ್ಸೆಪ್ಟೆನ್ಸ್ ಇರ್ಲಿಲ್ಲ ನಂಗೆ, ಇಲ್ಲ ಏನ್ ಒಳ್ಳೇದಕ್ಕೆ, ಇಲ್ಲ ಒಳ್ಳೇದಿಕ್ಕಲ್ಲ ಅಂತ ಅನ್ಕೊಂಡು. ಬಟ್ ಬರ್ತಾ 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 ಐ ಸ್ಟಾರ್ಟೆಡ್ ಟು ರಿಯಲೈಸ್ ಎಸ್ ಇಟ್ ಹ್ಯಾಪನ್ ಫಾರ್ ಗುಡ್ ಅಂತ. ಅಂಡ್ ಐ ಥ್ಯಾಂಕ್ ಗಾಡ್ ಫಾರ್ ಇಟ್ ದಟ್ ಈ ತರ ಒಂದು ಯಾವ್ದೇ ಟಾಕ್ಸಿಕ್ ಪೀಪಲ್ ನನ್ನ ಲೈಫ್ ಅಲ್ಲಿ ಇದ್ದಿದ್ದವರೆಲ್ಲ ಎಲಿಮಿನೇಟ್ ಆಗಿದ್ದಾರೆ. ಥ್ಯಾಂಕ್ ಗಾಡ್ ಫಾರ್ ದಟ್.
ಎಷ್ಟೊಂದ್ ಜನ ದೇ ಆರ್ ಸ್ಟಿಲ್ ಡೀಲಿಂಗ್ ವಿತ್ ಟಾಕ್ಸಿಕ್ ಪೀಪಲ್ ಅರೌಂಡ್ ಅಂಡ್ ದೇ ವೋಂಟ್ ಇವನ್ ನೋ. ಐ ಥ್ಯಾಂಕ್ ಗಾಡ್ ದಟ್ ನಂಗೆ ಮುಂಚೆನೆ ಆ ರಿಯಲೈಸೇಷನ್ ಮಾಡಿಸಿ ದಟ್ ಗಾಡ್ ಹ್ಯಾಸ್ ಹೆಲ್ಪ್ ಮೀ ಟು ಕಮ್ ಔಟ್ ಆಫ್ ಇಟ್. ಮೈ ಫ್ಯಾಮಿಲಿ ಇರ್ಬೋದು, ಮೈ ಫ್ರೆಂಡ್ಸ್, ದೇ ಹೆಲ್ಪ್ ಮೈ ಬ್ಯಾಕ್, ದೇ ವರ್ ಆಲ್ವೇಸ್ ದೇರ್. ಒಂದ್ ಸೆಕೆಂಡ್ ನಾನು ಆ ಕಡೆ ಈ ಕಡೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಯಾ, ಸೊ ನಾಟ್ ಅ ಲಾಟ್. ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ತುಂಬಾ ಅಂದ್ರೆ ಇದನ್ನ ಒಂದು ಪದದಲ್ಲಿ ಹೇಳೋದು ಕಷ್ಟ. ಹ್ಮ್ ಈ ಜಸ್ಟ್ ಲಿವ್ ಇಟ್, ಲಿವ್ ಯುವರ್ ಲೈಫ್. ಯಾವ್ದೇ ರೀತಿ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಯಾರ್ಗೆ ಆಗಿರ್ಲಿ, ಯಾವ್ದಕ್ಕೆ ಆಗಿರ್ಲಿ, ನಿಮ್ಗೆ ಇದ್ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡಿ. ಇಫ್ ಯೋರ್ ಹಾರ್ಟ್ ಇಸ್ ಟೆಲಿಂಗ್ ಯು ಡೂ ಇಟ್, ದೆನ್ ಡೂ ಇಟ್. ಇಫ್ ಯು ನೋ ಯುವರ್ ರಾಂಗ್, ಟೇಕ್ ಅ ಸ್ಟೆಪ್ ಬ್ಯಾಕ್. ಏನೂ ಇಶ್ಯೂಸ್ ಇಲ್ಲ. ಆಸ್ಕ್ ಸಾರಿ. ನಿಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಸಾರಿ ಕೇಳಿ, ಒಂದ್ ಸ್ಟೆಪ್ ಹಿಂದೆ ಬನ್ನಿ. ಅಗೇನ್ ರೀಸ್ಟಾರ್ಟ್. there's always a there's always a fresh day to start again, alva. So yeah, every day you learn something. So ತಪ್ಪಾಗಿದ್ರೆ ಸಾರಿ ಕೇಳಿ. ತಪ್ಪಾಗಿಲ್ಲ ಅಂದ್ರೆ ಟೇಕ್ ಅ ಸ್ಟ್ಯಾಂಡ್. ಇಲ್ಲ ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳಿ. ಡು ನಾಟ್ ಹೆಸಿಟೇಟ್. ಓ ಇಲ್ಲ ಪರವಾಗಿಲ್ಲ ಬಿಡು, ನಾನೇ ಒಪ್ಕೊಂಡ್ಬಿಡ್ತೀನಿ, ನನ್ ತಪ್ಪಿದ್ರು ನಾನೇ ಒಪ್ಕೊಂಡ್ಬಿಡ್ತೀನಿ. ಬೇಡ. ವೈ? ಯು ಲಿವ್ ಒನ್ಸ್, accept what it is and let go. Yeah. ರಕ್ಷಿತಾ ಅವರು ಇವಾಗ ಸಿಂಗರ್ ಆಗಿಲ್ಲ ಅಂತಂದ್ರೆ ಅಥವಾ ಆಕ್ಟ್ರೆಸ್ ಆಗಿಲ್ಲ ಅಂತಂದ್ರೆ ಏನ್ ಆಗ್ತಿದ್ರಿ? ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರ? Of course, I would be a good HR. Oh, Yeah. okay. There's a lot of people. In fact, my business lecturer has told me that why don't you join a company, corporate jobs ಗೆ ಹೋದ್ರೆ pretty sure you will nail in that role. Probably a HR, team Okay. leader. You have done your specialization in HR? ಇಲ್ಲಪ್ಪ, Okay. ಇಲ್ಲ. ಬಟ್ ಇಫ್ ಐ ಸ್ವಲ್ಪ ಕಂಪನಿನಲ್ಲಿ ಸಸ್ಟೈನ್ ಆಗಿ ಇಫ್ ಐ ಗಾಟ್ ದಟ್ ರೋಲ್, ಐ ವುಡ್ ಎಕ್ಸೆಲ್ ಇನ್ ದಟ್. Okay. Yes. Because I have good convincing and good commanding and good communication skills. That is very important. I would do pretty good there. So Yeah. ನೀವು ಈ ತರ ಮ್ಯಾನಿಫೆಸ್ಟ್ ಮಾಡೋದು, ಆಮೇಲೆ ಏಂಜಲ್ ನಂಬರ್ಸ್ ಆ ತರದ್ನೆಲ್ಲ ನಂಬ್ತೀರಾ? Of course, see, there is good, there is bad. I believe in ವನದುರ್ಗ ಅಂತ ಒಂದು ದೇವ್ರು ಇದ್ದಾರೆ. ಸೊ ಅದು ನನ್ಗೆ ಗೌತಮಿ ಅವರು ನನ್ಗೆ ದೇವ್ರೆಷ್ಟು ಓಕೆ ಮನೆ ಹತ್ರ ಹೋಗ್ತಾ ಇದೆ, ದೇವ್ರ ನಮಸ್ಕಾರ ಮಾಡೋದು. ಐ ವಾಸ್ ಪ್ರಿಟಿ ನಾರ್ಮಲ್ ದೇ, ಬಟ್ I felt a divine power of the existence. ನನ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಯ್ತು when I visited ವನದುರ್ಗ. yes when I visited ವನದುರ್ಗ ಟೆಂಪಲ್. ಸೊ ಅಮ್ಮನ್ ಟೆಂಪಲ್ ನಾನು ಪ್ರತಿ ತಿಂಗಳು ಹೋಗ್ತೀನಿ. ಅಮ್ಮನ್ ಟೆಂಪಲ್ ಗೆ ದಿಸ್ ಇಸ್ ಆಲ್ಸೋ ದಿ ರಕ್ಷಾಧಾಗ ವನದುರ್ಗ ಇಟ್ ಸೆಲ್ಫ್. ಸೊ ಪ್ರತಿ ತಿಂಗಳು ಹೋಗ್ತೀನಿ. ಐ ಟೇಕ್ ಬ್ಲೆಸ್ಸಿಂಗ್ಸ್. ಅಲ್ಲಿ ಹೋದ್ರೆ ತುಂಬಾ ಪ್ರಶಾಂತ ಅನ್ಸುತ್ತೆ ನಂಗೆ. ಸೊ yeah, I do believe that there is power beyond this science and other things. There is a power there. ಓಕೆ. ಇವಾಗ ತುಂಬಾ ಜನ ಯೂತ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರ್ತಾರೆ. ಟೈಮ್ ಸಿಕ್ಕರೆ ಸಾಕು ಸೋಷಿಯಲ್ ಮೀಡಿಯಾ, ಮೊಬೈಲ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು, ಯೂಟ್ಯೂಬ್ ನೋಡೋದು, ಫೇಸ್ಬುಕ್ ನೋಡೋದು, ಸೊ ಆ ತರದ್ದು ಸಾಕಷ್ಟು ಇರುತ್ತೆ. ನೀವು ನಿಮ್ಮ ಒಂದು ದಿನದ ಎಷ್ಟು ಸಮಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಳೀತೀರಾ? Ask me this. It's very bad. ಯಾಕೆ ಫುಲ್ ಅಡಿಕ್ಟೆಡ್? ಅಂದ್ರೆ ಅಡಿಕ್ಷನ್ ಅಂತಲ್ಲ. ಸಿ, ಮೈ ವರ್ಕ್ ಇಸ್ ದಟ್. Okay. Otherwise, I would never use social media for more than an hour, maybe. ಸುಮ್ನೆ ಟ್ರಾವೆಲ್ ಮಾಡುವಾಗ ಅಲ್ಲಿ ಇಲ್ಲಿ ನೋಡ್ತಾ ಇದ್ನೇನೋ. ಬಟ್ ಸಿನ್ಸ್ ಮೈ ವರ್ಕ್ ಇಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್,
ಒಳ್ಳೇದಿಕ್ಕೋ ಕೆಟ್ಟದ್ದೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಬಿ ಪ್ರೆಸೆಂಟ್ ದೇರ್ ಫಾರ್ ಅ ಲಾಂಗ್ ಟೈಮ್. ಹೌದು ಹೌದು. ಸೊ ಇವಾಗ ನೀವ್ ರೀಲ್ಸ್ ನೋಡ್ತೀರಲ್ಲ, ಹ್ಮ್. ಸೊ ಇವಾಗ ರೀಲ್ಸ್ ನೋಡೋದ್ ನನ್ಗೆ ಈ ಎಡಿಟ್ ಮಾಡಿ ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಅಫ್ಕೋರ್ಸ್ ಐ ನೀಡ್ ಲಾಟ್ ಆಫ್ ಟೈಮ್. ಹ್ಮ್. ಸೊ ಅಲ್ಲೇ ಹೋಗ್ಬಿಡುತ್ತೆ. ಹ್ಮ್. ಅದರ್ವೈಸ್ ಕಮ್ಮಿ ಇದೆ. ಐ ವಾಚ್ ಕಾರ್ಟೂನ್ಸ್. ಹೌದು ಹೇಳಿದ್ರು. ಅದರ್ವೈಸ್ ಐ ವಾಚ್ ಕಾರ್ಟೂನ್ಸ್. ಕೆಲ್ಸ ಇದ್ರೆ ಮಾತ್ರ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ನೋಡ್ತೀರಾ? ಅಂದ್ರೆ ಇವಾಗ ಅವರ್ಸ್ ಚೆಕ್ ಮಾಡಿದ್ರೆ ನಮ್ ಭಾವ ಯಾವಾಗ್ಲೂ ಬರೋದು ಮನೆಗೆ. ಬಂದ ತಕ್ಷಣ ನನ್ನ ಇನ್ಸ್ಟಾಗ್ರಾಮ್ ಆವ್ರೇಜ್ ಟೈಮ್ ಚೆಕ್ ಮಾಡೋದು. ಚೆಕ್ ಮಾಡಿ ಯಾವಾಗ್ಲೂ ಬೈಯೋದು, ಏನಿದು, ಏನ್ ಇಷ್ಟು, ಏನು ಯಾರಿದೇನು ಅವಾರ್ಡ್ ಕೊಡ್ತಾರ ಈ ಇದಕ್ಕೆ ಅಂತ. ಇಟ್ಸ್ ಪ್ರಿಟಿ ಬ್ಯಾಡ್, ಬಟ್ ಮೈ ಜಾಬ್, ಏನು ಮಾಡಕ್ಕಾಗಲ್ಲ. ಓಕೆ, ನಿಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ರಿಗ್ರೆಟ್ ಅಂತ ಇದೆಯಾ? ಎಷ್ಟೊಂದ್ ಸತಿ. ಹೌದಾ? ಯಾವ್ದಾದ್ರು ತುಂಬಾ ಡೀಪ್ ಡೌನ್ ರಿಗ್ರೆಟ್ ಅದು ಅಂದ್ರೆ? ಅದೇ ಟ್ರಸ್ಟಿಂಗ್ ಪೀಪಲ್. ಇಂಟ್ರೆಸ್ಟಿಂಗ್. ಹಾ, ಅದೊಂದು ರಿಗ್ರೆಟ್. ರಿಗ್ರೆಟ್ ಅಂತಲ್ಲ, ಏನು ಅಯ್ಯೋ ಸುಮಾರು ಆಗ್ತಾನೆ, ಡೇ ಟು ಡೇ ಬೇಸಿಸ್ ಅಲ್ಲೇ ಆಗ್ತಾ ಇರುತ್ತೆ. ಏನೋ ಹೇಳ್ಬಿಟ್ಟಿರ್ತೀನಿ, ದೆನ್ ಐ ರಿಗ್ರೆಟ್ ಸೇಯಿಂಗ್ ಅಯ್ಯೋ ಶಿಟ್, ಯಾಕೆ ಹೇಳಿದೆ. ಸುಮಾರು ರಿಗ್ರೆಟ್ ಗಳು ಆಗ್ತಾನೆ ಇರುತ್ತೆ ಆನ್ ಅ ಡೈಲಿ ಬೇಸಿಸ್. ಹಾ, ಓಕೆ. ನಾಟ್ ಜಸ್ಟ್ ಟಾಕಿಂಗ್ ವೈಸ್. ಇವಾಗ ಏನೋ ತಗೊಂಡಿರ್ತೀನಿ ಬಟ್ಟೆ, ತಗೊಂಡು ಅನ್ಸುತ್ತೆ ನೆಕ್ಸ್ಟ್ ಲೆವೆಲ್ ಇದೆ ಅಂತ, ಮತ್ತೊಂದ್ ಮಿರರ್ ಮುಂದೆ ಹಾಕೊಂಡು ನೋಡಿ ಅಯ್ಯೋ ಛೇ, ಈ ಬಟ್ಟೆ ತಗೊಳ್ಬಾರ್ದಾಗಿತ್ತು, ಆ ಬಟ್ಟೆ ತಗೋಬೇಕಿತ್ತಲ್ಲ, ಆ ಕಲರ್ಸ್ ಕಲರ್ಸ್. ಹಾ, ಈ ತರ ಡೈಲಿ ಬೇಸಿಸ್ ಅಲ್ಲಿ ಎಷ್ಟಿದೆ. ಅಯ್ಯೋ, ಒಂದ್ ಮೆಸೇಜ್ ಕಳ್ಸೋದಂದ್ರೂ ರಿಗ್ರೆಟ್ ಇರುತ್ತೆ. ಯಾರಿಗಾರು ಏನಾದ್ರು ಕಳ್ಸ್ಬೇಕಾರೆ ಕಳ್ಸ್ಬಿಡ್ತೀನಿ, ಅವ್ರು ನೋಡ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಅಯ್ಯೋ ಇದನ್ ಕಳ್ಸ್ಬಾರ್ದಾಗಿತ್ತಲ್ವಾ ಅಂತ, ಈ ತರ ಸುಮಾರಾಗಿರುತ್ತೆ. ಓಕೆ, ಎಲ್ಲರ ಲೈಫ್ ಅಲ್ಲಿ ಒಂದು ಮೋಟೋ ಅಂತ ಇರುತ್ತೆ. ನಿಮ್ಮ ಲೈಫ್ ಮೋಟೋ ಏನು? ಡೂ ಗುಡ್, ಬಿ ಗುಡ್. ಡೂ ಗುಡ್, ಬಿ ಗುಡ್, ಇಷ್ಟ ಸಾಕು. ಡೂ ಗುಡ್ ಅಂಡ್ ಬಿ ಗುಡ್, ಬಿಕಾಸ್ ಡೂ ಗುಡ್ ಮಾಡೋದು ಕಷ್ಟ ಆಗೋಗ್ಬಿಟ್ಟಿದೆ. ಬೀಯಿಂಗ್ ಗುಡ್ ಆಲ್ಸೋ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಎಷ್ಟು ಕೆಟ್ಟ ಜನರಿದ್ದಾರೆ ನಮ್ಮ ಸುತ್ತಮುತ್ತ, ಬ್ಯಾಡ್ ಇಂಟೆನ್ಷನ್ಸ್ ಇರೋರಿದ್ದಾರೆ. ಮತ್ತೆ ಆನಿಮಲ್ ಅಬ್ಯೂಸಿಂಗ್ ನಲ್ಲಂತೂ ಕೇಳೋದೇ ಬೇಡ. ಡೇ ಟು ಡೇ ಬೇಸಿಸ್ ಅಲ್ಲಿ ಎಷ್ಟು ಜನ ನನ್ಗ ಒಂದ್ ವಿಡಿಯೋ ನೋಡಿ ಅದರಿಂದ ಸುಧಾರಿಸ್ಕೊಳಕ್ಕೆ ಒಂದ್ 10 ದಿವಸ ಬೇಕು. ಹತ್ತು ಎಲ್ಲ ಕಣ್ಣೆಲ್ಲ ಇಷ್ಟಪ್ಪ ಆಗೋಗ್ಬಿಡಿರುತ್ತೆ. ಆ ತರ ಯಾಕೆ? ವಾಟ್ ಇಸ್ ದಿ ಇಂಟೆನ್ಷನ್? ವಾಟ್ ಇಸ್ ದೇರ್ ಇಂಟೆನ್ಷನ್ ಬಿಹೈಂಡ್? ಏನ್ ಥಿಂಕ್ ಮಾಡ್ತಾ ಇರ್ತಾರೆ? ಮನುಷ್ಯರಿಗೆ ಕೆಟ್ಟದ್ ಆಗಿರ್ಲಿ ಅಥವಾ ಪ್ರಾಣಿಗಳಿಗೆ ಕೆಟ್ಟದ್ ಮಾಡೋದಾಗಿರ್ಲಿ, ಯಾಕೆ? ಅದು ತುಂಬಾ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಹಾಂಟ್ ಆಗುತ್ತೆ. ಯಾಕೆ ಸುಳ್ಳು ಹೇಳೋದಾಗಿರ್ಬೋದು, ಯಾಕೆ? ಫೇಸ್ ಇಟ್. ಇವಾಗ ಹೇಳಿ, ಏನೋ ಚಿಕ್ಕ ಪುಟ್ಟ, ಓಕೆ, ಸಮಥಿಂಗ್ ದಟ್ ಇಸ್ ಅಫೆಕ್ಟಿಂಗ್ ಸಂಬಡಿ ಎಲ್ಸ್, ದೇರ್ ಮೆಂಟಲ್ ಪೀಸ್. ಯಾಕೆ ಆತರ ಸುಳ್ಳು ಹೇಳ್ಬೇಕು? ಯಾಕೆ ಈ ತರ ಪ್ರಾಣಿಗಳಿಗೆ ಹಿಂಸೆ ಕೊಡ್ಬೇಕು? ಸುಮ್ನೆ ಮಲ್ಕೊಂಡಿರೋ ನಾಯಿಗಳ ಮೇಲೆ ಕಲ್ಲಿತ್ತಿ ನಾಯಿ ಮಲ್ಗಿದೆ ಅಂತ ಗೊತ್ತಿದ್ರುನು ಕಾರ್ ಅದ್ರ ಮೇಲೆ ಏನೋ ಅದು ಒಂದು ಜೀವ ಮ್ಯಾಟರೇ ಅಲ್ಲ ಅನ್ನೋ ರೇಂಜಿಗೆ ಕಾರ್ನ ಅದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ. ಯಾಕೆ? ಕಾಂಟ್ ಯು ಸಿ, ಆರ್ ಯು ವಾಂಟ್ ಟು ಜಸ್ಟ್ ಇಗ್ನೋರ್? ಅದು ಮೂಕ ಪ್ರಾಣಿ, ಅದೇನ್ ಹೇಳಲ್ಲ. ಮತ್ತೆ ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂದ್ರೆ, ಯಾರ್ ಕೇಳ್ತಾರೆ? ಇವಾಗ ನನ್ಗೆ ಯಾರು ಏನಾದ್ರು ಮಾಡಿದ್ರೆ ನನ್ನನ್ ಕೇಳಕ್ 10 ಜನ ಇದಾರೆ. ನಂಗೆ ಯಾರು ಏನಾದ್ರು ಹಾರ್ಮ್ ಮಾಡಿದ್ರೆ ಅವ್ರ ಮನೆ ಕುರ್ಕೊಂಡ್ ಹೋಗಿ ಹೊಡ್ದು ಬಡ್ದು ಎಲ್ಲ ಮಾಡಕ್ಕೆ ನನಗ್ ಜನ ಇದಾರೆ. ಬಟ್ ಅವಕ್ ಯಾರಿದ್ದಾರೆ? ನಾಟ್ ಜಸ್ಟ್ ಡಾಗ್ಸ್, ಕ್ಯಾಟ್ಸ್ ಇರ್ಬೋದು, ಹಸುಗಳಿರ್ಬೋದು. ಐ ಫೀಲ್ ಸೋ ಬ್ಯಾಡ್. ಇಟ್ಸ್ ಪೆಥೆಟಿಕ್. ನನ್ಗೆ ಇದೆಲ್ಲ ನೆನ್ಸ್ಕೊಂಡ್ರೆ ವರ್ಲ್ಡ್ ತುಂಬಾ ನೆಗೆಟಿವ್ ಅನ್ಸುತ್ತೆ ನಂಗೆ. when it comes to people, when I see people like abusing animals,
ಅಂಡ್ ಅಬ್ಯೂಸಿಂಗ್ ಪೀಪಲ್, ಬಾಡಿ ಶೇಮ್ ಮಾಡೋದಿರ್ಬೋದು. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ಸ್ ಗಳು ಒಂದೊಂದು ಓದಿದ್ರೆ ಆ ಎಷ್ಟು ಅಬ್ಯೂಸಿವ್ ಆಗಿರುತ್ತೆ ಅಂತಂದ್ರೆ, ಯಾಕೆ? ಹೌದು. ಇಫ್ ಯು ಡೋಂಟ್ ಲೈಕ್, ಸುಮ್ಮನೆ ಸ್ಕ್ರಾಲ್ ಮಾಡ್ಬಿಡಿ ಅಷ್ಟೇ. ಸಿಂಪಲ್ ಅಲ್ವಾ? ಹೌದು. ವೈ ಡು ಯು ಹ್ಯಾವ್ ಟು ಕಮೆಂಟ್ ಸಮಥಿಂಗ್ ಬ್ಯಾಡ್, ಸಮಥಿಂಗ್ ನೆಗೆಟಿವ್? ಈ ತರದೆಲ್ಲ ನೋಡ್ಬಿಟ್ರೆ ನನ್ಗೆ ವರ್ಲ್ಡ್ ನಂಗೆ ಒಂಥರ ಕೆಟ್ಟ ಕೋಪ ಬರುತ್ತೆ, ಇರಿಟೇಟ್ ಆಗುತ್ತೆ. ನೆಗೆಟಿವಿಟಿ ಮಾತ್ರ ಹಿಂಗ್ ಸ್ಪ್ರೆಡ್ ಆಗುತ್ತೆ. ಅದೇ ಒಂದ್ ಒಳ್ಳೆ ಕೆಲ್ಸ ಮಾಡಿದ್ರೆ ಅಷ್ಟ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈ ಟ್ರೋಲ್ ಆಗೋದು, ಒಂದ್ ಕೆಟ್ಟದ್ದು ಒಂದ್ಸತಿ ಯಾರು ಒಂದ್ ಪೇಜ್ ಅಲ್ಲಿ ಯಾರು ಟ್ರೋಲ್ ಮಾಡಿದ್ರೆ ಅದು 5 ಗಂಟೆಯಲ್ಲಿ ಎಲ್ಲಾ ಕಡೆ ಹಬ್ಬಿರುತ್ತೆ. ಅದೇ ಯಾರು ಆತರ ಶೇರ್ ಮಾಡ್ತಾರ? ಒಳ್ಳೆ ಮೆಸೇಜ್ ನ ಶೇರ್ ಮಾಡ್ತಾರ? ಇಲ್ಲ. ಫನ್ ಪಾರ್ಟ್ ಇಸ್ ಡಿಫ್ರೆಂಟ್. ಫನ್ಗೋಸ್ಕರ ಮಾಡೋದ್ ಬೇರೆ. ಅದೇ ಈ ಆನಿಮಲ್ ಇದೇ ತಗೊಂಡ್ರೇನೆ, ವೈ ಡೋಂಟ್ ಯು ಡೂ ಗುಡ್? ಇವಾಗ ನಾನು ಎಷ್ಟೊಂದು ಹಾಕ್ತಾ ಇರ್ತೀನಿ. ಇವಾಗ ಬೀದಿ ನಾಯಿಗಳಿಗೆ ಊಟ ಹಾಕಿ, ನೀರಿಡಿ ಒಂದ್ ಕಡೆ, ಇದನ್ನೆಲ್ಲ ಯಾಕೆ ಜನ ಶೇರ್ ಮಾಡಲ್ಲ? ಹೌದು ಹೌದು. ಕೆಟ್ಟದನ್ನ ಮಾತ್ರ ಶೇರ್ ಹೆಂಗಿರುತ್ತೆ ಅಂತಂದ್ರೆ, ಅದು ಇಟ್ ವೋಂಟ್ ಟೇಕ್ ಲಾಟ್ ಆಫ್ ಟೈಮ್ ಟು ರೀಚ್ ಪೀಪಲ್. ಬಟ್ ಒಳ್ಳೇದಾಗೋದಿಕ್ಕೆ ಯಾಕೆ ಇಷ್ಟು ಟೈಮ್ ತಗೊಳುತ್ತೆ? ಒಳ್ಳೆ ಮೆಸೇಜ್ ನ ಪಾಸ್ ಮಾಡೋದಿಕ್ಕೆ ವೈ ಪೀಪಲ್ ವಿಲ್ ಟೇಕ್ ಸೋ ಮಚ್ ಆಫ್ ಟೈಮ್? ಹೌದು. ವೈ ಡೂ ದೇ ಥಿಂಕ್? ನಾನು ಅದಕ್ಕೆ ಇವಾಗ್ಲೂ ನನ್ನ ಸ್ಟೋರೀಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ದಿನಕ್ಕೊಂದು ಅನಿಮಲ್ ರಿಲೇಟೆಡ್ ಸ್ಟೋರೀಸ್ ಇದ್ದೇ ಇರುತ್ತೆ. ಯಾರು ಒಳ್ಳೇದ್ ಮಾಡಿದ್ರು ಹಾಕ್ತೀನಿ, ಕೆಟ್ಟದ್ ಮಾಡಿದ್ರು ಈ ತರ ಮಾಡ್ಬೇಡಿ ಅಂತ ಹಾಕ್ತೀನಿ. ಅಟ್ಲೀಸ್ಟ್ ಸ್ವಲ್ಪ ಜನ ಅದನ್ನ ನೋಡಿ, ಇಲ್ಲ ಏನು ಮಾಡ್ಬೇಡಿ, ಅದನ್ನೇ ನಾ ಹೇಳಿ, ಏನು ಮಾಡ್ಬೇಡಿ, ಇಲ್ಲ ಒಳ್ಳೇದ್ ಮಾಡಿ. ಓಕೆ. ಇವಾಗ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ತುಂಬಾ ನೀವ್ ಹೇಳಿದ್ರಿ ಬ್ಯಾಡ್ ನೆಗೆಟಿವ್ ಕಮೆಂಟ್ಸ್ ಅಂತ ಹೇಳ್ಕೊಂಡು, ಅದ್ ಇವಾಗ ಆರ್ಟಿಸ್ಟ್ ಲೈಫ್ ಅಲ್ಲಿ ಆಗಿರ್ಬೋದು, ನಾರ್ಮಲ್ ಜನರ ಲೈಫ್ ಅಲ್ಲಿ ಆಗಿರ್ಬೋದು, ತುಂಬಾನೇ ಪರಿಣಾಮ ಬೀಳುತ್ತೆ ಅಲ್ವಾ? ಅಯ್ಯೋ ತುಂಬಾ. ಹೌದು ಹೌದು. ಕೆಲವರು ನೋಡಿ, ಕೆಲವ್ರು ಸ್ಟ್ರಾಂಗ್ ಆಗಿರ್ತಾರೆ, ಹೌದು. ಅದನ್ನ ಕೆಡ್ಸ್ಕೊಳಲ್ಲ. ಅಯ್ಯೋ ನೀವ್ ಏನಾರು ಕಮೆಂಟ್ ಮಾಡ್ಕೊಳ್ಳಿ, ನೀವ್ ಏನಾರು ಅನ್ಕೊಳ್ಳಿ, ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಇರ್ತಾರೆ. ಬಟ್ ಇನ್ ಕೆಲವ್ರಿಗೆ ಅದ್ ತುಂಬಾ ಎಫೆಕ್ಟ್ ಆಗುತ್ತೆ. ಹೌದು ಹೌದು. ಅಂಡ್ ಅದ್ ಯಾವ ತರ ಮೆಂಟಲಿ ಅವರು ಕುಕ್ ಹೋಗ್ತಾರೆ ಅಂತಂದ್ರೆ, ಅವ್ರ ಮುಂದೆ ನೆಕ್ಸ್ಟ್ ಮಾಡೋದಿಕ್ಕೆ, ಏನಾರು ಕೆಲ್ಸ ಮಾಡೋದಿಕ್ಕೆ, ಅಥವಾ ಅವ್ರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಅದನ್ನ ಮಾಡೋದಿಕ್ ಧೈರ್ಯನೇ ಇರಲ್ಲ. ತುಂಬಾ ಎಷ್ಟೋ ಜನರು ಕೇಸಸ್ ಅಲ್ಲಿ ಎಷ್ಟೊಂದ್ ಜನ ಸೂಸೈಡ್ ಮಾಡ್ಕೊಂಡಿರ್ತಾರೆ ಈ ಟ್ರೋಲ್ ಆಗಿದ್ದಕ್ಕೆ. ಸೊ ತುಂಬಾ ಇಂಪ್ಯಾಕ್ಟ್. ಸ್ಟ್ರಾಂಗ್ ಆಗಿರೋರ್ಗೆ ಅಫ್ಕೋರ್ಸ್ ಅವ್ರಿಗೆ ಇಂಪ್ಯಾಕ್ಟ್ ಆಗಲ್ಲ, ಬಟ್ ವೀಕ್ ಮೈಂಡೆಡ್ ಇರ್ತಾರಲ್ಲ, ಯಾರು ಏನಾದ್ರು ಒಂಚೂರ್ ಕೆಟ್ಟದ್ ಹೇಳಿದ್ರೆ ತಡ್ಕೊಳಕ್ ಆಗಲ್ಲ, ಅವ್ರಿಗೆ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಆಗುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ, ಇವಾಗ ನೀವಾಗಿರ್ಬೋದು ಅಥವಾ ಬೇರೆ ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಇವಾಗ ಒಂದೊಂದು ಬ್ರಾಂಡ್ಸ್ ಕಡೆಯಿಂದ ಅವರಿಗೆ ಪ್ರಮೋಷನ್ ಗೆ ವಿಡಿಯೋ ಕೇಳ್ತಾರೆ ಅಲ್ವಾ? ಯಾವ್ದೋ ಒಂದು ಪ್ರಾಡಕ್ಟ್ ಇಟ್ಕೊಂಡು ಇದನ್ನ ಪ್ರಮೋಷನ್ ಮಾಡಿ, ಇದನ್ನ ಯೂಸ್ ಮಾಡಿ, ಸೊ ಅದು ಎಷ್ಟ್ರ ಮಟ್ಟಿಗೆ ನಿಜ ಇರತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಹೇರ್ ರಿಲೇಟೆಡ್ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಕ್ಲಾತಿಂಗ್ ಆಗಿರ್ಬೋದು, ಸೊ ಅದನ್ನ ತಗೊಂಡು ಪ್ರಮೋಟ್ ಮಾಡಿ ಅಂತ ಹೇಳ್ತಾರೆ. ಸಿ ಆಸ್ ಲಾಂಗ್ ಆಸ್ ಯು ಆರ್ okay with trying new products, it's absolutely fine. ನಾನು ಇವತ್ ಈ ಪರ್ಫ್ಯೂಮ್ ಹಾಕೊಂಡಿದ್ರೆ ನಾಳೆ ಇನ್ನೊಂದ್ ಹಾಕೊಂಡಿರ್ತೀನಿ, ಇನ್ನೊಂದ್ ಹಾಕೊಂಡಿರ್ತೀನಿ. ಇವತ್ ನಾನು ಈ ಕ್ರೀಮ್ ಹಾಕೊಂಡಿದ್ರೆ ಐ ವಿಲ್ ಬಿ ಬೋಲ್ಡ್ ಟು ವೇರ್ ದಿ ಸೇಮ್ ಕ್ರೀಮ್ ಟುಮಾರೋ ಅಲ್ವಾ? ಸೊ ಈ ತರ ಸುಮಾರು ಪ್ರಾಡಕ್ಟ್ಸ್ ಗಳು ಬಂದಿದೆ ಮಾರ್ಕೆಟ್. ಇವಾಗ ಸನ್ಸ್ಕ್ರೀನ್ ಒಂದು 10 ಬ್ರಾಂಡ್ಸ್ ಇದೆ. ಟ್ರೈ ವಿಚ್ ವರ್ಕ್ಸ್ ಫಾರ್ ಯು ಗೊತ್ತಿಲ್ಲ. ಇವಾಗ ನಾವು ಅಡ್ಗೆ ಮಾಡಿದ್ರೆ ತಾನೇ ನಮ್ಗೆ ಯಾವ್ದು ಅಡ್ಗೆ ಮಾಡಕ್ ಚೆನ್ನಾಗ್ ಬರುತ್ತೆ ಬರಲ್ಲ ಅಂತ ಗೊತ್ತಾಗೋದು. ಲೈಕ್ ವೈಸ್ ಪ್ರಾಡಕ್ಟ್ಸ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಇಫ್ ಯು ಆರ್ ಓಕೆ, ತರಿಸ್ಕೊಳ್ಳಿ ಮನೆಗೆ. ಅವ್ರು ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಇವಾಗ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತೀರಾ ಟಿವಿಲಿ, ಇಟ್ ಇಸ್ ಜಸ್ಟ್ ದಿ ಸೇಮ್ ವೇ ವಾಟ್ ಇನ್ಫ್ಲೂಯೆನ್ಸರ್ಸ್ ಡೂ ಮೊಬೈಲ್ ಅಲ್ಲಿ ಅಷ್ಟೇ. ಆ ಪ್ರಾಡಕ್ಟ್ ಏನಿದೆ ಅಂತ ಅದ್ರ ಬಗ್ಗೆ ಹೇಳ್ತಾರೆ, ನಿಮ್ಗೆ ಅದ್ ಸೂಟ್ ಆಗತ್ತಾ?
ಸೂಟ್ ಆಗಿಲ್ಲ ಬೇಡ. ನೋಡಿ ಫೋರ್ಸಿಂಗ್ ಯು ಟು ನೀವು ತಗೊಳ್ಳೇಬೇಕು ಅಂತ. ಹ್ಮ್. ದಟ್ ಬಿಕಮ್ಸ್ ಬ್ಯಾಡ್. ಹೌದು ಹೌದು. ದೇ ಜಸ್ಟ್ ಟೆಲಿಂಗ್ ದಟ್ ಇದು ನನ್ನ ಪ್ರಾಡಕ್ಟ್, ಇದು ಇದ್ರ ಫೀಚರ್ಸ್ ಇದು, ಹ್ಮ್. ಇದು ನಿಮ್ಗೆ ಈ ತರ ಹೆಲ್ಪ್ ಮಾಡುತ್ತೆ. ಇದು ಫಾರ್ ಎಕ್ಸಾಂಪಲ್ ನಿಮ್ಗೆ ಟ್ಯಾನ್ ಆಗಿದ್ರೆ ಈ ಟ್ಯಾನ್ ನಿಮ್ಗೆ ಹೋಗುತ್ತೆ ಅಂತ. ಹ್ಮ್. ಸೊ ಕೆಲವ್ರಿಗೆ ಕೆಲವೊಂದು ವರ್ಕ್ ಆಗತ್ತೆ, ಹ್ಮ್. ಕೆಲವು ವರ್ಕ್ ಆಗಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಇವಾಗ ಹಾಕಿದ ತಕ್ಷಣ ಎಲ್ಲ ವರ್ಕ್ ಆಗ್ಬಿಡಲ್ಲ. ಹೌದು ಹೌದು. ವಿಲ್ ಟೇಕ್ ಸರ್ಟನ್ ಟೈಮ್. ನಾನೇ ಇನ್ಫ್ಯಾಕ್ಟ್ ನನ್ನ ಸತ್ಯನಲ್ಲಿ ಹಾಕೊಂಡಿರೋ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಹಾಕೊಂಡಿರೋ ಬಟ್ಟೆಗಳನ್ನೆಲ್ಲ ನಾನು ನೋಡಿ ಇಲ್ಲಿಂದ ತರ್ಸಿದೀನಿ ಅಂತ ಹೌದು. ಹೇಳ್ತೀನಿ. ಅಂಡ್ ಹೇರ್ ರಿಲೇಟೆಡ್ ನಾನು ಏನಾದ್ರು ತಗೊಂಡು ಅಂಡ್ ಆಸ್ ಲಾಂಗ್ ಎಸ್ ಇಟ್ಸ್ ನಾಟ್ ಹಾರ್ಮಿಂಗ್ ಪೀಪಲ್, ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ನಾನೇ ಎಷ್ಟೊಂದು ಇನ್ಫ್ಲೂಯೆನ್ಸರ್ಸ್ ಇಂದ ತರ್ಸ್ಕೊಂಡಿರೋದು ಇದೆ. ಬೀಯಿಂಗ್ ಅನ್ ಇನ್ಫ್ಲೂಯೆನ್ಸರ್ ಆಲ್ಸೋ, ನಂದು ಹೇಗ್ ಪರ್ಚೇಸ್ ಮಾಡ್ತಾರೋ ಬೇರೆಯವ್ರದ್ದು ನಾನ್ ಆತರ ಸುಮಾರು ಪರ್ಚೇಸ್ ಮಾಡಿದೀನಿ. ಸೊ ವರ್ಕ್ ಆಗಿಲ್ಲ ಅಂದ್ರೆ ಬೇಡ, ಬೇಡ. ವರ್ಕ್ ಆದ್ರೆ ಗುಡ್ ಫಾರ್ ಯು ಅಲ್ವಾ. ತರ ಹೇರ್ ರಿಲೇಟೆಡ್ ಅಷ್ಟೇ. ಎಷ್ಟೊಂದ್ಸತಿ ನನ್ಗೆ ಹೇರ್ ಫಾಲ್ ಆಗ್ತಾ ಇದ್ದಾಗ ಯಾವ್ದೋ ಒಂದು ಪ್ರಾಡಕ್ಟ್ ಟ್ರೈ ಮಾಡಿದ್ದೆ, ಅದು ಸಕ್ಕತ್ತಾಗಿ ವರ್ಕ್ ಆಯ್ತು. ಎಷ್ಟ್ ಚೆನ್ನಾಗ್ ನಂಗೆ ಹೇರ್ ಗ್ರೋತ್ ಆಯ್ತು ಅಂತಂದ್ರೆ ಐ ಕುಡಂಟ್ ಬಿಲೀವ್ ಇಟ್. ವೈ ನಾಟ್ ಟೆಲ್ ದಿ ಸೇಮ್ ಥಿಂಗ್ ಟು ಅದರ್ಸ್? ಪಾಪ ಬೇರೆಯವ್ರಿಗೆ ಹೇರ್ ಫಾಲ್ ಆಗ್ತಾ ಇದ್ರೆ ಯೂಸ್ ಮಾಡ್ಲಿ. ಹೌದು ಹೌದು ಹೌದು. ನಾಟ್ ರಕ್ಷಿತಾ ಅವ್ರಿಗೆ ವಾಟ್ ಇಸ್ ದಟ್ ಒನ್ ಥಿಂಗ್ ಯು ಕುಡಂಟ್ ಲಿವ್ ವಿತೌಟ್? live without. Don't say phone. No, please. Okay. No, I can live without phone aram se, without any hassle, without any problem. Okay. In fact, ನಂಗೆ ಆತರ ಒಂದ್ ಟೈಮ್ ಪೀರಿಯಡ್ ಸಿಕ್ಕಿದ್ರೆ ವೇರ್ ಐ ಕ್ಯಾನ್ ಸ್ಟೇ ಅವೇ ಫ್ರಮ್ ಮೈ ಫೋನ್, ಐ ವುಡ್ ಲವ್ ಇಟ್. Okay. ಮೊನ್ನೆ ರೀಸೆಂಟ್ ಆಗಿ ನಾನು ದುಬೈಗೆ ಹೋದಾಗ್ಲೂ 10 days I was off my phone. I was not getting any calls. ಕಾಲ್ಸೇ ಇರ್ಲಿಲ್ಲ, ನೆಮ್ಮದಿಯಾಗಿದ್ದೆ. ಮೆಸೇಜಿಂಗ್ ನಾನ್ ಮಾಡಕ್ಕೂ ಹೋಗ್ಲಿಲ್ಲ ಬಿಕಾಸ್ ಐ ವಾಸ್ ಬಿಸಿ ಸೀಯಿಂಗ್ ದಿ ಪ್ಲೇಸಸ್. ಐ ವಾಸ್ ಎಂಜಾಯಿಂಗ್ ದಿ ದುಬೈ ಟೈಮ್. ಸೊ ಐ ಡಿಂಟ್ ವಾಂಟೆಡ್ ಟು ಯೂಸ್ ಫೋನ್. ಆತ ಫೋನ್ ಏನಿಲ್ಲಪ್ಪ. ಮತ್ತೆ ಯಾವ್ದು? ಮೇ ಬಿ ಫ್ಯಾಮಿಲಿ, ಫ್ರೆಂಡ್ಸ್ ಅಂಡ್ ಅನಿಮಲ್ಸ್. Okay. ನಿಮ್ಮ ಲೈಫ್ ನ 3 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಯಾರು? ಯಾಕೆ? ಸಡನ್ ಕೇಳಿದ್ರೆ ಹ. ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಸಿ ಅದೇ ನಾನು ಹೇಳ್ದಂಗೆ ಡೇ ಟು ಡೇ ಬೇಸಿಸ್ ಅಲ್ಲೇ ನಾನು ಎಲ್ಲರ ಹತ್ರ ಏನೇನೋ ಒಂದ್ ಕಲಿತಾನೆ ಇರ್ತೀನಿ. ಇವಾಗ ಆಕ್ಟಿಂಗ್ ಫೀಲ್ಡ್ ಬಂದ್ರೆ ಐ ವರ್ಕ್ ವಿತ್ ಲಾಟ್ ಆಫ್ ಸೀನಿಯರ್ ಆಕ್ಟರ್ಸ್, ಜೂನಿಯರ್ ಆಕ್ಟರ್ಸ್. ಅವ್ರಗಳಿಂದ ಕಲಿತಾ ಇರ್ತೀನಿ. ದೇ ಇನ್ಫ್ಲೂಯೆನ್ಸ್ ಮೀ ಇನ್ ಸಮಥಿಂಗ್ ಗುಡ್ ಅಂಡ್ ಸಮಥಿಂಗ್ ಆಫ್ ವಿಚ್ ಐ ಡೋಂಟ್ ನೋ. ಅವರಿಂದ ಕಲಿತಾ ಇರ್ತೀನಿ. ಆತರ ಪರ್ಟಿಕ್ಯುಲರ್ಲಿ ಅಂತ ಆತರ ಏನು ಐಡಲ್ ತರ ಎಲ್ಲ ಏನಿಲ್ಲ. ಐ ಕೀಪ್ ಲರ್ನಿಂಗ್. ಯಾರಿಂದನಾರು ಆಗಿರ್ಲಿ, ಇಫ್ ದೇರ್ ಸಮಥಿಂಗ್ ಗುಡ್ ದಟ್ ಐ ಕ್ಯಾನ್ ಲರ್ನ್, ಡೆಫಿನೆಟ್ಲಿ ಎನಿಬಡಿ. ಓಕೆ. ಈ ತರ ಒಂದು ಪರ್ಟಿಕ್ಯುಲರ್ ಆಗಿ ನೇಮ್ ತಗೊಳ್ಳೋ ಇಲ್ಲ. ಓಕೆ ಓಕೆ. ಸೊ ಇವಾಗ ತುಂಬಾ ಜನ ಮ್ಯೂಸಿಷಿಯನ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಇಂಡಸ್ಟ್ರಿಗೆ ಬರ್ಬೇಕು ಅಂತ ಇರ್ತಾರೆ. ಸೊ ಅವ್ರಿಗೆ ಏನೊಂದು ಅಡ್ವೈಸ್ ನ ಕೊಡೋಕೆ ಇಷ್ಟಪಡ್ತೀರಾ? ಇವಾಗ ತುಂಬಾ ಕಾಂಪಿಟೇಷನ್ಸ್ ಜಾಸ್ತಿ ಇದೆ ಅಂಡ್ ಆಪರ್ಚುನಿಟೀಸ್ ಹಾಗೆ ಇದೆ. ಹಾಗೆ ಹೌದು. ಸೊ ಮೇಕ್ ಯೂಸ್ ಆಫ್ ಇಟ್. ನಿಮ್ಗೆಲ್ಲರೂ ಆಡಿಷನ್ಸ್, ನಾನು ಯಾವ್ದಾದ್ರು ಸಿಕ್ಕಿದ್ರೆ ಹಾಕ್ತಾನೆ ಇರ್ತೀನಿ ಆಡಿಷನ್ಸ್. ಸೊ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂದ್ರೆ ಪ್ಲೀಸ್ ಗೋ ಗಿವ್ ಆಡಿಷನ್ಸ್. ಸೆಲೆಕ್ಟ್ ಆದ್ರೆ ಓಕೆ, ಸೆಲೆಕ್ಟ್ ಆಗಿಲ್ಲ ಅಂದ್ರೆ ದೇ ವಿಲ್ ಹ್ಯಾವ್ ಯುವರ್ ಪ್ರೊಫೈಲ್. ಒನ್ ಆರ್ ದಿ ಅದರ್ ಡೇ ನಿಮ್ ರಿಕ್ವೈರ್ಮೆಂಟ್ ಅವ್ರಿಗೆ ಇರ್ಬೋದು. ಹೌದು ಹೌದು ಹೌದು. ಸೊ ನಮ್ನೆಲ್ಲ ಯಾರು ಸೆಲೆಕ್ಟ್ ಮಾಡ್ತಾರೆ, ಅಯ್ಯೋ ನಾವೆಲ್ಲ ಆ ತರದೆಲ್ಲ ಅನ್ಕೋಬೇಡಿ. ಎಲ್ರು ಹಂಗ ಅನ್ಕೊಂಡೇನೆ ಇವಾಗೆಲ್ಲ ಸ್ಟಾರ್ಸ್ ಆಗಿರ್ತಾರೆ. ಹೌದು ಹೌದು. ಸೊ ಸೊ ಯಾವ್ದೇ ತರದ ಆಡಿಷನ್ಸ್ ಇರ್ಬೋದು, ಸಿಂಗಿಂಗ್ ಶೋಸ್ ಇರ್ಬೋದು, ಆಸ್ ಲಾಂಗ್ ಆಸ್ ಯು ಕಾನ್ಫಿಡೆಂಟ್ ಎನಫ್ ದಟ್ ಯು ಕ್ಯಾನ್ ಫೇಸ್ ದಿ ಕ್ಯಾಮ್ರಾ ಆರ್ ದಿ ಸ್ಟೇಜ್, ಗುಡ್ ಟು ಗೋ ಮಾಡಿ. ಓಕೆ, ಸೂಪರ್. ಸೊ ಇವಾಗ ತುಂಬಾ ಜನ ನಮ್ಮ ಕರ್ನಾಟಕದ ಸಿಂಗರ್ಸ್ ಆಗಿರ್ಬೋದು, ನಮ್ಮ ಕನ್ನಡದ ಪ್ರತಿಭೆಗಳು ಹೇಳ್ತಾ ಇರ್ತಾರೆ, ನಮ್ಮ ಕನ್ನಡದ ಸಿನಿಮಾಗಳಿಗೆ ಕನ್ನಡದಲ್ಲಿರುವಂತ ಸಿಂಗರ್ಸ್ಗೆ ಅಷ್ಟು ಅಪಾರ್ಚುನಿಟಿ ಸಿಗಲ್ಲ. ಬೇರೆ ಬಾಲಿವುಡ್ ಇಂದ ಬಂದ್ಬಿಟ್ಟು ಹಾಡ್ತಾರೆ ಅಥವಾ ಇನ್ಯಾವುದೋ ಬೇರೆ ಕಡೆಯಿಂದ ಬಂದು ಹಾಡ್ತಾರೆ, ಇಲ್ಲಿ ಅವ್ರಿಗೆ ಅಪಾರ್ಚುನಿಟಿ ಸಿಗಲ್ಲ ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಖಂಡಿತ ಹೌದು. ಐ ಆಸ್ ಅ ಸಿಂಗರ್ ಐ ಟೆಲ್ ದಿಸ್, ಅಫ್ಕೋರ್ಸ್ ನಮ್ಮ
ಕನ್ನಡದಲ್ಲಿ ಹ್ಮ್. ಕನ್ನಡ ಸಿಂಗರ್ಸ್ ನ ತಗೊಂಡು ಮೂವಿಗೆ ಹಾಡ್ಸೋದಾಗಿರ್ಬೋದು, ಹ್ಮ್. ಅದು ತುಂಬಾ ಕಮ್ಮಿ ಇದೆ. ಹ್ಮ್. ಮೋಸ್ಟ್ಲಿ ವಿ ಸಿ ಸೋನು ಸರ್ or ಶ್ರೇಯಾ ಮ್ಯಾಮ್ ಸಿಂಗಿಂಗ್ ಮೋಸ್ಟ್ ಆಫ್ ದಿ ಸಾಂಗ್ಸ್ ಹೌದು. ಇನ್ ಕನ್ನಡ. ಹ್ಮ್. ಬಟ್ ನಮ್ಮ ಕನ್ನಡದಲ್ಲೂ ತುಂಬಾ ಜನ ಇದ್ದಾರೆ. ಹೌದು. ಹೌದು. ನನ್ನನ್ ಬಿಟ್ಟು ಹಾಕಿದ್ರು, ಹ್ಮ್. ಇವನ್ ಇವಾಗ ನಾನ್ ಸಿಂಗರ್ ಅಂತ ನಾನು ಅಲ್ಲ ಅಂದ್ರು ಹ್ಮ್. ಹ್ಮ್. ಎಷ್ಟು ಜನ ಇದ್ದಾರೆ ಹ್ಮ್. ನಮ್ಮ ಸಿಂಗರ್ಸ್ ಇಂಡಸ್ಟ್ರಿನಲ್ಲಿ. ಹ್ಮ್. ಅಫ್ಕೋರ್ಸ್ ಕಮ್ಮಿ, ಬಟ್ ಹೋಪ್ಫುಲಿ ದಟ್ ಈ ಈ ಸಂಖ್ಯೆ ಏನಿದೆ ಕಮ್ಮಿ ಅನ್ನೋದು ಅದು ಹಿಂಗೆ ಅದು ಜಾಸ್ತಿ ಆಗ್ಲಿ ಅನ್ನೋದು ನನ್ನ ಆಸೆ. ಹ್ಮ್. ಅವ್ರು ಬಂದ್ ಹಾಡೋದು ತಪ್ಪಲ್ಲ. ಹ್ಮ್. 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 ಓಕೆ, ಅವ್ರು ಕೊಡೋ ಒಂದು ಜಸ್ಟಿಫಿಕೇಶನ್ ಸಾಂಗ್ಸ್ ಆಗಿರ್ಬೋದು, ಅದ್ರಲ್ಲೆಲ್ಲ ಕಂಪ್ಲೇಂಟ್ಸೇ ಇರೋದಿಲ್ಲ. ಹೌದು. ಅವ್ರು ಬಂದ್ ಹಾಡಕ್ ತಪ್ಪಲ್ಲ, ಬಟ್ ಹಾಗಂತ ಇಲ್ಲಿ ಯಾರು ಇಲ್ಲ ಅಂತಲ್ಲ, ಹ್ಮ್. 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 ಇದಾರೆ, ತುಂಬಾ ಜನ ಇದಾರೆ. ಅವ್ರಿಗೂ ಒಂದು ಆಪರ್ಚುನಿಟಿ ಸಿಕ್ಕಂಗಾಗತ್ತೆ. ಹ್ಮ್. 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 ಅವರು ಯು ನೆವರ್ ನೋ ಆ ರೇಂಜ್ ಬೆಳಿಬಹುದು. ಹೌದು. ಅಂಡ್ ನಮ್ಮ ಕನ್ನಡದವರು ಅಂತಂದಾಗ ನಮ್ಗೆ ಇನ್ನ ಹೆಮ್ಮೆ ಹೌದು. ಅನ್ಸಲ್ವಾ. ಹೌದು. ಹೌದು. ಆ ಕಮ್ಮಿ ಇದೆ, ಬಟ್ ಹೋಪ್ಫುಲಿ ಇವಾಗ ಎಷ್ಟೊಂದ್ ಜನ ಇವಾಗ ಸರಿಗಮಪನಲ್ಲಿ ಹ್ಮ್. 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 ಬರೋ ಕಂಟೆಸ್ಟೆಂಟ್ಸ್ಗೆಲ್ಲ ಇದು ಇವಾಗ ಮೂವಿಗಳಿಗೆ ಹಾಡೋ ಅವಕಾಶಗಳು ಸಿಗ್ತಾ ಇದೆ. ಹೌದು. ಹೌದು. ಇಟ್ಸ್ ಗುಡ್. ಹ್ಮ್. ಜಸ್ಕರನ್ ಅವ್ರು ಹಾಡಿದ್ದಾರೆ, ನಮ್ಮ ಪೃಥ್ವಿ ಭಟ್ ಅವ್ರು ಹಾಡಿದ್ದಾರೆ, ಐಶ್ವರ್ಯ ರಂಗರಾಜನ್, ಸಂಜಿತ್ ಹೆಗ್ಡೆ, ಸಂಜಿತ್ ಹೆಗಡೆ, ನಿಹಾಲ್, ರಜತ್ ಹೆಗ್ಡೆ. ಸೊ ಇವರೆಲ್ಲ ನಮ್ ಕನ್ನಡದವ್ರು ಎಲ್ಲೇ ಇದ್ರು ಚೆನ್ನಾಗಿ ಬೆಳಿಬೇಕು ಹ್ಮ್. ಆಗಿರ್ಲಿ. ಹೌದು. ಸೊ ಈ ತರ ಆಪರ್ಚುನಿಟಿ ಸಿಕ್ಕಾಗ ತುಂಬಾ ಖುಷಿ ಅನ್ಸತ್ತೆ. ಹ್ಮ್. ಬಟ್ ಎಸ್, ಅದು ಸಂಖ್ಯೆ ಕಮ್ಮಿ ಇದೆ ಇನ್ನ. ಹ್ಮ್. ಹ್ಮ್. ಆ ನಮ್ಮವ್ರನ್ನ ಹಾಡ್ಸೋದು ಸ್ವಲ್ಪ ಕಮ್ಮಿನೇ ನಮ್ಗೆ. ಕಮ್ಮಿನೇ. ಹೌದು. ಇನ್ನ ನಮ್ಮವರಿಗೆ ಅಪರ್ಚುನಿಟಿ ಸಿಕ್ಕರೂ ಕೂಡ ಸಂಭಾವನೆ ಅಂತ ಬಂದಾಗ ಅಲ್ಲಿ ಅವರಿಗೆ ಸಿಕ್ಕಷ್ಟು ಸಂಭಾವನೆ ನಮ್ಮ ಲೋಕಲ್ ಸಿಂಗರ್ಸ್ ಗೆ ಸಿಗಲ್ಲ ಅನ್ನುವಂಥದ್ದು ಅಲ್ವಾ? ಅದು ದಟ್ ಇಸ್ ಅನ್ಫಾರ್ಚುನೇಟ್. ಅದು ಅಂದ್ರೆ ಅದು ಹೇಗ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಸಿ ದೇ ಎಕ್ಸ್ಪೆಕ್ಟ್ ಇವಾಗ ನಾವ್ ಬಂದ್ ಫ್ರೀಯಾಗಿ ಹಾಡ್ಬೇಕು, ಅಥವಾ ನಾವ್ ಬಂದು ಒಂದ್ ಹಾಡಾಗಿರ್ಲಿ, 2 ಹಾಡಾಗಿರ್ಲಿ, ಬನ್ನಿ ಮ್ಯಾಮ್ ಒಂದೇ ಹಾಡು ಬನ್ನಿ ಫ್ರೀಯಾಗಿ ಹಾಡಿ ಅಂತ. ಆತರ ಸುಮಾರು ಜನ ಕೇಳಿದಾರೆ. ಆತರ ನಾನು ಅದನ್ನ ಇಗ್ನೋರ್ ಕೂಡ ಮಾಡಿದೀನಿ. ಸಿ, ದಿಸ್ ಇಸ್ ಅವರ್ ಬ್ರೆಡ್ ಅಂಡ್ ಬಟರ್ ಅಲ್ವಾ? ಫಾರ್ ಸಿಂಗರ್ಸ್, ಫಾರ್ ಡ್ಯಾನ್ಸರ್ಸ್, ಫಾರ್ ಎನಿ ಆರ್ಟಿಸ್ಟ್ ಇದ್ರಿಂದ ದುಡಿಮೆ ಇರುತ್ತೆ. ಹೌದು ಅಲ್ವಾ? ನೀವು ಅದ್ ನಾವೇನೋ ಬೇರೆ ಮಾಡ್ಕೊಂಡು ಇದನ್ನ ನಾವು ಸೈಡ್ ಹಾಬಿ ತರ ಇಟ್ಕೊಂಡಿದ್ರೆ ಎಸ್. ಬಟ್ ಫಾರ್ ಅ ಪರ್ಸನ್ ಹೂ ಹಸ್ ಟೇಕನ್ ದಿಸ್ ಆಸ್ ಅ ಮೇನ್ ಸ್ಟ್ರೀಮ್, ಫಾರ್ ದ ಪರ್ಸನ್ ಹೂ ಹಸ್ ಟೇಕನ್ ದಿಸ್ ಆಸ್ ಅ ಪ್ರೊಫೆಷನ್, ಸೊ ಅವ್ರಿಗೆ ಸಿ ಯು ಡೋಂಟ್ ಹ್ಯಾವ್ ಟು ಪೇ ಸೋ ಮಚ್, ಬಟ್ ಅಟ್ಲೀಸ್ಟ್ ಅವರ ಟ್ಯಾಲೆಂಟ್ ಗೆ ಬೆಲೆ ಕೊಟ್ಟು, ಅವ್ರ ಟ್ಯಾಲೆಂಟ್ ಗೆ ಬೆಲೆ ಕೊಟ್ಟಾರು ಕೂಡ. ಯು ಡೋಂಟ್ ಹ್ಯಾವ್ ಟು ಪೇ 5 lakhs 10 lakhs ಬೇಡ. ಅವ್ರ ಟ್ಯಾಲೆಂಟ್ ಏನಿದೆ ಅಷ್ಟೇ ಕೊಡಿ. ನಮ್ ಕನ್ನಡದವ್ರು ಖುಷಿಯಾಗಿರ್ತಾರೆ. ಹೌದು ಹೌದು. ಬಟ್ ಇವಾಗ ಏನಾಗ್ತದೆ ಅಂದ್ರೆ, ಅಯ್ಯೋ ಏನ್ ಇವ್ರು ಹಾಡ್ತಾರಲ್ಲೋ, ಬಂದು ಫ್ರೀಯಾಗಿ ಹಾಡ್ಕೊಡ್ತಾರೆ ಬಿಡು, ಈ ತರ. ಸೊ ದಟ್ ಇಸ್ ರಾಂಗ್, ಅಂಡ್ ಎವ್ರಿಬಡಿ ಡಿಸರ್ವ್ಸ್ ಟು ಬಿ ಪೇಡ್, and nobody is here to do anything for free, especially in this generation. ಅಥವಾ ಈಗಿನ ಇರೋ ಪ್ರಪಂಚದಲ್ಲಿ ಫ್ರೀ ಅನ್ನೋ ಟರ್ಮ್ ಇದೇ ಇಲ್ಲ. ಹೌದು, ಅದನ್ನ ನಾವ್ ತಗೊಳಕ್ಕೆ ಆಗಲ್ಲ. ಯು ಪೇ ಅಸ್, ವಿಲ್ ಗಿವ್ ದಿ ಬೆಸ್ಟ್. ಓಕೆ. ಸಂಭಾವನೆನೂ ಕಮ್ಮಿ ಇರುತ್ತೆ. ಎಷ್ಟೊಂದ್ ಜನ ಫ್ರೀಯಾಗಿ ಶೋ ಮಾಡಿಸ್ಕೊಳ್ತಾರೆ. ದಟ್ ಇಸ್ ನಾಟ್ ವೆರಿ ಬ್ಯಾಡ್. ಮಾಡಬಾರ್ದು. ನಮ್ ಕನ್ನಡದವ್ರಿಗೆ ನಾವೇ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇನ್ ಯಾರು? ಹೌದು, ಹೇಗ್ ಬೆಳಿತಾರೆ ಅವರು ಅಲ್ವಾ? ಹೌದು ಅಲ್ಲ, ಅಫ್ಕೋರ್ಸ್ ಬೇರೆ ಅವ್ರು ಅಂತಂದ್ರೆ ಓಕೆ ಅನ್ಬೋದು, ಸರಿ. ನಮ್ ಕನ್ನಡದವ್ರಿಗೇನೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇನ್ ಯಾರು ಕೊಡ್ತಾರೆ? ಹೌದು ಹೌದು, ನಮ್ಮವ್ರನ್ನ ನಾವು ಬೆಳೆಸ್ಬೇಕಲ್ವಾ? ಇನ್ನ ಜಾಸ್ತಿ ಕೊಟ್ಟು
ತಗೊಳ್ಳಿ ಹ್ಮ್ ನಾ ಚೆನ್ನಾಗ್ ನಡ್ಸ್ಕೊಡಿ ಅಂತ ಹೇಳಿ ಎನ್ಕರೇಜ್ ಮಾಡೋರ್ ಸಿಗ್ಬೇಕು. ಹೌದು ಹೌದು ಹೌದು. ರಕ್ಷಿತ್ ಅವರು ಬುಕ್ಸ್ ಓದ್ತೀರಾ? ಓದ್ತೀನಿ ಬಟ್ ಕಮ್ಮಿ. ಕಮ್ಮಿ. ಹ್ಮ್. ಓಕೆ. ವಾಟ್ ಆರ್ ದ 3 books you recommend? ಶಿವ್ ಟ್ರಯಾಲಜಿ ಅಂತ ಒಂದಿದೆ, ಓಕೆ. ಅದು ಸೀಕ್ರೆಟ್ ಅಂತ ಒಂದಿದೆ, ಹ್ಮ್ ರಿಫ್ಲೆಕ್ಷನ್ ಅಂತ ಒಂದಿದೆ. Reflect. ವೆರಿ ನೈಸ್. ಓಕೆ. ನಿಮ್ಮ ಫೇವ್ರೆಟ್ ಬುಕ್ ಕೂಡ ಅದೇನೆ. ಶಿವ್ ಟ್ರಯಾಲಜಿ. ಓಕೆ. ಸೊ ಈ ಒಂದು ಬುಕ್ ನಿಮ್ಮ ಲೈಫ್ ನ ಚೇಂಜ್ ಮಾಡ್ತಿದ್ರಿಂದ ಈ ಒಂದು ವಿಷಯವನ್ನ ಕಲ್ತೆ ಅನ್ನೋದಾದ್ರೆ ಯಾವ್ದು? ಸುಮಾರಿದೆ. ರಿಫ್ಲೆಕ್ಷನ್ ಅನ್ನೋದ್ರಲ್ಲಿ ಸುಮಾರು ಹ್ಮ್. ಆಸ್ಪೆಕ್ಟ್ಸ್ ನ ಕಲ್ತ್ಕೊಂಡೆ ಲೈಫ್ ಹ್ಮ್. ಬಗ್ಗೆ. ಅದು ಹ್ಮ್. ಶಿಫ್ಟ್ ಟ್ರಯಾಲಜಿ ಆಫ್ ಕೋರ್ಸ್ ಒನ್ ಆಫ್ ದಿ ಅಮೇಸಿಂಗ್ ಬುಕ್ ದಟ್ ಐ ರೆಡ್. ಹ್ಮ್. ಅದ್ರಲ್ಲಿ ಸುಮಾರು ಕಲ್ತ್ಕೊಂಡೆ. ಹ್ಮ್. ಸೀಕ್ರೆಟ್ ಅಂತ ಒಂದು ಬುಕ್ ಇದೆ, ಹ್ಮ್. ಅದ್ರಲ್ಲಿ ಸೀಕ್ರೆಟ್ಲಿ ಏನೇನೋ ಕಲ್ತ್ಕೊಂಡೆ. ಚೆನ್ನಾಗಿದೆ. 3 ಬುಕ್ ತುಂಬಾ ಚೆನ್ನಾಗಿದೆ. ಐ ವುಡ್ ರೆಕಮೆಂಡ್ Okay. ಟು ಪೀಪಲ್. ಯಾ. ಓಕೆ. ನೀವೇನಾದ್ರೂ ಬುಕ್ ನ ಬರಿಬೇಕು ಅಂತ ಅನ್ಕೊಂಡ್ರೆ ಯಾವ ಒಂದು ವಿಷಯದ ಬಗ್ಗೆ ಬುಕ್ ಬರೀತೀರಾ? ಹ್ಯುಮ್ಯಾನಿಟಿ. ಓಕೆ. ಹ್ಯುಮ್ಯಾನಿಟಿ ಬಗ್ಗೆ. ಓಕೆ. ವಾಟ್ಸ್ ಯುವರ್ ಸ್ಪಿರಿಟ್ ಅನಿಮಲ್? ಎನಿ ಅನಿಮಲ್. ಡಾಗ್ಸ್, ಹ್ಮ್. ಹಾರ್ಸ್, ಕ್ಯಾಟ್ಸ್, ಡಾಂಕೀಸ್, ಇವನ್ ಆಂಟ್ಸ್. ಓಕೆ ಓಕೆ. ಸೊ ನೀವು ಇವಾಗ ಒಂದು ನಿರ್ಜನ ಪ್ರದೇಶ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು ಐಲ್ಯಾಂಡ್ ಅಲ್ಲಿ ಸ್ಟಕ್ ಆಗ್ಬಿಡ್ತೀರಾ. ಸ್ಟಕ್ ಆಗ್ಬೇಕು ಅಂತ ಅಂದಾಗ ಯಾವ 5 ಮೆಂಬರ್ಸ್ ನ ಕರ್ಕೊಂಡು ಹೋಗ್ತೀರಾ? ಈಗ ನೀವು ಅಲ್ಲಿ ಹೋದ್ರೆ ಸ್ಟಕ್ ಆಗ್ಬಿಡ್ತೀರಾ, ನಿಮ್ಗೆ ಏನದು ಇಂಟರ್ನೆಟ್ ಇರಲ್ಲ, ಏನು ಅಕ್ಸೆಸ್ ಇರಲ್ಲ, ಓಕೆ. ಒಂದ್ 5 ಜನ ಬೇಕು ನಿಮ್ಗೆ ಅಂದ್ರೆ ಯಾರ್ಯಾರನ್ನ ಕರ್ಕೊಂಡು ಹೋಗ್ತೀರಾ? ಐ ವುಡ್ ಟೇಕ್ ಮೈ ಡಾಗ್, ಓಕೆ. ಮೈ ಡಾಗ್, ಹ್ಮ್. ಮೈ 2 ಸಿಸ್ಟರ್ಸ್, ಓಕೆ. ಫ್ರೆಂಡ್ಸ್. ಫ್ರೆಂಡ್ಸ್. ಹ್ಮ್. ಓಕೆ. 2 ಇಲ್ಲ, ಹ್ಮ್. ಜಾಸ್ತಿ ಜನ. ಹ್ಮ್. ಬಟ್ ಅರ್ಥ ಮಾಡ್ಕೋತಾರೆ. ಹ್ಮ್. ಇವ್ರನ್ನ ಕರ್ಕೊಂಡು ಹೋಗ್ತೀನಿ, ನೀನ್ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹ್ಮ್. ಅವ್ರೇನ್ ಬೇಜಾರ್ ಮಾಡ್ಕೊಳಲ್ಲ. ಸೊ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಯಾರನ್ನಾರು ಇಬ್ರನ್ನ ಕರ್ಕೊಂಡು. ಓಕೆ ಓಕೆ. ಸೊ ಇವಾಗ ಒಂದು ಸೆಗ್ಮೆಂಟ್ ಓಕೆನಾ, ಹ್ಮ್. ನೋ ಹಾರ್ ವೆಲ್ ಅಂತ. ಇವಾಗ ಆಲ್ರೆಡಿ ನೀವು ಒಂದಿಷ್ಟು ಆನ್ಸರ್ ಮಾಡ್ಬಿಟ್ಟಿದ್ರೆ ನಿಮ್ಮ ಫೇವ್ರೇಟ್ ಬುಕ್ ಯಾವ್ದು ಅಂಡ್ ಯಾರ್ಯಾರನ್ನ ಕರ್ಕೊಂಡು ಹೋಗ್ತೀರಾ ಅದೆಲ್ಲ. ಸೊ ಇವಾಗ ಇನ್ನೊಂದ್ ಚೂರ್ ಬೆಟರ್ ಆಗಿ ನೋ ಹಾರ್ ವೆಲ್ ಅನ್ನೋ ತರ. ಓಕೆನಾ. ಸೊ ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು? ಯಾರು ಯಾರು ಇಲ್ವಾ? ಯಾರು ಕ್ರಶ್ ಇಲ್ವಾ ನಿಮ್ಗೆ? ಒಂದ್ಸಲ ನೆನ್ಸ್ಕೊಳ್ಳಿ, ಕಾಲೇಜ್, ಸ್ಕೂಲ್ ಆತರ. ಐ ವಾಸ್ ವಾಚಿಂಗ್ ಕಥಾ ಅನ್ಕಹಿ ಅಂತ ಒಂದು ಹಾ. ಹಿಂದಿ ಸೀರೀಸ್ ಇತ್ತು. ಹ್ಮ್. ಅದ್ರಲ್ಲಿ ಹ್ಮ್. ಆಕ್ಟರ್ ಹ್ಮ್. ಪ್ಲೇಡ್ ಹ್ಮ್. ದಿ ಲೀಡ್ ಹ್ಮ್. ರೋಲ್. ಹ್ಮ್. ಸಿಕ್ಕಾಪಟ್ಟೆ ಕ್ರಶ್ ಆಗೋಯ್ತು. ಸಿಕ್ಕಾಪಟ್ಟೆ ಅಂದ್ರೆ crush. ಆರೆಂಜ್ಗೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೆ. ಹೌದಾ? ರಿಪ್ಲೈ ಬಂತಾ? ಫುಲ್ ನೆಕ್ಸ್ಟ್ ರೇಂಜಿಗೆ ಅವ್ರು ರಿಪ್ಲೈ ಮಾಡಿದಾರೆ. ಓಕೆ. ಅಂತ ಹಾಕ್ಬಿಟ್ಟು ಇಲ್ಲೆಲ್ಲ ಹಾರ್ಟ್ಸ್ ಎಲ್ಲ ಹಾಕಿ ಹಾ. ಕಿಸಿ ಸ್ಮೈಲ್ ಎಮೋಜಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿ, ಸೋ ಸ್ವೀಟ್ ಆಫ್ ಯು ರಕ್ಷಿತಾ, ಯು ಸಿಂಗ್ ಸೋ ಗುಡ್. ಹ್ಮ್. ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹ್ಮ್. ಇಲ್ಲಿ ಅವರೇ ನಮಗ್ ರಿಪ್ಲೈ ಮಾಡಲ್ಲ. ಹ್ಮ್. ನೀನ್ ಬಾಲಿವುಡ್ ಅವರೆಲ್ಲ ಬಿಡು ಅಂತ ಸುಮ್ನೆ ಮೆಸೇಜ್ ಹಾಕಿದ್ದೆ. ಹ್ಮ್. ಅಂಡ್ ಅವಾಗ ಇಷ್ಟು ನಾನು ರೀಲ್ಸ್ ಇದೆಲ್ಲ ಅಷ್ಟೆಲ್ಲ ಹಾಕಿರ್ಲಿಲ್ಲ. ಹ್ಮ್. ಅಷ್ಟೆಲ್ಲ ಹ್ಮ್. ಯಾವ್ದೋ ಒಂದ್ ಹಳೇ ವಿಡಿಯೋನೇ ತಗೊಂಡು ಸಖತ್ತಾಗಿ ಹಾಡ್ತೀರಾ, ಪ್ಲೀಸ್ ಕಂಟಿನ್ಯೂ, ಯು ಸಿಂಗ್ ಲೈಕ್ ಎನ್ ಏಂಜಲ್, ಈ ತರ ಎಲ್ಲ ಮೆಸೇಜ್ ಮಾಡಿದ್ರು. ಐ ವಾಸ್ ಲೈಕ್ ಥ್ಯಾಂಕ್ ಯು ಸೋ ಮಚ್, ದಿಸ್ ವಾಸ್ ನೀಡೆಡ್, ನಂಗೆ ಬೇಕಿತ್ತು ಇದು ಅಂತ. ಸೊ ನಿಮ್ಮ ಫೇವ್ರೆಟ್ ಮೂವಿ? ಆಪ್ತಮಿತ್ರ. ಆಪ್ತಮಿತ್ರ. ಫೇವ್ರೆಟ್ ಶೋ ರಿಯಾಲಿಟಿ ಶೋ ಯಾವ್ದು ಇಲ್ವಾ? ಎದುರೊಮ್ಮೆ ಹಾಡುವೆನೋ ಇತ್ತು. ಹಾ. ಅಷ್ಟೇ. ಇತ್ತು. ಓಕೆ. ಫೇವ್ರೆಟ್ ಆಲ್ಬಮ್ ಸಾಂಗ್? ಮಾಯಾವಿ. ಮಾಯಾವಿ. ಹ್ಮ್. ಓಕೆ. ಫೇವ್ರೆಟ್ ಮೀಲ್? ಎನಿ ಮೀಲ್. ಎನಿ ಮೀಲ್ ಯಾವ್ದಾದ್ರು, ನಾರ್ತ್, ಸೌತ್? ಅಂದ್ರೆ ಡಿಪೆಂಡ್ಸ್ ಆನ್ ಮೈ ಮೂಡ್. ಹ್ಮ್. ಎನಿಥಿಂಗ್. Okay. ವೆಜಿಟೇರಿಯನ್. ವೆಜಿಟೇರಿಯನ್. ಓಕೆ. ವಾಟ್ಸ್ ಯುವರ್ ಫೇವ್ರೆಟ್ ಡ್ರಿಂಕ್? ಮೂಗು. ಓಕೆ ಡನ್. ಸೊ ಇವಾಗ ಫೇವ್ರೆಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮೂರ್ ಹೇಳ್ಬೇಕು. ಮೈ ಫೇಸ್ ವಾಶ್, ಓಕೆ. ಸನ್ಸ್ಕ್ರೀನ್, ಲಿಪ್ ಬಾಮ್. ಲಿಬಾ. ಓಕೆ. ಹೇರ್ ಕೇರ್ ಪ್ರಾಡಕ್ಟ್ಸ್? ಸೀಗೆಕಾಯಿ, ಓಕೆ. ಕಂಡೀಷನರ್ ಓಕೆ. ಅಂಡ್ heat protectant serum.
ಓಕೆ, ಸೂಪರ್. ಇವಾಗ ನೆಕ್ಸ್ಟ್ ನೀವ್ ಹಾಡ್ತೀರಾ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಾಡ್ತೀರಾ. ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ಒಂದು ಸೆಗ್ಮೆಂಟ್ ರೆಡಿ ಮಾಡಿದೀವಿ. ಏನಪ್ಪಾ ಅಂತಂದ್ರೆ ನಾನು ಒಂದಿಷ್ಟು ಇಮೋಷನ್ಸ್ ನ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಗೋದು, ಅಳೋದು, ಸ್ಯಾಡ್ ಮೂಮೆಂಟ್, ಕಿರಿಚ್ಕೊಳ್ಳೋದು, ಕೋಪ, ಸೊ ಆ ತರದೆಲ್ಲ. ಆ ಒಂದು ಮೂಮೆಂಟ್ಗೆ ಅಂದ್ರೆ ಆ ಒಂದು ಇಮೋಷನ್ಸ್ಗೆ ನಿಮ್ಗೆ ಯಾವ ಸಾಂಗ್ ನೆನಪು ಬರುತ್ತೆ ಅದನ್ನ ಹಾಡ್ಬೇಕು. ಜಸ್ಟ್ ಒಂದ್ ಲೈನ್ ಹಾಡಿದ್ರು ಕೂಡ ಸಾಕು. ಓಕೆನಾ? ರೆಡಿನಾ? ರೆಡಿನಾ? ಸೊ ಓಕೆ. ಸೊ ಫಸ್ಟ್ಗೆ ಖುಷಿ. ಖುಷಿ. ಖುಷಿಯಲ್ಲಿದ್ದೀರಾ ನೀವು? ಕಿವಿ ಮಾತೊಂದು ಇರಲೆಂದು ದಾರಿಯಿಂದಲ ಸಾಗಲೇಬೇಕೆಂದು. ಓಕೆ. ಸ್ವಲ್ಪ ಬೇಜಾರಾಗಿದೆ. ಅಯ್ಯೋ. ಹ್ಮ್. ಏನಾಗಲಿ ಮುಂದೆ ಸಾಗಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓಕೆ. ರಕ್ಷಿತಾ ಅವ್ರಿಗೆ ಕೋಪ ಬಂದಿದೆ. ಕೋಪ ಬಂದಾಗ ಹಾಡ್ ಬೇರೆ ಹಾಡೋ ಹಾಡ್ ಇವಾಗ ಅಲ್ಲ. ಕೋಪ ಏನದು, ಕೋಪದಲ್ಲಿ ಜಗಳ ಮಾಡೋ ತರ ಎಲ್ಲ ಹಾಡಿದ್ಯಲ್ಲ, ಹಳೆ ಹಾಡ್ಸ್ ಎಲ್ಲ, ಹಳೆ ಸಾಂಗ್ಸ್ ಎಲ್ಲ. ಸತ್ಯಭಾಮಿ ಸತ್ಯಭಾಮಿ ಕೋಪವೇಕೆ ನನ್ನಲ್ಲಿ. ಓಕೆ. ಓ, ನನಗ್ ಕೋಪ ಬಂದ. ಕೋಪ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸಿಸ್ಟರ್ ಮೇಲೆ ಕೋಪ ಬಂದಿದೆ ಅಂತ ಇಟ್ಕೊಳ್ಳಿ. ಆ ಮೂಮೆಂಟ್ಗೆ ಕೋಪ ಬಂದಾಗ ಏನಿಲ್ಲ, ಏನ್ ಹಾಡದೇ ಇಲ್ಲ, ಬಟ್ ಬೈತೀನಿ ಅಷ್ಟೇ. ಫುಲ್ ಕೋಪದಲ್ಲಿ ಇರ್ತೀರ. ಕೋಪದಲ್ಲಿ ಇರ್ತೀನಿ, ಹ್ಮ್. ಹಾಡ್ ಹೇಳಲ್ಲ. ಸೊ ಅದಕ್ಕೆ ಯಾವ್ದು ಹಾಡಿಲ್ಲ. ಓಕೆ. ಸೊ ಯಾವ್ದಾದ್ರ ಮೇಲೆ ತುಂಬಾ ಲವ್ ಆಗ್ಬಿಟ್ಟಿದೆ, ಅವ್ರನ್ನ ಅಡೋರ್ ಮಾಡ್ತಾ ಇದ್ದೀರಾ ಆ ಟೈಮ್? ನಿಮ್ಮ ಸ್ನೇಹದಿಂದ ಎಲ್ಲ ಚಂದ ಚಂದ, ಅವಾಗೆಲ್ಲ ಚೆನ್ನಾಗಿ ಅನ್ಸುತ್ತಲ್ಲ, ಎವ್ರಿಥಿಂಗ್ ವಿಲ್ ಬಿ ನೈಸ್. ಓಕೆ. ಅಲ್ಲ ಹಂಗೆ 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 ಎಲ್ಲ ಚಂದವಾಗಿರುತ್ತೆ. ಫೈನಲಿ ನನ್ಗೆ ನಿಮ್ ಸಾಂಗ್ ಇಷ್ಟ ಯಾವ್ದು ಅಂತಂದ್ರೆ ಹೇಳಿಲ್ಲ ಯಾರಲ್ಲೂ ಅದೊಂದ್ ಸಾಂಗ್ ಹೇಳ್ಬೇಕಾ? ಅದೊಂದ್ ಹಾಡ್ಬೇಕು. ಮೆಲ್ಲನೆ ತಿದ್ದು ಬಾ ಮುತ್ತಿನ ಅಕ್ಷರ, ಸ್ವಪ್ನವೇ ಸಿಕ್ಕಿದೆ ಇದ್ದರೂ ಎಚ್ಚರ, ಚೆಲುವೆ ನಿನ್ನ ಕೂಗುತ್ತ ಚಕಿತನಾಗಿ ನೋಡುತ್ತಾ ಬದುಕಬಲ್ಲೆ ಸಾಯುತ್ತಾ, इश्क जीना भी इश्क मरना भी इश्क तारे ज़मीं इश्क तूफान है, ಹೇಳಿಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮಿಲು ನೀನು. ಇವು ನನ್ಗಿಷ್ಟ ಅಂತ ಹೇಳ್ಕೊಂಡು ನನ್ ರಿಕ್ವೆಸ್ಟ್ 2 ರಿಕ್ವೆಸ್ಟ್ ನಾನು ಕೇಳ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಫೈನಲಿ ರಕ್ಷಿತಾ ಅವರು ಇವಾಗ ಯಾವೆಲ್ಲ ಪ್ರಾಜೆಕ್ಟ್ಸ್ ಬರ್ತಾ ಇದೆ ನೆಕ್ಸ್ಟ್? Currently ನಾನು ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಅಕಾಡೆಮಿ. ಓಕೆ. ಅದರ್ವೈಸ್ ಸೀರಿಯಲ್ಸ್ ಬರ್ತಾ ಇದೆ. ಸೊ ವೇಟ್ ಅಂಡ್ ವಾಚ್. ವೇಟ್ ಅಂಡ್ ವಾಚ್. ನಮ್ಮ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ದಿವಸ ಹೇಗೆ ಅವರು ನಮ್ಮನ್ನ ಪ್ರೋತ್ಸಾಹಿಸಿ ಎಂಕರೇಜ್ ಮಾಡಿ ಇಷ್ಟು ಇಷ್ಟಪಟ್ಟು, ಎಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ, ಎಷ್ಟು ಜನ ಡಿಎಮ್ಸ್ ಮಾಡ್ತಾರೆ ನಮ್ಮ ಬಗ್ಗೆ. ನಮ್ಗೆ ಏನಾದ್ರು ಚೂರು ಬೇಜಾರಾಯ್ತು ಅಂದ್ರು ದೇ ವಿಲ್ ಬಿ ಆಲ್ವೇಸ್ ದೇರ್. ನೀವೇನು ಬೇಜಾರ್ ಮಾಡ್ಕೊಡಿ. ಇವಾಗ ನಾನು ಅನಿಮಲ್ ಇದ್ರ ಕೇಸಸ್ಗೆ ಯಾವ್ದೋ ಒಂದು ಸ್ಟೋರಿ ಏನಾರು ಹಾಕ್ತಾ ಇದ್ದಾಗ ಎಷ್ಟೊಂದ್ ಜನ ಅಕ್ಕ ನೀವ್ ಬೇಜಾರ್ ಮಾಡ್ಕೋಬೇಡಿ ಮ್ಯಾಮ್, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್, ವಿ ವಿಲ್ ಡೂ ಅವರ್ ಬೆಸ್ಟ್ ನಮ್ ಕಡೆಯಿಂದ ಏನಾಗುತ್ತೋ. ಸೊ ಈ ತರದೆಲ್ಲ ಮಾಡ್ತಾ ಇರ್ತಾರೆ. ಸೊ ಐ ಫೀಲ್ ರಿಯಲಿ blessed to have such fans, such audience. Fans ಅಂತ ಹೇಳಲ್ಲ, ಫ್ಯಾಮಿಲಿ. ಸೊ ಇದೇ ತರ ನನ್ನನ್ನ ಎಂಕರೇಜ್ ಮಾಡ್ತಾ ಇರ್ಲಿ. Lots of love. ಫೈನ್. ನಮ್ಮ ಶೋ ಬಗ್ಗೆ ಏನ್ ಅನ್ಸ್ತು ನಿಮ್ಗೆ? ಬಂದ ತಕ್ಷಣ ಏನೋ ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಏನೋ ಮಾಡಲ್ಲ, ಸುಮ್ಮನೆ ಬರ್ತೀನಿ, ಸ್ಟಡಿ ಆಗಿ ಕೂತ್ಕೊಂಡು ಎಷ್ಟು ಮಾತಾಡ್ಬೇಕು. ಬಟ್ ಇಲ್ಲ, ಹಂಗ ಅನ್ಸ್ಲಿಲ್ಲ. ಬಂದ ತಕ್ಷಣ ಹೋದೆ, ಮಾತಾಡ್ದೆ, ಎಲ್ಲ ಜ್ಯೂಸ್ ಸರ್ ಜ್ಯೂಸ್ ತಗೊಂಡ್ ಬನ್ನಿ ಸರ್ ಅಂತೆಲ್ಲ ಹೇಳ್ದೆ, ಜ್ಯೂಸ್ ತಂದು ಕೊಟ್ರು, ಕುಡ್ದೆ.
So it was nice. It was Nice. very friendly, very casual interview. ಅಂದ್ರೆ ಸುಮ್ನೆ ಮನೇಲಿ ಕೂತ್ಕೊಂಡು ಯಾರು ಗೆಸ್ಟ್ ಮತ್ತೆ ಕೂತ್ಕೊಂಡು ಮಾತಾಡ್ತಾರೆ ಅನ್ಸಲ್ವಾ, ಆ ತರ ಅನಿಸ್ತು. ಸೊ ಇಟ್ ವಾಸ್ ವೆರಿ ನೈಸ್. ಸೂಪರ್ ಸೂಪರ್. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಅಂಡ್ ಇಷ್ಟ ದಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸಾಂಗ್ಸ್ ನ ಕೇಳ್ತಾ ಇದ್ವಿ. ಇವತ್ತು ಲೈವ್ ಆಗಿ ನಾನು ನಮ್ಮ ಟೀಮ್ ಅವರು ಎಲ್ಲರೂ ಕೂಡ ಕೇಳಿದ್ವಿ. ಅಂಡ್ ಕಿವಿ ಅಷ್ಟೇ ತಂಪಾಯ್ತು. ಇವತ್ತು ಆರಾಮಾಗಿ ಹೋಗಿ ನಿದ್ದೆ ಮಾಡ್ಬೋದು, ಅಷ್ಟು ಖುಷಿ ಆಯ್ತು. ತುಂಬಾ ಚೆನ್ನಾಗಿ ನಿಮ್ಮ ಧ್ವನಿಯಲ್ಲಿ ಆ ಹಾಡನ್ನ ಕೇಳೋದು ತುಂಬಾನೇ ಖುಷಿ ಆಯ್ತು. ಅಂಡ್ ನೀವು ನಿಮ್ಮ ಲೈಫ್ ಕೆಲವೊಂದಿಷ್ಟು ಮೂಮೆಂಟ್ಸ್ ಆಗಿರ್ಬೋದು, ನೀವು ಕಲ್ತಿರುವಂತಹ ಪಾಠಗಳನ್ನಾಗಿರ್ಬೋದು, ತುಂಬಾ ಅದ್ಭುತವಾಗಿ ನಮ್ಮ ಕಾರ್ಯಕ್ರಮದ ಮುಖಾಂತರ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಎಲ್ಲದೂ ಕೂಡ ಸಕ್ಸಸ್ ಆಗ್ಲಿ ಅಂತ ನಾವು ನಮ್ಮ ದ ಟಾಕ್ ಮ್ಯಾನ್ ಶೋ ಮುಖಾಂತರ ಹಾರೈಸ್ತೇವೆ. ಥ್ಯಾಂಕ್ ಯು ರಕ್ಷಿತಾ. Thank you, Meghana. Thank you so much. ಅಂಡ್ ನಿಮ್ಗೋಸ್ಕರ ಒಂದು ಪುಟ್ಟ ಗಿಫ್ಟ್ ಇದೆ. ಸ್ತುತಿ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಅವರ ಕಡೆಯಿಂದ ಮ್ಯಾಕ್ರಮೆ ಹ್ಯಾಂಪರ್, ಓಕೆನಾ? ಸೊ ಅವ್ರ ಕೈಯಿಂದಾನೇ ಮಾಡಿರುವಂತದ್ದು, ತುಂಬಾನೇ ಚೆನ್ನಾಗಿದೆ. ಅಂಡ್ ನಿಮ್ಗೋಸ್ಕರ ಸ್ತುತಿ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಅವ್ರ ಕಡೆಯಿಂದ. Thank you, Stuti Art and Crafts. ನೀವು ಓಪನ್ ಮಾಡಿ ನೋಡ್ಬೋದು ಹೇಗಿದೆ. Oh, beautiful. ಮೋಸ್ಟ್ಲಿ ಅಮ್ಮ ಖುಷಿ ಆಗ್ತಾರೆ ಅಂತ ಅನ್ಕೋತೀನಿ ನಾನು. ತುಂಬಾ ಚೆನ್ನಾಗಿದೆ. ಓ ಬ್ಯೂಟಿಫುಲ್. ಎರಡಿದೆ. ಎರಡಿದ್ಯಾ? ಇಟ್ಕೊಡಿ, ನಾನು ಇಟ್ಕೊಂಡು. Oh, that is beautiful. Cute ಕೈಯಿಂದ ಆಗಿ. ಮಾಡಿರೋದಾ? ಕೈಯಿಂದಾನೇ ಮಾಡಿರೋದು. Very pretty. Oh, this is the heart. Yes. ನಂಗೋಸ್ಕರ ಒಂದು ಹಾರ್ಟ್ ಅನ್ನ ಕಳಿಸಿದ್ದಾರೆ. ರಕ್ಷಿತ್ ಅವ್ರಿಗೋಸ್ಕರ ಒಂದು ಹಾರ್ಟ್. Thank you so much. ಎಸ್. ಅಂಡ್ ಆಡಿಯನ್ಸ್ ಯಾರಿಗೆ ಈ ತರದ ಒಂದು ಹ್ಯಾಂಡ್ ಮೇಡ್ ಮ್ಯಾಕ್ರಮೆ ಹ್ಯಾಂಪರ್ ಬೇಕು ಅಂತ ಅಂದ್ರೆ ನೀವು ಕೂಡ ನಾವು ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀವಿ. ಸೊ ದಯವಿಟ್ಟು ನೀವು ಕೂಡ ಆರ್ಡರ್ ಮಾಡ್ಬೋದು ಅಂಡ್ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ರಕ್ಷಿತಾ ಅವರಿಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನನ್ಗೂ ಯಾವ್ದಾದ್ರು ಈ ತರ ಬೇಕು ಅಂದ್ರೆ ಬೇಕು ಅಂತ. ಯಾ ಡೆಫಿನೆಟ್ಸ್. ಇವಾಗ ನಮ್ಮ ಕೆಳಗಡೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀವಿ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂಡ್ ಆರ್ಡರ್ ಮಾಡಿ. Thank you. ಎಸ್, ಥ್ಯಾಂಕ್ ಯು ರಕ್ಷಿತಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಎಸ್.